ಅಂದ್ರೆ ಈ ಶರೀರಕ್ಕೆ ಸರಿಯಾಗಿ ಅನ್ನ ಬಿಡ್ತಾ ಇರ್ತೀವಿ. ಹೌದಲ್ಲ ಹೇಳ್ರಿ? ಅನ್ನ ಬಿದ್ದಾಗ ಮಾತ್ರ ಇದು ನಡೀತಾ ಇರ್ತದೆ. ಹಾಗೇನೆ ಅನ್ನದ ಅಭಾವ ಆದ್ರೆ ಬಹಳ ದಿನ ನಡೆಯಂಗಿಲ್ಲ. ಅದಕ್ಕೆ ಆಚಾರ್ಯ ಭಗವಂತರು ಹೇಳ್ತಾರೆ, ಈ ಶರೀರ ಅನ್ನದ ಕೀಟ ಇದೆ. ಏನಿದೆ ಇದು? ಅನ್ನದ ಕೀಟ ಇದೆ. ಕೀಟ ಅಂದ್ರೆ ಕೀಟ ಇದೆ, ಅದರಲ್ಲಿ ಈಗ ಗ್ರಹಣ ಮಾಡಿ ಮಾಡಿ ಬದುಕ್ತಾ ಇರ್ತದೆ. ಅನ್ನ ಅಭಾವ ಆದಾಗ ನಡೆಯೋಣ. ಈ ಊಟ ಎಲ್ಲ ಮಾಡ್ತೀರಿ ನೀವು, ನಾಷ್ಟ ಕೊಡ್ತಾರೆ, ನಾಷ್ಟ ಮಾಡ್ತೀರಿ, ನಿಮ್ಮ ಮನೆಯಲ್ಲಿ ಇರ್ಬೋದು ಅಥವಾ ಯಾವುದೇ ಫಂಕ್ಷನ್ ಆದಿಗಳಲ್ಲಿ, ಕಾರ್ಯಕ್ರಮ ಆದಿಗಳಲ್ಲಿ ನೀವು ತಟ್ಟೆಯಲ್ಲಿ ಅನ್ನವನ್ನ ಹಾಕೊಳ್ತೀವಿ. ಅನ್ನ ಅಂದ್ರೆ ಕೇವಲ ಅಕ್ಕಿಯಿಂದ ಆದ ಅನ್ನ ಒಂದೇ ಅಲ್ಲ, ಎಲ್ಲ ಪದಾರ್ಥಗಳು, ಧಾನ್ಯದಿಂದ ತಯಾರಾಗಿರೋ ಎಲ್ಲಾ ಪದಾರ್ಥಗಳು ಬಂತು, ಆಹಾರಗಳು ಬಂತು, ಎಲ್ಲ 4 ಪ್ರಕಾರ ಆಹಾರ ಎಲ್ಲ ಬರ್ತದೆ. ಹಾಗೆ ಎಲ್ಲ ಆಹಾರಗಳು ಸಹ ಹಣ್ಣು, ತರಕಾರಿ, ದೋಸ, ಧಾನ್ಯ, ಹಾಲು ಎಲ್ಲವೂ ಸಹ ಆಹಾರದಲ್ಲೇ ಬರುತ್ತೆ. ಈ ಪದಾರ್ಥಗಳನ್ನ ನೀವು ಗ್ರಹಣೆ ಮಾಡಿದ್ರಿ, ಒಂದಿಷ್ಟು ವೇಸ್ಟ್ ಮಾಡಿದ್ರಿ, ಬಟ್ಲಲ್ಲಿ ಹಾಕೊಂಡು ಬಿಟ್ರಿ ಅಥವಾ ತಟ್ಟೆಯಲ್ಲಿ ಬಿಟ್ರಿ, ಗ್ಲಾಸಲ್ಲಿ ಬಿಟ್ರಿ. ಇದನ್ನ ಬಿಡೋದ್ರಿಂದ ಏನಾಗ್ತದೆ? ಅನರ್ಥ ದಂಡವಾಯಿತು. ನೀವು ಬಿಟ್ಟಂಥದ್ದು ಅದೇನಾಗಿದೆ? ಎಂಜಲ್ ಆಗಿದೆ, ಯಾರು ಗ್ರಹಣೆ ಮಾಡೋಲ್ಲ. ನೀವು ಬಿಟ್ಟ ಅನ್ನೋದು ಯಾರು ಊಟ ಮಾಡ್ತಾರೆ ಅಂದ್ರೆ ಯಾರು ಊಟ ಮಾಡೋಲ್ಲ. ಮತ್ತು ಅದೇ ಅನ್ನ ಒಂದು ವೇಳೆ ಅದೇ ವಸ್ತು ಪಾತ್ರೆಯಲ್ಲಿದ್ರೆ ಇನ್ಯಾರಾದ್ರೂ ಊಟವನ್ನೇ ಮಾಡ್ತಾರೆ. ಹಾಗೆಯೇ ಒಂದು 100 ಜನ ಇದ್ರು ಫಂಕ್ಷನ್ ಅಲ್ಲಿ, 100 ಜನ ಒಂದೊಂದು ತುತ್ತು ಬಿಟ್ರು. ಎಷ್ಟು ತುತ್ತಾಯ್ತು? 100 ತುತ್ತಾಯ್ತು. ಅಂದ್ರೆ ಕಮ್ಮಿ ಜಾಸ್ತಿ ಅಂತ ಹೇಳಿದ್ರೆ 10 ಜನ ಊಟ ಮಾಡು. ಎಷ್ಟು ಗ್ರಾಸ್ ಅಂತ ಹೇಳಿದ್ರೆ 32 ಗ್ರಾಸ್ಗಿಂತ ಜಾಸ್ತಿ ಯಾರು ಆಹಾರ ಮಾಡಕ್ ಆಗಂಗಿಲ್ಲ. ಅದಕ್ಕಿಂತ ಜಾಸ್ತಿ ಆಹಾರ ಆಗಂಗೇ ಇಲ್ಲ. 32 ಒಂದು ಗ್ಲಾಸ್ ಅಂತ ಎಷ್ಟು ಹೇಳ್ತಾರೆ? 1000 ಅಕ್ಕಿಯನ್ನ ಅದನ್ನ ಕುದಿಸಿ ಅನ್ನವನ್ನ ಮಾಡಿದಾಗ ಎಷ್ಟು ಅನ್ನ ಆಗ್ತದೋ ಅದಕ್ಕೆ 1 ಗ್ಲಾಸ್ ಅಂತ ಹೇಳ್ತಾರೆ. ಹಾಗೆ 100 ಗ್ಲಾಸ್ ಬಿಟ್ರೆ ಎಷ್ಟು ಜನರು ಊಟ ಹೋಯ್ತು? ಕಮ್ಮಿ ಕೇಳಿದ್ರೆ 3-4 ಜನರು, 4-5 ಜನರು ಊಟ ಹೋಯ್ತು. ಹೌದಾ? 4 ಜನರು ಊಟ ಕಮ್ಮಿ. ಲಾಸ್ಟಿಗೆ 4 ಜನ ಬಂದ್ರು. ಎಲ್ಲ ಊಟ ಆದ್ಮೇಲೆ 100 ಜನರು ಊಟ ಆದ್ಮೇಲೆ 4 ಜನ ಬಂದ್ರು. ಬಂದಾಗ ತುಂಬಾ ಹಸಿವಾಗಿದೆ. ಆಗ ಅವ್ರಿಗೆ ಊಟ ಸಿಗೋಲ್ಲ, ಖಾಲಿಯಾಗಿದೆ, ಧಾನ್ಯನೂ ಇಲ್ಲ ಮಾಡಕ್ಕೆ, ಖಾಲಿ ಅಥವಾ ಮಾಡಕ್ಕೆ ಕಾಯಬೇಕು. ಈಗ ಅವ್ರು 4 ಜನ ಉಪವಾಸ ಉಳಿದ್ರು, ವೇದನ ಅನುಭವಿಸ್ತಾ ಇದ್ದಾರೆ. ಕರ್ಮಂತೂ ಅವ್ರದಿದೆ, ಎಲ್ಲ ಕರ್ಮ ಅವ್ರ ಮೇಲೆ ಹಾಕ್ಬಿಡೋರು. ಅವ್ರ ಕರ್ಮ ಹಾಗಿತ್ತು, ಅದಕ್ಕೆ ಉಪವಾಸ ಇದ್ದಾವೆ. ಏನ್ ಹೇಳ್ರಿ? ನೀವು ಬಹಳ ಕರ್ಮ ಸಿದ್ಧಾಂತವನ್ನು ನಂಬೋರು, ಬೇರೆ ಬಗ್ಗೆ ನಿಮ್ಮ ಬಗ್ಗೆ ನಂಬಂಗಿಲ್ಲ. ನಿಮಗಾದ್ರೆ ಏನ್ ಮಾಡೋರು? ಕರ್ಮ ಸಿದ್ಧಾಂತ ಬೇರೆಯವ್ರ ಮೇಲೆ ಆರೋಪವನ್ನು ಮಾಡೋರು. ಬೇರೆಯವರಿಗಾದ್ರೆ ಕರ್ಮ ಸಿದ್ಧಾಂತವನ್ನು ಹೇಳುವರು. ಅವ್ರ ಕರ್ಮ ಹಾಗೆ ಐತಿ, ಲಾಸ್ಟಿಗೆ ಬಂದವರು ಇಲ್ಲ ಉಪವಾಸ. ಆದ್ರೆ ಇಲ್ಲಿ ಏನಾಯ್ತು ಹೇಳ್ರಿ? ನಿಮ್ಮ 100 ಜನಕ್ಕೂ ದೋಷ ಬಂತು. 4 ಜನ ಉಪವಾಸ ಇರೋಕೆ 4 ಜನ ಉಪವಾಸ ಉಳಿದ್ರು ಅಂದ್ರೆ ನೀವು 100 ಜನ 100 ಗ್ಲಾಸ್ ಅನ್ನು ಬಿಟ್ರಿ, 100 ತುತ್ತನ್ನು ಬಿಟ್ರಿ, ನಿಮ್ಮೆಲ್ಲರಿಗೂ ಸಹ ಅಂತರಾಯಕರ ಬಂದಾಯ್ತು. ಅವ್ರ ಊಟವನ್ನು ನೀವು ಕಸ್ಕೊಂಡ್ರಿ. ಮುಂದೊಂದು ದಿನ ಯಾವಾಗಾದ್ರೂ ನಿಮಗೆ ಅನ್ನಕ್ಕಿಲ್ಲದೆ ಅಭಾವ ಆಗಿ ನೀವು ಅವ್ರಿಗಿಂತ ವೇದನ ಅನುಭವಿಸ್ತೀರಿ. ಯಾಕೆಂದ್ರೆ ನೀವು ಬ್ಯಾಂಕಲ್ಲಿ ಹಣ ಇಟ್ಟಾಗ ಹಂಗೆ ಇರ್ತದೆ, ನಾನು ಏನಾಗ್ತದೆ? ಬಡ್ಡಿ ಬರ್ತದಿಲ್ಲ. ಹಾಗೇನೆ ನೀವು ಸ್ವಲ್ಪವನ್ನ ಮಾಡಿದ್ರೆ ಅದು ಬಡ್ಡಿ ಅಸಲು ಸೇರಿ ಜಾಸ್ತಿ ಆಗ್ತದೆ. ಅಂದ್ರೆ ನೀವು ಸ್ವಲ್ಪ ಕರ್ಮವನ್ನು ಮಾಡಿಕೊಂಡ್ರೆ ಬಹಳ ದುಃಖವನ್ನು ಅನುಭವಿಸಬೇಕಾಗ್ತದೆ. ಅಸಲು ಬಡ್ಡಿ ಸೇರಿ ಸುಮ್ಮನೆ ಆಗಿರ್ತದೆ. ಅದಕ್ಕಾಗಿ ಅದೇ ರೀತಿಯಾಗಿ ಆಹಾರ ಪದಾರ್ಥಗಳನ್ನ ಯಾವಾಗಲೂ ಬಿಡಬಾರದು. ಬಟ್ಲಲ್ಲಿ ಎಷ್ಟು ಬೇಕು ಅಷ್ಟೇ ಹಾಕೊಳ್ಬೇಕು. 10 ಸಲ ಹಾಸ್ಕೊಳ್ರಿ ಮತ್ತು ಊಟ ಮಾಡ್ರಿ. ಯಾವುದೇ ಅನ್ನವನ್ನ ಏನು ಮಾಡಬಾರ್ದು? ಅನಾಧಾರ ಮಾಡಬಾರ್ದು. ಅನ್ನದ ಅನಾಧಾರ ಯಾರು ಮಾಡ್ತಾರೆ? ಅನ್ನವನ್ನ ತಿರಸ್ಕಾರವನ್ನು ಮಾಡ್ತಾರೆ. ಮುಂದಿನ ಭಾಗದಲ್ಲಿ
ಒಂದೊಂದು ಅನ್ನದ ಕಾಳಿಗಾಗಿ ಪರದಾಡ್ತಾರೆ. ಅದೇ ರೀತಿ ಜಿನವಾಣಿ ನಿಮ್ಮ ಕೈಗೆ ಸಿಕ್ಕಿದೆ. ಜಿನವಾಣಿ ನಿಮ್ಮ ಪೂರ್ವ ಪುಣ್ಯದ ಉದಯದಿಂದ ಜಿನೇಂದ್ರ ಮುಖಾರ ವೃಂದದಿಂದ ಹೊರಟಿರುವಂತ ವಾಣಿಯು ನಿಮಗೆ ತಿಳಿಯುವಂತ ಭಾಷೆಯಲ್ಲಿ ಸುಂದರವಾಗಿ ದೋಷರಹಿತವಾದಂತ ಜಿನವಾಣಿ ನಿಮ್ಮ ಕೈಗೆ ಸಿಕ್ಕಿದೆ. ಆ ಜಿನವಾಣಿಯನ್ನ ನಿಮ್ಮ ಕೈ ತಗೊಳ್ಳುವಾಗ ನೀವು ಈ ಪುಸ್ತಕವನ್ನ ಓದ್ತೀವಿ, ಈ ಪುಸ್ತಕದಲ್ಲಿರುವಂತಹ ವಿಷಯದ ಪೂರ್ಣ ಅರ್ಥ ಮಾಡ್ಕೊಂತೀವಿ ಅಂದ್ರೆ ಮಾತ್ರ ಜಿನವಾಣಿ ತಗೋಬೇಕು. ಏನ್ ಮಾಡ್ಬೇಕು? ಇದರಲ್ಲಿರುವಂತ ವಸ್ತುಗಳು ಏನಿದೆ ಜಿನವಾಣಿಯಲ್ಲಿ ಚಿಕ್ಕದಿರಲಿ ದೊಡ್ಡದಿರಲಿ ಸಮಯ ತಗೊಳ್ಬಹುದು. ಅದು ಸ್ವಲ್ಪ ಲೇಟ್ ಆಗ್ಬೋದು, 1 ತಿಂಗಳ 2 ತಿಂಗಳ 3 ತಿಂಗಳ 6 ತಿಂಗಳ ಕಮ್ಮಿ ಅಂದ್ರೂ ಓದ್ಲೇಬೇಕು ಅನ್ನುವಂತ ನಿಮ್ದು ಏನಿರಬೇಕು, ಮನಸ್ಥಿತಿ ಇರಬೇಕು. ಈ ಪುಸ್ತಕವನ್ನು ನಾನು ಓದಲೇಬೇಕು, ದಿನವಾಣಿ ತೆಗೆದುಕೊಂಡು ಬಂದಿದ್ದೇನೆ, ನಾನು ಇದನ್ನ ನನ್ನ ಭಾಗ್ಯದಿಂದ ಕೈ ಸಿಕ್ಕಿದೆ. ಇದರಲ್ಲಿ ಏನಿದೆ, ಪ್ರಥಮಾನುಯೋಗನು, ಕರುಣಾನುಯೋಗನು, ಚರಣಾನುಯೋಗನು ಅಥವಾ ದ್ರವ್ಯಾನುಯೋಗನು, ಯಾವ ಅನುಯೋಗ ಇದೆ ಆ ವಿಚಾರಗಳನ್ನ ತಿಳಿದುಕೊಳ್ಳುವಂತ ಭಾವ ಇರಬೇಕು ಮತ್ತು ತಿಳಿದುಕೊಳ್ಳುವಂತ ಮನಸ್ಥಿತಿ ಇದ್ರೆ ಮಾತ್ರ ಪುಸ್ತಕವನ್ನು ಕೈ ಕೊಡಬೇಕು. ತಿಳಿದುಕೊಳ್ಳುವ ಭಾಗ ಇಲ್ಲ, ಕೇವಲ ಚಂದ ಕಾಣ್ತಾ ಇದೆ, ಫೋಟೋ ಚೆನ್ನಾಗಿ ಕಾಣ್ತಾ ಇದೆ, ಭಗವಂತನ ಫೋಟೋ ಇದೆ, ಗುರುಗಳ ಫೋಟೋ ಇದೆ, ಚಂದ ತಗೊಂಡು ಮಲ್ಲಿರ್ತೀವಿ ಅಂದ್ರೆ ಯಾವ ಕರ್ಮ ಬಂಧ ಆಗ್ತದೆ? ಜ್ಞಾನಾವರಣಿ ಕರ್ಮದ ಬಂಧವಾಗ್ತದೆ. ಮುಂದೆ ಹೋಗಿ ಎಲ್ಲಾದ್ರೂ ಶಿಬಿರ ಮಾಡ್ತಾ ಇದ್ವಿ ಅಥವಾ ಯಾವುದೇ ಒಂದು ಕ್ಲಾಸ್ ನಡೆಸ್ತಾ ಇದೀವಿ ಅಂದ್ರೆ ಆ ಪುಸ್ತಕ ಹಾಗೇನೆ ಇರ್ತಿತ್ತು. ಬೇರೆ ಕಡೆ ಶಿಬಿರಾದಿಗಳ ಉಪಯೋಗ ಆಗ್ತಿತ್ತು. ಆದ್ರೆ 50 ಜನ 50 ಪುಸ್ತಕ ತಗೊಂಡು ಮನೆಯಲ್ಲಿ ಇಟ್ಟರೆ ಮುಂದೊಂದು ದಿನ 50 ಜನರಿಗೆ ಕ್ಲಾಸ್ ಅಲ್ಲಿ ಪುಸ್ತಕದ ಅಭಾವ ಆಗ್ತದೆ. ಇದು ಕ್ಲಾಸಿನ ಪುಸ್ತಕ ಇದೆ, ಸುಮ್ಮನೆ ಎಲ್ಲರಿಗೂ ಕೊಡುವಂಥದ್ದಲ್ಲ. ಯಾರು ಕ್ಲಾಸಿಗೆ ಬರ್ತಾರೆ, ಕ್ಲಾಸಲ್ಲಿ ಯಾರು ಅದನ್ನು ತಿಳಿಸುವಂತ ವಿದ್ವಾಂಸರು ತಿಳಿಸಿ ಹೇಳ್ತಾರೆ, ವಿವರವಾಗಿ ತಿಳ್ಕೊಳ್ಳುವಂತ ಮನೋಭಾವ ಇರ್ತದೆ ಅಂತವರಿಗೆ ಮಾತ್ರ ಕೊಡ್ಲಾಗ್ತದೆ. ಯಾರು ಜಗಳ ಜೊತೆ ಗಲಾಟೆ ಮಾಡ್ಲಿಕ್ಕೆ ಬರೋಲ್ಲ. ಸಂಸಾರಿಕ ಧರ್ಮ ಮಾಡಿ ಎಲ್ಲ ಕಡೆಗೆ, ಆದ್ರೆ ಧರ್ಮ ಕ್ಷೇತ್ರದಲ್ಲಿ ಮಾಡಬೇಡ್ರಿ ಭವ್ಯಾತ್ಮರೇ. ಧರ್ಮ ಕ್ಷೇತ್ರದಲ್ಲಿ ರಾಗದ್ವೇಷಗಳನ್ನ ಮಾಡಬೇಡಿರಿ. ವಿದ್ವಾನರೊಂದಿಗಾಗ್ಲಿ, ಗುರುಗಳೊಂದಿಗಾಗ್ಲಿ ಅಥವಾ ಭಗವಂತರೊಂದಿಗಾಗ್ಲಿ, ಧರ್ಮದೊಂದಿಗಾಗ್ಲಿ ದ್ವೇಷವನ್ನ ಮಾಡಬೇಡ್ರಿ. ಅನ್ಯ ಕ್ಷೇತ್ರದಲ್ಲಿ ಮಾಡಿದಂತ ಪಾಪವೆಲ್ಲವೂ ಧರ್ಮ ಕ್ಷೇತ್ರದಲ್ಲಿ ನಷ್ಟವಾಗ್ತದೆ. ಏನಾಗ್ತದೆ? ಎಲ್ಲರಿಗೂ ಚಂದ ಗೊತ್ತಿದೆ, 100 ಸಲ ಕೇಳಿರುತ್ತೆ. ಅನ್ಯ ಕ್ಷೇತ್ರದಲ್ಲಿ ಮಾಡಿದಂತ ಪಾಪ ಎಲ್ಲಿ ದೂರವಾಗ್ತದೆ? ಧರ್ಮ ಕ್ಷೇತ್ರದಲ್ಲಿ ದೂರವಾಗ್ತದೆ. ದೇವ ಶಾಸ್ತ್ರ ಗುರುಗಳ ಸಾನ್ನಿಧಿಯಲ್ಲಿ, ಚರಣದಲ್ಲಿ. ಇನ್ನು ಧರ್ಮ ಕ್ಷೇತ್ರದಲ್ಲಿ ಒಂದು ರಾಗವನ್ನ ಮಾಡಿದರೆ ಅಥವಾ ಇಲ್ಲಿ ಧರ್ಮಾತ್ಮರಿಗೆ ಏನಾದ್ರೂ ಮನಸ್ಸಿಗೆ ನೋವು ಆಗುವ ಹಾಗೆ ಅಥವಾ ಜಿನವಾಣಿಗೆ ಅಭಿನಯವನ್ನ ಮಾಡಿದರೆ, ಜಿನ ಗುರುಗಳಿಗೆ ಅಭಿನಯವನ್ನ ಮಾಡಿದರೆ ಅಥವಾ ಜಿನೇಂದ್ರ ಭಗವಂತರಿಗೆ ಅಭಿನಯವನ್ನ ಮಾಡಿದರೆ ಜಿನ ಧರ್ಮಕ್ಕೆ ಅಭಿನಯ ಮಾಡಿದಷ್ಟು ಪಾಪವಾಗ್ತದೆ. ಇದನ್ನ ಈ ಪಾಪವನ್ನ ಭೋಗಿಸಲೇಬೇಕು. ಏನ್ ಮಾಡಬೇಕು? ಭೋಗಿಸಲೇಬೇಕು. ಇದನ್ನ ಯಾರು ಇದನ್ನ ತಪ್ಪಿಸ್ಕೊಳ್ಳೋಕಾಗಲ್ಲ. ಅದಕ್ಕಾಗಿ ಸಂಸಾರದಲ್ಲಿ ದುಃಖವನ್ನ ಮಾಡತಕ್ಕಂತ ಅನಾದಿ ಕಾಲದಿಂದಲೂ ಸಹ ಅಜ್ಞಾನದಿಂದ ಕರ್ಮವನ್ನ ಬಂಧ ಮಾಡಿಕೊಂಡು ದುಃಖವನ್ನ ಭೋಗಿಸತಕ್ಕಂತ ಭೂಮಿ ಜೀವಿಗಳಿಗಾಗಿ ಮಹಾಪುರುಷರ ಜೀವನ ಚರಿತ್ರೆಯನ್ನ ಪೂರ್ವಾಚಾರ್ಯರು ಭವ್ಯ ಜೀವಿಗಳ ಉದ್ಧಾರಕ್ಕಾಗಿ ಅವರ ಕಣ್ಣನ್ನ ತೆರೆಸಲಿಕ್ಕಾಗಿ ಜಿನವಾಣಿಯನ್ನ ಬರೆದಿಟ್ಟಿದ್ದಾರೆ. ಲೋಬಲ್ ಪುರಸ್ಕಾರಕ್ಕಲ್ಲ ಅಥವಾ ಗಿನ್ನಿಸ್ ಬುಕ್ ದಾಖಲೆ ಮಾಡ್ಲಿಕ್ಕಲ್ಲ. ಗುಪಾದಲ್ಲಿ ಕೂತ್ಕೊಂಡು ತಾಳೆಪತ್ರೆಯಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ಯಾವುದಲ್ಲಿ? ತಾಳೆಪತ್ರೆ ಆದಿ ಗ್ರಂಥಗಳಲ್ಲಿ. ಆದ್ರೆ ಈಗ ವಿಕಾಸವನ್ನ ಮಾಡ್ಕೊಂತ ಹಾಗೆ ಪೇಪರ್ ಆದಿಗಳಲ್ಲಿ ಈಗ ಆರ್ಡರ್ ಕೊಟ್ರೆ, ಸಂಜೆ ಆರ್ಡರ್ ಕೊಟ್ರೆ ಬೆಳಿಗ್ಗೆನೆ 1000 ಪುಸ್ತಕಗಳು, ಲಕ್ಷಾಂತರ ಪುಸ್ತಕಗಳು ಬಂದ್ಬಿಡ್ತೀವಿ. ಮೊದಲು ಹಾಗೇನಿಲ್ಲ, ತಿಂಗಳಗಟ್ಟಲೆ ಬರಿಬೇಕಿತ್ತು, ಕೈಯಲ್ಲಿ ಬರೆಸ್ತಿದ್ರು. ಹಾಗೆ ಬರೆದು ಏನ್ ಮಾಡ್ತಿದ್ರು, ಎಲ್ಲರ ಮನೆಗೆ ಹಂಚ್ತಿದ್ರು.
ನಿಮ್ಮ ಪ್ರಾಂತ್ಯದಲ್ಲಿ ಆಗಿದ್ರು ಒಬ್ಬರು ಮಹಿಳಾ ಶಾಂತಿ ಪುರಾಣವನ್ನ ಕೈಯಲ್ಲಿ ಬರೆಸಿ ತಿಮ್ಮಬ್ಬೆ ಮನೆ ಮನೆಗೆ ಹಂಚಿಲ್ಲಾಕಿ. ಯಾರು? ದಾನ ಚಿಂತಾಮಣಿ ಅತ್ತಿಗೊಬ್ಬೆ ಅಂತ ಕುಲದಲ್ಲಿ ಜನ್ಮವನ್ನು ಪಡೆದಿದ್ರಿ, ಅಂತ ಮಣ್ಣಲ್ಲಿ ಜನ್ಮವನ್ನು ಪಡೆದಿದ್ರಿ ನೀವು. ದಾನ ಚಿಂತಾಮಣಿ ಅತ್ತಿಗೊಬ್ಬೆಯ ಸ್ವಲ್ಪವಾದರೂ ಸಹ ಆದರ್ಶವನ್ನು ಪಾಲನೆ ಮಾಡಬೇಕು, ಅನುಕರಣೆಯನ್ನು ಮಾಡಬೇಕು. ಆಗ ಮಾತ್ರ ನೀವು ದಾನ ಚಿಂತಾಮಣಿ ಹೆಸರು ಹೇಳಕ್ಕೆ ಯೋಗ್ಯವಾಗ್ತದೆ, ನಾವು ಕುಲದವರಿದ್ರು ಅನ್ನೋಕೆ ಯೋಗ್ಯ ಆಗ್ತದೆ. ಆದರ್ಶ ಬೇರೆ, ಹೆಸರು ಮಾತ್ರ ಆದ್ರೆ ಹೇಗಾಗ್ತದೆ? ಅದಕ್ಕಾಗಿ ಜಿನವಾಣಿ ಅಭಿನಯವನ್ನು ಮಾಡಬಾರದು, ಜಿನವಾಣಿಗೆ ದಾನವನ್ನು ಕೊಡಬೇಕು. ಶಿಬಿರ ನಡೀತಾ ಇದೆ, ಶಿಬಿರದಲ್ಲಿ ಜಿನವಾಣಿಯನ್ನು ಹೇಳ್ತಾ ಇದ್ದಾರೆ, ಇಂಥ ವ್ಯವಸ್ಥೆಗಳಿಗೆ ದಾನಗಳನ್ನು ಮಾಡಬೇಕು. ಮತ್ತು ಯಾರು ಧರ್ಮಾತ್ಮರು ಧರ್ಮ ಕಾರ್ಯಗಳನ್ನು ಮಾಡ್ತಾರೆ ಅಂತವರಿಗೆ ಧರ್ಮ ಕಾರ್ಯವನ್ನು ಮಾಡೋದಕ್ಕೆ ಉಪಕರಣಾದಿಗಳನ್ನ ದಾನವನ್ನು ಕೊಟ್ಟು ಭವ್ಯಾತ್ಮರು ಬಹುದೊಡ್ಡ ಪುಣ್ಯವನ್ನು ಕಟ್ಟಿಕೊಳ್ತಾರೆ, ಚಟ್ಟಾಯಿತ ಪುಣ್ಯ ಪ್ರಾಪ್ತವಾಗ್ತದೆ. ನೋಡಿ, ಶಿಬಿರಾದಿಗಳಿಗೆ ಕೆಲವರು ದಾನವನ್ನು ಮಾಡಿದರೆ ಭವ್ಯಾತ್ಮರು ಭವ್ಯ ಜೀವಿಗಳಿದ್ದಾರೆ, ಅವರ ಜ್ಞಾನಾವರಣೀಕರಣದ ಕ್ಷಯವಾಗ್ತದೆ. ಹಾಗೆ ವಸ್ತ್ರವನ್ನು ದಾನ ಮಾಡಿದ್ರು, ಧೋತಿ ದುಪ್ಪಟೆಗಳನ್ನು ದಾನ ಮಾಡ್ತಾರೆ, ಪೂಜೆ ಪಾತ್ರೆಗಳನ್ನ, ಆಹಾರಗಳನ್ನ, ಆದಿ ವಸ್ತುಗಳ ಅಥವಾ ಫಸ್ಟ್ ಸೆಕೆಂಡ್ ಪೇಜ್ಗಳನ್ನ, ಪುಸ್ತಕಗಳನ್ನ. ಈ ಪುಸ್ತಕ ಪ್ರಿಂಟ್ ಆಗಿದೆ ಅಂದ್ರೆ ಪರ್ಸೆಂಟೇಜ್ ಯಾರ್ಯಾರು ಯಾವಾಗ ಪ್ರಿಂಟ್ ಮಾಡುವ ದಾನ ಕೊಟ್ಟಿದ್ರು ಅವರೆಲ್ಲರಿಗೂ ಪರ್ಸೆಂಟ್ ಅಕೌಂಟಿಗೆ ಹೋಗ್ತಾನೆ ಇರ್ತದಲ್ಲ. ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಹಲವರ ಸಹಕಾರ ಮತ್ತು ಹಲವು ಭವ್ಯ ಜೀವಿಗಳ ಮನಸ್ಸಿನಿಂದ, ವಚನದಿಂದ, ಕಾಯದಿಂದ, ತನ್ನೊಬ್ಬನ ಧನಗಳ ಸಹಾಯದೊಂದಿಗೆ ಆಗ್ತದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕಾದಂಥದ್ದು. ಕೇವಲ ಹಣ ಇದ್ದರೂ ಒಬ್ಬರನ್ನೇ ಆಗೋಲ್ಲ, ಎಲ್ಲರಿಗೂ ಪರ್ಸೆಂಟ್ ಹೋಗ್ತದೆ. ಹಾಗೆ ಭವ್ಯಾತ್ಮರು ದೂರದಿಂದಲೂ ಸಹ ಎಷ್ಟು ವಸ್ತುಗಳನ್ನು ಕೊಡಿಸ್ತಾರೆ. ಇದೇ ರೀತಿಯಾಗಿ ಎಲ್ಲಾ ಕಡೆಗೂ ಶಿಬಿರಗಳನ್ನ ನಡೀತಾ ಇದೆ. ನಿಮ್ಮಲ್ಲೂ ಸಹ ಶಿಬಿರ ಆಯೋಜನ ಮಾಡಿದ್ರೆ ನೀವು ಶಿಬಿರ ನಡೀತಾ ಇದೆ, ಅದಕ್ಕೆ ಲಾಭವನ್ನು ಪಡ್ಕೊಳ್ರಿ. ಹೇ ಭವ್ಯಾತ್ಮರೇ, ಲಾಭವನ್ನು ಪಡೆಯಿರಿ. ಹೇಳುವುದನ್ನ ಅರ್ಥ ಮಾಡ್ಕೊಳ್ರಿ. ಯಾರು ಹೇಳುವುದನ್ನ? ಜನರು ಹೇಳಿದ್ದನ್ನಲ್ಲ, ಜನರು ಹೇಳಿದ್ದನ್ನ ಅರ್ಥ ಮಾಡಿಕೊಳ್ತಾ ಅನಂತ ಕಾಲ ಕಳೆದಿದೆ. ಜನರು ಹೇಳಿದ್ದನ್ನ ಅರ್ಥ ಮಾಡಿಕೊಳ್ಳಿ. ಯಾವುದನ್ನ? ಜಿನರು ಏನ್ ಹೇಳಿದರು, ಜಿನರ ಲಘುನಂದರಾದಂತ ಪೂರ್ವಾಚಾರ್ಯರು, ಹಾಗೆ ಪ್ರಾಮಾಣಿಕವಾದಂತ ಆಚಾರ್ಯರು ಪ್ರಾಮಾಣಿಕವಾದಂತಹ ಶಾಸ್ತ್ರಗಳಲ್ಲಿ ಏನು ಬರೆದಿದ್ದಾರೆ ಅದನ್ನ ನೋಡಿ ನೀವು ಏನು ಮಾಡಿಕೊಳ್ಳ್ರಿ, ಅದನ್ನ ತಿಳಿದುಕೊಳ್ಳ್ರಿ ಬಂಧುಗಳೇ. ಅದಕ್ಕಾಗಿ ಶಿಬಿರಗಳನ್ನು ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ಭವ್ಯ ಜೀವಿಗಳ ಭವಕೋಪದಿಂದ ಮೇಲೆ ಏಳಲಿಕ್ಕೆ, ಸಂಸಾರದಿಂದ ಪಾರಾಗಲಿಕ್ಕಾಗಿ ಅದಕ್ಕಾಗಿ ಜಿನವಾಣಿ ಬೇಕು, ಹಾಗೆ ಅಭಿಷೇಕ ಪೂಜೆ ಮಾಡಲಿಕ್ಕೆ ಧೋತಿ ದುಪ್ಪಟಗಳು ಬೇಕು, ಕಲಿಸ್ಬೇಕಲ್ಲ. ಬೇಸಿಕ ಸಾವಕರ ಸಂಸ್ಕಾರಗಳನ್ನ, ಸಾವಕ ಕ್ರಿಯೆಗಳನ್ನ ಪ್ರತಿಯೊಂದು ಮಾಡೋದನ್ನು ಕಲಿಬೇಕು. ಅದಕ್ಕಾಗಿ ಪೂಜೆ ಮಾಡೋ, ದಾನ ಮಾಡೋ 99 ತಪ್ಪಾದ್ರೆ ಕ್ಷಮ ಐತಿ, ಆದ್ರೆ ನೀವು ಬರ್ಲಿಲ್ಲ ಅಂದ್ರೆ ಕ್ಷಮ ಇಲ್ಲ. ನೋಡ್ರಿ, ಕೆಲವರು ಹೇಳ್ತಾರೆ ಈ ಮಹಾರಾಜರು ಸ್ಟ್ರಿಕ್ಟ್ ಬಹಳ ಎಲ್ಲ ಚಲೋ, ಇವರ ಭಾರಿ ಕಡಕ್ರಿ. ಹೆಣ್ಮಕ್ಳು ಏಕೋತಿ ಮಾತಾಡ್ಕೊಂತಿರ್ತಾರ ಮನ್ಯಾಗ, ಹಿಂಗ ಸಾಡಿನೇ ಬೇಕಂತ, ಬೆಳಿ ಸಾಡಿನೇ ಬೇಕಂತ, ಹಾರ ಕೊಡಕ ಧೋತಿ ದುಪ್ಪಟನೇ ಬೇಕಂತ ಹಿಂಗಂದ್ರೆ ಹಂಗ ಮಾಡಿ ನಿಲ್ಸೇ ಬಿಡ್ತಾರ ಮಹಾರಾಜರ. ಮತ್ ಕಲಿಯೋಲ್ಲ ನೀವು. ನೋಡ್ರಿ, ಸ್ಕೂಲಾಗ ಶಿಕ್ಷಕರ ಏನಿದ್ರ ಸ್ಟ್ರಿಕ್ ಇದ್ದಾಗ ಹುಡುಗರು ಫಸ್ಟ್ ಬರ್ತಾರ, ರ್ಯಾಂಕ್ ಬರ್ತಾರ, ಹೌದಲ್ಲ? ಇಲ್ಲ ಅಂದ್ರೆ ಸ್ಕೂಲಾಗ ಹೆಂಗಂದ್ರೆ ಹೆಂಗಾಗ್ಲಿ ಅಂತ ಹೇಳಿದ್ರ, ನೀವೆಲ್ಲ ಸ್ಕೂಲಾಗ ಯಾವ್ದು ಸ್ಟ್ರಿಕ್ ಐತಿ, ಎಲ್ಲಿ ಕಡಕ್ ಐತಿ ಅಲ್ಲಿ ಹಾಕ್ತಿರ್ತಾವ, ಅಲ್ಲಿ ಅಡ್ಮಿಷನ್ ಮಾಡ್ತಾರೆ. ಅಡ್ಮಿಷನ್ ನಂಬರ್ 1 ಎಲ್ಲಾ ಪೇಪರ್ ಪತ್ರಿಕೆ ಬರಬೇಕು. ಅಲ್ಲಿ 99 ಹುಡುಗರು ಸಹ 99 100 ತಗೊಳ್ಳುವಂತ ಹುಡುಗರು ಎಲ್ಲಿ ಯಾವ ಸ್ಕೂಲ್ ಇದೆ, ಕಾಲೇಜ್ ಇದೆ, LKG UKG ಹುಡುಕ್ತೀರಿ, ಹೋಗಿ ದೂರದಲ್ಲಿ ಲಕ್ಷ ಕೊಟ್ಟು ಅಡ್ಮಿಷನ್ ಮಾಡ್ತೀರಿ. ಈ ಕಡೆ ಸ್ಕೂಲಲ್ಲಿ
ಹುಡುಗರು ರಿಸಲ್ಟ್ ಬಂದಿರೋಲ್ಲ, ಅದಕ್ಕಿಂತ ಮೊದಲು ಬುಕ್ ಮಾಡಿ ಬರ್ತೀರಿ ಹೋಗಿ ಅವರಿಗೆ. ಅಲ್ಲಿ ಫೀಸ್ ಕಟ್ಕೊಂತಾರ. ಅಂದ್ರ ನಿಮ್ ಹೆಸರು ಕೊಡ್ಬೇಕಂದ್ರ ಅಲ್ಲಿ ಇಟ್ಟು ಬರ್ಬೇಕಂತಾರ. 5,000, 10,000, 20,000, 50,000 ಇಟ್ರ ಮಾತ್ರ ಹೆಸರು ಬರ್ಕೊಂತಾರ. ಆದ್ರೂ ಲೈನ್ ಹಚ್ತಾರಲ್ಲ ಹೋಗಿ ಏನ್ ಮಾಡ್ತಾರ್ರಿ? ಅದು ಅಲ್ಲ ಸಿಗದಿದ್ರ ಮ್ಯಾನೇಜ್ ಇನ್ಫ್ಲೂಯೆನ್ಸ್ ಅನ್ನು ಮಾಡ್ತಾರೆ. ಅಂದ್ರೆ ಏನ್ ಮಾಡ್ತಾರೆ ಹೇಳ್ರಿ? ಇನ್ಫ್ಲೂಯೆನ್ಸ್. ಬೇರೆ ಕಡೆಯಿಂದ ಹೇಳ್ತಾರ. ಅವ್ರ ಕಡೆ ಯಾರ ಮಾತು ನಡೀತೈತಿ ಅವ್ರ ಕಡೆ ಹೇಳ್ಸ್ಬೇಕು. ನಮ್ ಕಡೆ ಬಂದು ಹೇಳ್ತಾರ, ಮಹಾರಾಜರ ಒಂದ್ಸಲ ಹೇಳ್ರಿ, ಇವ್ರು ನಿಮ್ ಭಕ್ತರು ಇದ್ರೆ ಅವ್ರಿಗೊಂದ್ ಸ್ವಲ್ಪ ಹೇಳ್ರಿ, ಇಲ್ಲ ಹೇಳ್ರಿ ಅಂತ. ಇದೆಲ್ಲ ಕೊಡ್ತೈತಿ ತಲೆ ನಿಮಗ ಬಂದು. ಆದ್ರ ಇದೆಲ್ಲ ಏನಾಗಿದೆ? ಇಲ್ಲೇ ಲೌಕಿಕವಾದಂಥದ್ದಿದೆ. ಆದ್ರೆ ಇದು ಪರಮಾರ್ಥಿಕವಾದಂತ ಜ್ಞಾನವನ್ನು ಪ್ರಾಪ್ತ ಮಾಡ್ಕೊಳ್ತಕ್ಕಂತ ಶಿಬಿರಾದಿಗಳಲ್ಲಿ ನಾವು ಬರಬೇಕು, ಕಲ್ತ್ಕೊಳ್ಬೇಕು, ನಾವು ಅದರಲ್ಲಿ ಮುಂದೆ ಅಡ್ಮಿಷನ್ ಮಾಡಬೇಕು, ಅಲ್ಲಿ ಶಿಬಿರ ಇರ್ತಕ್ಕಂಥ ಅನುಸಾರನ ಪಾಲನೆ ಮಾಡಬೇಕು, ಗುರುಗಳು ಹೇಳಿದ್ದನ್ನು ಕೇಳಬೇಕು ಅನ್ನುವಂಥದ್ದು ಯಾಕೆ ಹೊಡೆಯಂಗಿಲ್ಲ ತಲೆಗೆ? ಓಡದೆ ಇದ್ದದಕ್ಕ ಇದು ಸಂಸಾರದ ಸುತ್ತಾ ಇರೋದು. ಓಡಿದ್ರೆ ನೀವೆಲ್ಲರೂ ಏನಾಗ್ತಿತ್ತು ಹೇಳ್ರಿ? ನೀವೆಲ್ಲ ಮಾಸ್ಟ್ರೇ ಆಗ್ತಿದ್ರಿ. ನೀವೊಮ್ಮೆ ಓದಿದ್ರ ಏನಾಗ್ತಿದ್ರಿ ಹೇಳ್ರಿ? ಗುರುವಿನ ಗುರು ಆಗ್ತಿದ್ರಿ, ಗುರು ಸಮಾನರಾಗ್ತಿದ್ರಿ ಹೋಗಿ. ಹಾಗೆ ಭಗವಾನ್ ಆಗ್ತಿದ್ರಿ, ಜಗತ್ತಿನ ಗುರು ಆಗ್ತಿದ್ರಿ. ನೀವೆಲ್ಲರೂ ಸಹ ಬರದೇ ಇದ್ದದಕ್ಕೆ ನೀವಂದ್ರೆ ನಾವು ಸೇರ್ಸ್ಕೊಂಡು ಹೇಳ್ತೀವಿ. ಮತ್ತ ಹಿಂದೆ ಮಾಡಿದ್ದೆ ನಾವು ಇದನ್ನ ಏನ್ ಹೇಳ್ರಿ? ಏನೋ ಗುರುಗಳು ಉಪದೇಶ ಮಾಡಿದ್ರು, ನಮಗೂ ಏನೋ ಸದ್ಬುದ್ಧಿ ಪ್ರಾಪ್ತವಾಯಿತು, ಶುಭ ಕರ್ಮಿತ್ತು, ಶ್ರದ್ಧಾ ಮಾಡಿದ್ವಿ. ಹಾಗೆ ಈ ಮಾರ್ಗದಲ್ಲಿ ಬಂದಿವಿ, ಇಲ್ಲಿ ಕುತ್ಕೊಂಡಿವಿ. ಮತ್ತ ಭಗವಂತ ಹೇಳಿದ್ದನ್ನ ನಿಮಗೆ ಹೇಳುವಂತ ಒಂದು ಏಜೆಂಟ್ ಕೆಲಸ ಮಾಡ್ತಿದ್ವಿ. ಏನ್ ಮಾಡ್ತಿದ್ವಿ ಹೇಳ್ರಿ? ಏಜೆಂಟ್. ಭಗವಂತ ಏನ್ ಹೇಳ್ಯಾರ ಅದನ್ನ ನಿಮಗೆ ಏಜೆಂಟ್ ಕೆಲಸವನ್ನು ಮಾಡೋದನ್ನ ನಾವು ತಗೊಂಡಿದ್ವಿ. ನಮ್ಮದಾದಂಥದ್ದು ಏನೂ ಇಲ್ಲ. ಇಲ್ಲಿ ಸಿದ್ಧಾಂತವನ್ನ ಹಾಗೆ ಜಿನೇಂದ್ರ ಭಗವಂತರು ಹೇಳಿದ್ದನ್ನ ಜಿನವಾಣಿಯನ್ನ ತಿಳ್ಕೊಳ್ರಿ ಭವ್ಯಾತ್ಮನೇ. ಜಿನವಾಣಿಯನ್ನ ತಿಳಿಯುವುದರಿಂದ ಜಗತ್ತಿನ ಕಲ್ಯಾಣವಾಗ್ತದೆ, ಭವ್ಯ ಜೀವಿಗಳ ಉದ್ಧಾರವಾಗ್ತದೆ. ನೋಡಿ, ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೇಗಾದ್ರೂ ದಾನ ಮಾಡುವಾಗ, ಪೂಜೆ ಮಾಡುವಾಗ ನೀವೆಲ್ಲ ವ್ಯವಸ್ಥಿತ ಮಾಡಬೇಕು, ಸಮೀಚೀನವಾಗಿ ಮಾಡಬೇಕು. ಎಲ್ಲಾ ಕ್ರಿಯೆಗಳನ್ನ ವ್ಯವಸ್ಥಿತವಾಗಿ 100ಕ್ಕೆ 100 ಅಂಕ ತಗೋಬೇಕು. ಅದಕ್ಕೆ ಹೇಳ್ತಾ ಇದ್ದೇನೆ, ಎಲ್ಲ ಮಾಡಿರಿ, ಚಲೋ ಐತಿ. ನೀವು ಮನೆಯೂ ಕಟ್ಟಿರಿ, ಮನೆಯಾಗ ಸೋಫಾ ಸೀಟು ಇಟ್ಟಿರಿ, 25-30 ಲಕ್ಷ ರೂಪಾಯಿ ಸೋಫಾ ಸೀಟು. ಬೆಡ್ರೂಮ್ ಐತಿ, ಬೆಡ್ರೂಮ್ ಕಾಟ ಎಷ್ಟು ಇರ್ತೀರಿ? ದೊಡ್ಡ ರೇಟ್ ಅಲ್ಲಿ ಮಾರೋದಕ್ಕೆ ದೊಡ್ಡ ರೇಟ್ ಹೌದಲ್ರಿ? ಮತ್ತ ಮನ್ಯಾಗ ಟಿವಿ ಐತಿ. ಟಿವಿ ಎಷ್ಟು ನೋಡಿದ್ರಿ? ಒಂದು ಮನ್ಯಾಗ ಹೋಗಿದ್ವಿ, 8 ಲಕ್ಷ ರೂಪಾಯಿ ಟಿವಿ. ಪಿಕ್ಚರ್ ಟಾಕೀಸ್ ಆಯ್ತು ನಮ್ಗೆ, ಇದೇನಪ್ಪ ಹಿಂಗೆ ಇಷ್ಟು ದೊಡ್ಡ ಟಿವಿ ಹಾಕಿರ ಅಂತ ಕೇಳಿ 8 ಲಕ್ಷ ಮಾಡಿದ್ರೆ ಒಂದು ರೇಟ್ ಅಂದ್ರೆ ನೋಡಿ. ಹಿಂಗೆಲ್ಲ ಎಲ್ಲದೂ ಐತಿ, ಎಲ್ಲದನ್ನು ಇಟ್ಕೊಂಡಿರಿ. ಮತ್ತ ಎಲ್ಲಾ ಉಪಕರಣ ಇದಾವ ನಿಮ್ ಕಡೆಗೆ. ಬಂಗಾರ ಐತಿ, ಬೆಳ್ಳಿ ಐತಿ, ಬೆಳ್ಳಿ ಕಳಸಿದ, ಬಂಗಾರದ ತಾಟ ಐತಿ ಊಟ ಮಾಡಾಕ, ತಂಬಿಗಿದಾವ್, ಗ್ಲಾಸ್ ಐತಿ, ಚಮಚ ಐತಿ, ಎಲ್ಲ ಐತಿ. ಬೆಳ್ಳಿದಿದಾವ್, ಬಂಗಾರದಿದ್ರು ಇರ್ಬೋದು, ಹೇಳಕ್ ಬರಂಗಿಲ್ಲ. ಈ ಬನ್ನಿ ಹೋಗೋದ್ರಲ್ಲಿ ಏನು ಕಮ್ಮಿ ಇಲ್ಲ ಬಿಡಿ, ಇದ್ದವರು ಇದ್ದಾರೆ ಕೆಲವರು. ಆಗ ಅವರು ಧರ್ಮದ ಸಾಧನಗಳನ್ನ ಇಟ್ಕೊಂಡರು 2 ಮಂದಿ ಇದ್ದಾರೆ, ಬಹಳ ಕಮ್ಮಿ ಮಂದಿ ಸಿಗ್ತಾರೆ. ಧರ್ಮ ಸಾಧನ ಇಟ್ಕೋಬೇಕು. ಅದಕ್ಕಾಗಿ ನಾವೇನು ನೋಡ್ರಿ, ಮಹಾರಾಜರೇ ಕ್ಷಮಾ ಮಾಡ್ರಿ, ಇವತ್ತು ಕ್ಷಮಾ ಮಾಡ್ರಿ ಅಂತ ಹೇಳಕತ್ತಿರು, ಬಹಳ ಹೇಳಕತ್ತಿರು. ಕ್ಷಮಾ ಅಂತೂ ಐತಿ. ಆದ್ರ ನಿಮಗೆ ಏನಾದ್ರೂ ನಿಮಗೆ ಬಿಗಿ ಮಾಡಿಲ್ಲ ಅಂದ್ರೆ ನೀವು ಕಲ್ತ್ಕೊಳಂಗೇ ಇಲ್ಲ. ಏನ್ ಮಾಡಂಗಿಲ್ಲ ಹೇಳ್ರಿ? ನಡ್ಸಾರ, ಎಲ್ಲ ನಡ್ಸಾರ, ನೀವು ಹಾಗೆ ನಡ್ಸ್ಬಿಡ್ತೇನೆ. ಏನ್ ಮಾಡ್ತೀರಿ ಹೇಳ್ರಿ? ನಡೀತೈತಿ ಮಹಾರಾಜರಿ, ಹೆಂಗಾದ್ರು ಈ ಮಹಾರಾಜರಿಗೆ ಹೆಂಗ್ ನಡೀತಿ, ಹಿಂಗೆ ನಡೀತಿತ್ತು, ನಡೆಸಿಬಿಡೋ ನೀವು. ಹಂಗೆ ಹೆಂಗ್ ಮಾಡೋರು ಹೇಳ್ರಿ? ಆ ಮಹಾರಾಜ ಬಂದಾಗ ಹಂಗೆ ನಡೀತೈತಿ, ಹಾಗೆ ನಡೆಸಾರ. ಹೆಂಗ್ ನಡೆಸ್ತಾರೆ ಹೇಳ್ರಿ? ಇನ್ನೊಬ್ಬರು ಬಂದ್ರೆ ಹಾಗೆ ನಡೆಸಾರ. ಹಂಗೆ ಹಿಂಗೆ ನಡೆಸೋದಲ್ಲ, ಹೆಂಗೆ ನಡೆಸಬೇಕು ಅನ್ನೋದನ್ನ
ಸಮೀಚೀನವಾದಂತ ಎಲ್ಲರೂ ಬಂದಾಗಲೂ ಸಹ ಒಂದೇ ರೀತಿಯಾಗಿ ಗುರುಗಳು ಏನಿದ್ದಾರೆ ಹೇಳ್ರಿ, ಎಲ್ಲರೂ ಸಮಾನರಿದ್ದಾರೆ ಗುಣದಲ್ಲಿ. ಭಗವಂತರು ಗುಣದಲ್ಲಿ ಸಮಾನರಿದ್ದಾರೆ. ಜಿನವಾಣಿ ಸಮಾನವಿದೆ. ಈ ಜಿನವಾಣಿ ಹೆಚ್ಚು, ಈ ಜಿನವಾಣಿ ಕಡಿಮೆ ಅಂತಿದೆಯೇನ್ರಿ? ಎಲ್ಲ ಜಿನವಾಣಿ ಎಲ್ಲರೂ ಸಮಾನ ಇದೆ. ಇಲ್ಲ ಈ ಜಿನ ಗುರುಗಳ ಹೆಚ್ಚು, ಇವರು ಸ್ವಲ್ಪ ಕಡಿಮೆ, ಏನೂ ಇಲ್ಲ. ಜಿನ ಗುರುಗಳಿದ್ದಾರೆ ಅಂತೇಳಿ ಎಲ್ಲರೂ ಸಮಾನರಾಗಿದ್ದಾರೆ. ಆ ಗುರುಗಳ ಸ್ಥಾನದಿಂದ ಕೆಳಗಿಳ್ಕೊಂಡು ಸ್ಥಾನ ಕಡಿಮೆ ಅಂತ ಹೇಳಕ್ ಬರಂಗಿಲ್ಲ. ಅದೇ ಸ್ಥಾನದಲ್ಲಿದ್ದಾರೆ ಗುಣ ಇದೆ ಬಂದವರು ಎಲ್ಲರೂ ಏನಾಗಿದ್ದಾರೆ? ಸಮಾನರಾಗಿದ್ದಾರೆ. ಹಾಗಾಗಿ ಸಮಾನವಾದಂತ ಆಚರಣೆಗಳನ್ನ, ಕ್ರಿಯೆಗಳನ್ನ, ದಾನ ಮತ್ತು ಪೂಜಾದಿಗಳನ್ನ ನೀವೆಲ್ಲರಿಗೂ ತಿಳ್ಕೊಳ್ರಿ ಅನ್ನೋ ಉದ್ದೇಶದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಸಹ ಆಹಾರ ಕೊಡ್ಕೊಂಡು ರಸೀಟ್ ಕೊಡ್ರಿ, ಪೂಜಾ ಮಾಡಿಕೊಂಡು ರಸೀಟ್ ಕೊಡ್ರಿ. ಕೇವಲ ಬನ್ನಿ ಕೊಪ್ಪದವರಿಗೆ ಅಷ್ಟೇ ಅಲ್ಲ, ನೀವು ಜೈನ ಕುಲದಲ್ಲಿ ಯಾರ್ಯಾರು ಜನ್ಮವನ್ನು ಪಡೆದಿದ್ರಿ ಪ್ರತಿಯೊಬ್ಬ ಜೈನರಿಗೂ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಜೈನರಾದರು ಇವತ್ತು ಬಂದಿದ್ರು. ಮಹಾರಾಜರೇ ನಾವು ಪುನಾದಿಂದ ಬಂದಿದ್ವಿ, ಗೊತ್ತಿಲ್ಲ ಆಗಿದ್ರಿ ಮಹಾರಾಜರೇ ಪುನಾದಿಂದ ಬಂದಿವಿ, ನಾವು ಇವತ್ತೊಂದಿನ ಕ್ಷಮ ಮಾಡ್ರಿ. ನೀವು ಪುನಾದಿಂದಲೂ ಬರ್ರಿ, ದಿಲ್ಲಿಯಿಂದಲೂ ಬರ್ರಿ, ಮುಂಬೈದಿಂದಲೂ ಬರ್ರಿ, ಬನ್ನೇಕೊಪ್ಪದಿಂದಲೂ ಬರ್ರಿ. ನೀವು ಶ್ರಾವಕರ ಹೋದಲ್ಲೋ, ನೀವು ಜೈನರ ಹೋದಲ್ಲೋ. ಹಾಗಾಗಿ ತಿಳ್ಕೋಬೇಕು, ಇಟ್ಕೋಬೇಕು ನೀವು ಸಹ. ಹಾಗೆ ಕ್ಷಮ ಇದೆ ನಮ್ಗೆ, ನಾವೇ ಸಿಟ್ಟು ಮಾಡಂಗಿಲ್ಲ. ನೀವು ತಿಳ್ಕೋಬೇಕು ಅಂದ್ರೆ ನಿಮಗೆ ಏನ್ ಮಾಡ್ತಾ ಇದೀವಿ? ಬಿಗಿ ಮಾಡ್ತಾ ಇದೀವಿ. ಏನ್ ಮಾಡೋದು ಹೇಳ್ರಿ? ಬಿಗಿ ಬೇರೆ, ಸಿಟ್ಟು ಬೇರೆ. ಸಿಟ್ಟಿಗೆ ಮತ್ತು ಅನುಶಾಸನಗಳನ್ನ ಟೈಟ್ ಮಾಡೋದು ಬೇರೆ, ಸಿಟ್ಟು ಮಾಡ್ಕೊಳ್ಳೋದು ಬೇರೆ. ಹೌದಲ್ಲ? ಅನುಶಾಸನ ಪಾಲನೆ ಅವಶ್ಯವಾಗಿ ಎಲ್ಲವೂ ಮಾಡಬೇಕು. ಅದಕ್ಕಾಗಿ ಪ್ರತಿಯೊಬ್ಬರು ಸಹ ನಿಮಗೆ ಕಾಟನ್ ಸಾಡಿ ಒಂದಲ್ಲದೆ ಎರಡು ತಗೊಳ್ರಿ. ಇನ್ನೊಬ್ರು ಅಕ್ಕ ಮಾತಾಡ್ತಾರೆ ಬಿಳಿ ಸೀರೆ ಬೇಕಂತೆ, ಅದು ಕಾಟನ್ ಬೇಕಂತೆ, ಬ್ಯಾಗೆ ಗಲೀಜಾಗುತ್ತದು. ಏನಾಗುತ್ತೆ ಹೇಳ್ರಿ? ಮಣ್ಣು ಹಿಡಿದ್ರೆ ಬೇಗ ನೋಡಕ್ ಅಸಹ್ಯ ಆಗ್ಬಿಡ್ತೈತಿ. ಮತ್ತ ಮಣ್ಣು ಹಿಡಿದೈತಿ ಅಂತ ನಿಮ್ಗೆ ಎದ್ದು ಕಾಣ್ತೈತಿ. ವೈಟ್ ಸಾಡಿಲಿ, ವೈಟ್ ಬಟ್ಟೆಲಿ, ಅದ ನಿಮ್ ಕಲರ್ ಸಾಡಿಲಿ ಎಷ್ಟು ಹಿಡಿದ್ರು ಕಾಣಂಗಿಲ್ಲ. ಅದು ಡಿಸೈನ್ ಆಗ್ಬಿಡಿ. ಎಷ್ಟು ಹಿಡಿದ್ರು ಕಾಣಂಗಿಲ್ಲ. ಎಷ್ಟು ಹಿಡಿದ್ರು ಒಂದು ಮಣ ಹಿಡಿದ್ರು ಕಾಣಂಗಿಲ್ಲ. ಆದ್ರೆ ನಿಮಗ್ ಕಾಣ ಚಲೋನೋ ಕಾಣದೇ ಇರೋ ಚಲೋನೋ? ನಿಮ್ಮ ಆತ್ಮ ಕಟ್ಟಿದಂತ ಕರ್ಮದ ಮಲವನ್ನ ಕಾಣ್ತಾ ಇದೆ ಅಂದ್ರೆ ಸ್ವಚ್ಛ ಮಾಡ್ಕೋಬಹುದು. ನೀವು ಕಾಣಂಗೆ ಇಲ್ಲ ಅಂದ್ರ ನಿಮ್ ಸ್ವಚ್ಛ ಮಾಡ್ಕೊಳ್ಳೋದು ಹೆಂಗಾಗ್ತದೆ? ಅದಕ್ಕೆ ವೈಟ್ ಸಾಡಿ ಏನಿದೆ ಶುಭ್ರವಾದಂತ ಸಂಕೇತವಿದೆ. ಹಾಗೇನೆ ಬಹಳ ಶುಭ್ರವಾದಂತ ಬಟ್ಟೆಯನ್ನು ಯಾರು ಹಾಕ್ತಾರೆ ಅವರ ಮನಸ್ಸು ಸಹ ಶುಭ್ರವಾಗಿರುತ್ತದೆ. ಅವರ ಮನಸ್ಸು ಸಹ ಯಾವುದೇ ಅವರ ಕಲೆಗಳಿರೋಲ್ಲ, ಯಾವುದೇ ರೀತಿಯಾದ ಒಂದು ಕಲೆ ಇರೋಲ್ಲ ಅವರಿಗೆ. ಹಾಗಾಗಿ ಹತ್ತ ಮನಸ್ಸು ಸಹ ಪವಿತ್ರವಾಗ್ತಾ ಹೋಗ್ತದೆ. ಅದಕ್ಕಾಗಿನೇ ವೈಟ್ ಬಟ್ಟೆಯನ್ನು ಹಾಕಬೇಕು, ಅದರಲ್ಲೂ ಕಾಟನ್ ಬಟ್ಟೆಯನ್ನು ಹಾಕಬೇಕು. ಮತ್ತು ಆಹಾರ ಕೊಡುವಾಗ ವೈಟ್ ಸಾಡಿ, ವೈಟ್ ಧೋತಿ ದುಪ್ಪಟ. ಇನ್ನು ನಾಳೆ ತಗೊಂತೀವಿ ಅನ್ನಕತ್ತಿದ್ರು, ನಾಳೆನೇ ಕೊಡ್ಬೋದಿಲ್ಲ ಆಹಾರ. ನೀವು ನಾಳೆ ತಗೊಂಡು ಆಹಾರ ಕೊಡಕ್ ಬರೋದಲ್ಲ. ನಾಳೆ ಸಿಕ್ಕರೆ ನಿಮ್ ಭಾಗ್ಯದ ಸಿಕ್ಕರೆ, ಮಹಾರಾಜ ಸಿಕ್ಕಿದ್ರೆ, ಮತ್ತು ನೀವಿದ್ರೆ ನಾವಿದ್ರೆ ಏನ್ ಹೇಳ್ರಿ? ನಾವಿದ್ರೆ ನೀವಿದ್ರೆ ನಾಳೆ ಬರಲ್ಲ. ಅದು ನಾಳೆ ತಗೊಂತೀವಿ ಅಂದ್ರೆ ಇವತ್ತು ಬೇರೆ ಹಾಕೊಂಡು ಬಂದು ಕೊಡೋದು ತಪ್ಪ ಸರಿಯಾ? ನೀವ್ ಹೇಳಲ್ಲ. ಎಲ್ಲಾ ಮಾಡ್ತೀರಿ, ಒಂದ್ ಸಾಡಿ ತಗೊಳಕ್ ಕಂಜೂಸ್ ಮಾಡ್ತೀರಿನ? ಅದಕ್ಕೆ ಇಷ್ಟು ಹಿಂದುಳಿದಿದ್ದ. ಧರ್ಮ ಸಾಧನೆಗಳು ತಗೊಳೋಕೆ ಕಂಜೂಸ್ ಮಾಡ್ತಾರೆ. ಆದ್ರೆ ಕಂಜೂಸ್ ಅಂದ್ರೆ ಬಹಳ ಯಾರು ಫ್ರೀ ಕೊಡ್ತಾರ ನೋಡೋದು, ಡಿಸ್ಕೌಂಟ್ ಸಿಗ್ತದ ನೋಡೋದು, ಅರ್ಧ ರೇಟ್ ಸಿಗ್ತದ ನೋಡೋದು, ಇಲ್ಲ ಫ್ರೀ ಕೊಡ್ತಾರ ನೋಡೋದು. ಹಿಂಗಾದ್ರೆ ಭವ್ಯಾತ್ಮರೇನು ಕಲ್ಯಾಣ ಹೆಂಗಾಗ್ಲಿಕ್ಕೆ ಸಾಧ್ಯ? ನೋಡ್ರಿ, ಇಲ್ಲಿ ಬಂದಿಕೊಪ್ಪದವ್ರು ಎಲ್ಲರೂ ಸಹ ಹಾವೇರಿ ಬಂದಿದ್ರಿಲ್ಲ ತಿರುಚಕ್ರ ವಿಧಾನದಾಗ ಬಹಳ ಜನ ಬಂದಿದ್ರು. ಬಂದಿದ್ದಾರೆ, ಇಲ್ಲ ಬಂದವರು ಬಂದಿದ್ರು, ಬಹಳ ಜನ ಬಂದಿದ್ರು. ಕೆಲವರು ಬಂದವರು ಅಲ್ಲಿ ವೈಟ್ ಸಾಡಿ ಕೊಡ್ತಾ ಇದ್ರು ಕಮಿಟಿ ವತಿಯಿಂದ. ಅಲ್ಲೆಲ್ಲ ಇಟ್ಟಿದ್ರು, ಎಲ್ಲರಿಗೂ ತಗೊಳ್ರಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು. ಎಲ್ಲರಿಗೂ ಬೇಕಾದ್ರೂ ಆಹಾರ ಕೊಡೋಕೆ ಆಗ್ತದೆ, ನಿಮ್ ಊರಲ್ಲಿ ಮಹಾರಾಜರು ಬಂದ ತಗೊಳ್ಳಿಕ್ಕೆ
ಆಹಾರ ಕೊಡ್ಲಿಕ್ಕೆ ತಗೊಳ್ರಿ. ನೀವ್ ಯಾಕೆ ತಗೊಳ್ಳಿಲ್ಲ ಅವಾಗ? ಬಹಳ ಮಂದಿ ಕಮ್ಮಿ ತಗೊಂಡ್ರಿ, ಬಹಳ ಕಮ್ಮಿ ತಗೊಂಡಾರ. ನೋಡ್ಕೊಂಡ್ ಬಂದಾರ ಬಹಳ ಮಂದಿ. ಅಂದ್ರ ನೋಡ್ಕೊಂಡ್ರೆ ತಗೋ ಮಹಾರಾಜ ಬಂದಾಗ ಹೆಂಗೂ ಹೇಳಕ್ ಬರ್ತೈತಿ. ಏನ್ ಹೇಳ, ಪಕ್ಕದ ಅಕ್ಕ ಹೇಳ್ತೈತಿ, ಹೇಳ್ತಾರಲ್ಲ ವೈಟ್ ಸಾಡಿ ಇದೆಲ್ಲ ಬೇಗ ಏನಾಗ್ತದ, ಮಣ್ಣಾಗ್ತದ. ಮತ್ತ ಬಂದಾಗ ನೋಡ್ರೆ ಒಂದಿನ ಹೇಳ್ತಾಯ್ತು ಅವ್ರಿಗೆ, ತಗೊಂಡ್ ಬರ್ತೀವಿ ಏನೋ ತಗೊಂತೀವಿ ಅಂತ ಹೇಳ್ದಾಯ್ತು. ನಡೆ ಸುಮ್ಮನೆ 400 ರೂಪಾಯಿ ವೇಸ್ಟ್ ಮಾಡೋದಕ್ಕ, ಹಿಂಗೆ ಹೇಳಿ ಬಂದಿರ್ತಾರ ಬಹಳ ಮಂದಿ. ಆದ್ರೆ ಭವ್ಯಾತ್ಮರಾದವರು ಹುಡುಕ್ತಾರೆ ಸಾಧನೆ ಎಲ್ಲಿ ಸಿಗ್ತದೆ, ಸಾಧನೆಯಿಂದ ಸಾಧ್ಯದ ಪ್ರಾಪ್ತಿವಾಗ್ತದೆ. ಹಾಗೆ ಸಾಧನೆ ಎಲ್ಲಿ ಪ್ರಾಪ್ತವಾಗ್ತದೆ? ದೂರದಿಂದ ತರಿಸ್ಕೊಳ್ತಾರೆ, ಚಿನ್ನಮಾಣಿಯನ್ನ ತರಿಸ್ಕೊಳ್ತಾರೆ, ಹಾಗೇನೆ ಬೇಕಾದಂತ ವಸ್ತುಗಳನ್ನ ತರಿಸ್ಕೊಳ್ತಾರೆ, ಪಾತ್ರೆಗಳನ್ನ ತರಿಸ್ಕೊಳ್ತಾರೆ. ಹಾಗೇನೆ ಏನೇನ್ ಬೇಕು ಸಾಧನ, ಪೂಜೆ ಮಾಡುವಂತ ಸಾಧನ. ನೋಡ್ರಿ, ನಿಮ್ ಮನೆಗೆ ಗುರುಗಳು ಬಂದ್ರೆ ನವದಾ ಭಕ್ತಿಯಲ್ಲಿ ಒಂದು ಭಕ್ತಿ ಇದೆ. ಅದೆಂತ ಭಕ್ತಿ ಗೊತ್ತಿತ್ತು ನಿಮಗೆ? 9 ಐತಿ, ಒಂದ್ ಯಾವ್ದಂತ ಗೊತ್ತಾಗ ನೋಡ್ರಿ. ಅದ್ರ ಒಂದು ಭಕ್ತಿ ಐತಿ, ಉಚ್ಚಾಸನ. ಏನಿದೆ? ಉಚ್ಚಾಸನವನ್ನು ಕೊಡ್ಬೇಕು ಮಹಾರಾಜರಿಗೆ. ಹಾಗೆ ನಿಮ್ಮಲ್ಲಿ ಸೋಫಾ ಸೀಟ್ ನೆಂಟರ ಬಂದ ಪಕ್ಕದಲ್ಲಿ ತರಾಕೋತೀರೇನ? ಸೋಫಾ ಸೀಟ ಬೀಗ ಬಂದ್ರಂದ್ರ ಪಕ್ಕದ ಮನೆ ಸೋಫಾ ಸೀಟ್ ತರಾಕೋತೀರೇನ? ಮತ್ ನಿಮ್ಮನೆಗೆ ತಂದಿಟ್ಟಿರ ಇಲ್ಲೋ? ಸೋಫಾ ಸೀಟಿಗೆ ಎಷ್ಟೈತಿ? ಕಮ್ಮಿ ಕಮ್ಮಿ ಅಂದ್ರೆ 25-30 ಸಾವಿರ ಐತಿ. ಹೌದಲ್ಲ? ಇನ್ನು ಲಕ್ಷ ಇಟ್ಟಾರ ಮನೆ. ಆದ್ರ ನೆಲ್ಲ ಇಟ್ಟಿದ್ರಿ, ಮಂಚ ಇಟ್ಕೊಂಡಿದ್ರಿ, ಎಲ್ಲ ಇದಾವ, ಪಲ್ಲಂಗಿ ಇದಾವ, ಎಲ್ಲ ಇದಾವ. ಆದ್ರೆ ಗುರುಗಳ ನಿಮ್ ಮನೆಗೆ ಬಂದಾಗ 2 ಅಡಿ ಆಗಲ, 2 ಅಡಿ ಉದ್ದದ ಒಂದು ವ್ಯವಸ್ಥಿತವಾದಂತ ಮನೆ ಇಲ್ಲ ನಿಮ್ಮಲ್ಲಿ. ಒಂದು ಇಟ್ಕೋಬೇಕು ಬೇಡ? ಎಲ್ಲರೂ ಪ್ರತಿಯೊಬ್ಬರ ಮನೆಗೆ ಇರಬೇಕು. ಪ್ರತಿಯೊಬ್ಬರ ಮನೆಗೂ 2 ಮನೆ ಇಟ್ಕೋಬೇಕು. ತಿಳ್ಕೊಳ್ರಿಲ್ಲ. ಒಬ್ಬರ ಮನೆಗೆ ಹೋಗಿದ್ವಿ, ಹಾಗೇನೆ ವಿವೇಕ್ ಇರ್ಬೇಕು. 4 ದಿಕ್ಕಿಗೆ 4 ಮನೆ ಹಾಕಿದ್ದಾರೆ. ಏನ್ ಮಾಡ್ಯಾರ ಹೇಳ್ರಿ? ಹಾಗೆ ಉಚ್ಚಾಸನ ಎಲ್ಲಾ ದಿಕ್ಕಿಗೆ ಹೋಗ್ಬಿಟ್ಟಿದ್ದಾರೆ. ಎಲ್ಲಿ ಹೋಗ್ಬೇಕ ಮಹಾರಾಜರು? ಹೋಗಿ ಎಲ್ಲಿ ಕೂತ್ಕೋಬೇಕ? ನಮ್ಗೆ ಕನ್ಫ್ಯೂಸ್. ಹೋಗಿ ನೋಡಿ ನೋಡಿ, ಇಲ್ಲಿ ಕುತ್ಕೊಳ್ಳೋದು, ಅಲ್ಲಿ ಕುತ್ಕೊಳ್ಳೋದು, ಎಲ್ಲಿ ಕುತ್ಕೊಳ್ಳಿ ಅಂತ ಹೇಳ್ತಿದಾರ. ಹಾಗೇನೆ ಅದರಲ್ಲೂ ನೋಡಿ, ಇದಕ್ಕೆ ವಿವೇಕ ಇರಬೇಕು. ಏನಿರ್ಬೇಕು? ಮಹಾರಾಜರು ಹೆಂಗ್ ನಿಂತ್ಕೋಬೇಕು, ಅವ್ರ ಅಂಜಲಿ ಕಳ್ಳ ನೋಡ್ಬೇಕು, ನಾವ್ ಹೆಂಗ್ ನಿಂತ್ಕೋಬೇಕು, ದ್ರವ್ಯಗಳಲ್ಲಿ ಇಟ್ಕೋಬೇಕು, ಎಲ್ಲವನ್ನ ಎಲ್ಲರ ಮಧ್ಯದಲ್ಲಿ ಇಟ್ಕೊಂಡ್ರೆ ಆಗಂಗಿಲ್ಲ. ಆ ವಸ್ತುಗಳನ್ನ ಸೈಡ್ ಇಟ್ಕೋಬೇಕು, ಮಹಾರಾಜರ ಒಂದಿಗೆ ಜಾಗ ಇರಬೇಕು. ಇವೆಲ್ಲ ವಿವೇಕ ಇರ್ಬೇಕು ನಿಮಗೆ. ಏನಿರ್ಬೇಕು? ಹಾಗೆ ನಾವಂತ ತಿಳಿಸಿರುವಾಗ ಬರಂಗಿಲ್ಲ, ಮೌನ ಇರ್ತೀವಿ. ಮಹಾರಾಜರು ಆಹಾರ ಕೊಂಡ ಬಾಯಿಂದ ಶಬ್ದ ಹೊಂಟ್ರೆ ಅಂತರಾಯ ಆಗ್ಬಿಡ್ತೈತಿ. ಬಾಯಾಗೇನೋ ಮಾತಾಡಿದ್ರಂದ್ರೆ ಹಾಗೇನೋ ಮಾತಾಡಕ್ ಬರಂಗಿಲ್ಲ. ಮೌನವಾಗಿ ಹೋಗ್ಬೇಕು, ಮೌನವಾಗಿ ಆಹಾರ ಮಾಡಿ ಬರ್ಬೇಕು. ಸಂಕೇತ ಮಾಡಕ್ ಬರಂಗಿಲ್ಲ, ಅಲ್ಲಿಡ್ರಿ ಇಲ್ಲಿಡ್ರಿ. ಮಹಾರಾಜರು ಬಂದ್ಮೇಲೆ ಕಿಟಕಿ ತೆಗೆಯೋದು ಹಾಕೋದು ದೋಷ ಆಗ್ತದೆ, ಜೀವಗಳೇನೋ ಘಾತ ಆಗ್ತವೆ. ಮೊದ್ಲೇ ಬೆಳಕು ಗಾಳಿ ಬರುವ ಮಾಡಿಟ್ಕೋಬೇಕು. ಮಹಾರಾಜರು ಬಂದಂತ ತೆಗೆಯೋದು ಹಾಕೋದು ಮಾಡಬಾರದು. ಮಣಿಗಳನ್ನು ಅಷ್ಟೇ ಎಲ್ಲಿ ಕುತ್ಕೊಳ್ಳಿಗೆ ಯೋಗ್ಯ ಇದೆ ಆ ಜಾಗದಲ್ಲಿ ಜೀವಜಂತು ರಹಿತವಾಗಿ ನೋಡ್ಕೊಂಡು ಹಾಕಿಡಬೇಕು. ಇನ್ನು ಇರುವೆಗಳಿದಾವೆ ಅಂತ ಹೇಳಿದ್ರೆ ಕರ್ಪೂರಾದಿಗಳನ್ನ ಹಾಗೆ ಅದರೊಂದಿಗೆ ಅರಿಶಿನ ಪುಡಿಯನ್ನ ಮಿಕ್ಸ್ ಮಾಡಿ ಹಾಕಿ ಎಲ್ಲ ಸುತ್ತು, ಮತ್ತೆ ಚೌಕದಲ್ಲಿ ಹೋಗುವಂತ ಹಾದಿಯಲ್ಲಿ, ಮರದ ಕರ್ಕೋ ಹಾದಿಯಲ್ಲಿ ಜೀವಜಂತುಗಳಿದಾವೆ ಅಂದ್ರೆ ಅಥವಾ ಎಲ್ಲಿ ಬಡದಾನ ಆಗ್ತದೆ ಅಲ್ಲೆಲ್ಲ ಹಾಕೊಳ್ಬೇಕು. ಮೊದಲೇ ವಿವೇಕಪೂರ್ವಕವಾಗಿ ನಿಮ್ಗೆ ಜೀವಿತವೇ ಇರುವೆ ತೊಳಿತಾ ಇರಿ, ಚೌಕದಲ್ಲಿ ಇರುವೆಗಳು ಬರ್ತಾ ಇದ್ರೆ ಮಹಾರಾಜರು ವಾಪಸ್ ಹೋಗ್ತಾರೆ. ಚೌಕದಲ್ಲಿ ಇರುವೆ ಇದೆ ಅಂದ್ರೆ ಯಾಕೆಂದ್ರೆ ಅಲ್ಲಿ ರಸಜೀವಿಗಳ ಘಾತವಾಯಿತು ಅಂತ ಹೇಳಿದ್ರೆ ಆ ಚೌಕ ಅಶುದ್ಧ ಆಗ್ತದೆ. ಚೌಕ ಅಂತ ಯಾವ್ದು ಹೇಳ್ತಾರೆ? ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಶುದ್ಧವಾಗಿರುವುದೇ ಚೌಕ. ದ್ರವ್ಯ ಶುದ್ಧ ಇರಬೇಕು, ಮರ್ಯಾದಿತವಾದದ್ದು ಕಾಲ ಮರ್ಯಾದೆ ಉಳ್ಳಂತದಾಗಿರ್ಬೇಕು. ಹಾಗೇನೆ ದ್ರವ್ಯ ಕ್ಷೇತ್ರ ಅಂದ್ರೆ ಆಹಾರ ಪದಾರ್ಥಗಳನ್ನು ಮಾಡ್ತಕ್ಕಂಥ ಮತ್ತು ಆಹಾರಗಳನ್ನು ಕೊಡ್ತಕ್ಕಂಥ ಏನು ಜಾಗ ಇದೆ ಕ್ಷೇತ್ರ, ಕ್ಷೇತ್ರ ಅಂತ ಹೇಳ್ತಾರೆ. ಕ್ಷೇತ್ರ ಮತ್ತು ಭಾವ, ಎಂತ ಭಾವದಿಂದ ಆಹಾರ ಮಾಡಬೇಕು? ಶುದ್ಧವಾದ ಭಾವದಿಂದ
ಅಂತ ಹೇಳಿದ್ರೆ ತಾಯಿ ಆ ರೀತಿ ಮಗುವಿಗಾಗಿ ಪರಿಶುದ್ಧ ಭಾವದಿಂದ ಆಹಾರವನ್ನು ಮಾಡ್ತಾರೆ. ಯಾರ ಕೈಯ ಆಹಾರ ಸ್ವಾದಿಷ್ಟವಾಗಿರ್ತದೆ, ಹಾಗೆ ನಿರೋಗವಾಗಿ ಶಕ್ತಿವರ್ಧನೆ ಮಾಡುವಂಥದ್ದಿದೆ ಅಂತ ಹೇಳಿದ್ರೆ ತಾಯಿ ಕೈನ ಆಹಾರ. ಯಾರ ಕೈನ ಆಹಾರ? ಊಟ ಮಾಡ್ಬೇಕಂದ್ರೆ ತಾಯಿ ಕೈ ಮಾಡ್ಬೇಕಂತ, ಮರ್ದನೆ ಮಾಡ್ಕೊಳ್ಬೇಕಂದ್ರ ಬೇರೆ ಕೈಯಲ್ಲಿ ಮಾಡಿಸ್ಬೇಕು. ತಾಯಿ ಅಂದ್ರ ಮುನಿಗಳಿಗೆ ಎಲ್ಲರೂ ತಾಯಿಯಂದಿರ. ಏನಾದ್ರು ಹೇಳ್ರಿ, ಆಹಾರ ಕೊಡುವಾಗ ನೀವು ತಾಯಿಯಾಗಿ ಆಹಾರ ಕೊಡ್ಬೇಕು. 8-9 ವರ್ಷದ ಬಾಲಿಕಾ ಇದ್ರು ಸಹ ಏನಾಗ ಕೊಡ್ಬೇಕು? 80 ವರ್ಷದ ಮುನಿಗಳಿಗೆ ಆಹಾರ ಕೊಡೋದಾದ್ರೂ ತಾಯಿಯಾಗಿ ಕೊಡಬೇಕು ಆಹಾರವನ್ನು. ಆಗ ಮಾತ್ರ ಅದು ಸ್ವಾದಿಷ್ಟವಾಗಿರ್ತದೆ. ತಮಗಾಗಿ ಮಾಡ್ಕೊಳ್ಬೇಕು, ತಮ್ಮ ಪರಿವಾರಕ್ಕಾಗಿ ತಮಗಾಗಿ ಮಾಡ್ಕೋಬೇಕು, ಮನಿಗಳಿಗಾಗಿ ಮಾಡಬಾರ್ದು ಅಂತ ಆಹಾರಗಳನ್ನ ಕೆಲವರು ಹೇಳುತ್ತಾರೆ. ಮನಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ, ಆಹಾರ ಜಲ ಶುದ್ಧವಿದೆ ಮಹಾರಾಜರೇ. ನವದ ಭಕ್ತಿಗಾಗಿ ಮಾಡಿದ್ವಿ ಆಹಾರವನ್ನು, ಅಥವಾ ನವದ ಭಕ್ತಿಯಿಂದ ಮಾಡಿದ್ವಿ. ಈಗ ಹೇಳಿದ್ರೆ ದೋಷವಾಗ್ತದೆ. ಏನ್ ಹೇಳ್ಬೇಕು? ಮನ ಶುದ್ಧವಿದೆ, ವಚನ ಶುದ್ಧವಿದೆ, ಕಾಯ ಶುದ್ಧವಿದೆ, ಆಹಾರ ಜಲ ಶುದ್ಧವಿದೆ. ಅಷ್ಟೇ ಇರಬೇಕು ಅನ್ನೋ ಶಬ್ದಾಂಶ. ಮತ್ತು ನವದ ಭಕ್ತಿಯಿಂದ ಆಹಾರವನ್ನ ಕೊಡುತ್ತೇವೆ ಮಹಾರಾಜರೇ, ನಮ್ಮ ಮನೆಗೆ ಬಂದು ಆಹಾರವನ್ನ ಸ್ವೀಕರಿಸಿ. ಹೊರಗಡೆ ಪ್ರದಾನ ಮಾಡುವ ಹೇಳಬೇಕು. ಹಾಗೆ ಒಳಗೆ ಬಂದ್ಮೇಲೆ ಹಾಗೆ ಮನಶುದ್ಧವಿದೆ, ವಚನ ಶುದ್ಧವಿದೆ, ಕಾಯ ಶುದ್ಧವಿದೆ, ಆಹಾರ ಜಲ ಶುದ್ಧವಿದೆ. ನವದ ಭಕ್ತಿಯಿಂದ ಆಹಾರವನ್ನ ಕೊಡುತ್ತೇವೆ, ನಮ್ಮ ಕೈಯಿಂದ ಆಹಾರ ಸ್ವೀಕರಿಸಿ ಅನ್ನಬೇಕು. ಒಳಗೆ ಬಂದ್ರು ಕೆಲವು ನಮ್ಮನೆಗೆ ಬನ್ನಿ ಅಂತ ಹೇಳ್ತಾರೆ, ಕೆಲವರು ಹೊರ ನಿಂತ್ಕೊಂಡೆ ನಮ್ಮ ಕೈ ತಗೊಳ್ಳಿ ಅಂತಾರೆ. ಅಲ್ಲೇ ಕೈ ಹೊಟ್ಟಿದ್ರೆ ಮಹಾರಾಜ ಹೊರ ನಿಂತ್ಕೊಂಡೆ ಕೊಡ್ತೀವಲ್ಲ ಮತ್ತ. ನೋಡ್ರಿ, 24 ಗಂಟೆಯಲ್ಲಿ ಮೂಲಾಚಾರ್ಯ ಹೇಳಿದ್ರೆ 1 ಗಂಟೆ ಶ್ರಾವಕರು ಹೇಳಿದ ವಿಶ್ವಾಸ ಮಾಡ್ಬೇಕಂತಿದೆ. 1 ಗಂಟೆ ಶ್ರಾವಕರು ಹೇಳಿದಂತ ಮಾತನ್ನ ವಿಶ್ವಾಸ ಮಾಡಿ ಮುನಿಗಳು ಕೈಯನ್ನ ಕೆಳಗೆ ಮಾಡ್ತಾರೆ. ಹಾಗೆ 23 ಗಂಟೆ ಕೈ ಮೇಲೆ ಇರ್ತದ. ಏನಾಗಿರ್ತದೆ ಹೇಳ್ರಿ? ಮೇಲೆ ಇರ್ತದೆ. 1 ಗಂಟೆ ಮಾತ್ರ ಮುಂಭಾಗದಲ್ಲಿ ಚಾಚಿಸ್ತಾರ. ಅವ್ರು ಹೇಳಿದಂತ ಮಾತಿನ ಮೇಲೆ ವಿಶ್ವಾಸ ಬಿಡ್ತಾರೆ. ಶಬ್ದ ಅಕ್ಷರಗಳು ವ್ಯತ್ಯಾಸವಾದ್ರೆ ಅರ್ಥ ವ್ಯತ್ಯಾಸವಾಗ್ತದೆ, ಅದರ ಅರ್ಥನೇ ಬೇರೆ ಬರ್ತದೆ. ಅದಕ್ಕಾಗಿ ನೀವು ತಿಳ್ಕೋಬೇಕು. ಶಬ್ದವನ್ನು ಯಾವ ಸ್ಪಷ್ಟವಾಗಿ ಹೇಳಬೇಕು, ನಾವು ಯಾವ ರೀತಿ ಹೇಳಬೇಕು ಅನ್ನೋದನ್ನ ಹೇಳಿದ್ರೆ, ಯಾವುದು ಯಥಾತತ್ವ ಹೇಳಿದ್ರೆ ಅದರ ಅರ್ಥ ಏನಾಗ್ತದೆ? ಅನರ್ಥವಾಗ್ತದೆ. ಅದಕ್ಕಾಗಿ ತಿಳ್ಕೊಂಡು ಎಲ್ಲರೂ ಸಹ ಆಚರಣೆಯನ್ನು ಮಾಡಬೇಕು. ಮತ್ತು ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಈ ಮಹಾರಾಜರೇ ಸರಿ ಹೇಳೋದು. ಎಲ್ಲ ಮಹಾರಾಜರು ಹಿಂಗಲ್ಲಪ್ಪ, ಅವ್ರು ಹೆಂಗಾದ್ರೂ ನಡೀತಿದ್ದಪ್ಪ, ಈ ಮಹಾರಾಜರು ಹಿಂಗ ಮಾಡ್ತಾರೆ, ಇಷ್ಟೆಲ್ಲ ಕಂಡೀಷನ್ ಮಾಡ್ತಾರೆ. ಎಲ್ಲರಿಗೂ ಸುದ್ದಿ ಹಿಂಗೇನೆ ಹೇಳಬೇಕು ಅಂತಾರೆ, ಹಿಂಗೇನೆ ಧೋತಿ ಹಾಕೋಬೇಕು ಅಂತ ಹೇಳ್ತಾರೆ, ಹಾಗೆ ಹೀಗೇನೆ ಮಣಿನೂ ಇರ್ಬೇಕು ಅಂತ ಹೇಳ್ತಾರೆ. ಹಾಗೆ ಎಲ್ಲ ನಿಮ್ಮಲ್ಲಿ ಇರ್ಲೇಬೇಕು ಅಂತ ಹೇಳಿ ನಿಮ್ ಕಂಡೀಷನ್. ಯಾಕಂದ್ರೆ ನೀವು ಜೀವನದಲ್ಲಿ ಒಮ್ಮೆ ಸಾಧನೆ ಒಟ್ಟು ಮಾಡ್ಕೊಳ್ರಿ, ಧರ್ಮ ಸಾಧನೆ ಒಟ್ಟು ಮಾಡ್ಕೊಳ್ರಿ, ಸಂಸಾರಿಕ ಸಾಧನೆಗಳಲ್ಲ. ಆ ಸಾಧನೆಯಿಂದ ಸಾಧ್ಯದ ಪ್ರಾಪ್ತಿ ಆಗ್ತದೆ. ಎಲ್ಲಿ ತನಕ ಸಾಧನೆ ಇಲ್ಲ, ಸಾಧ್ಯ ಪ್ರಾಪ್ತವಾಗ ಸಾಧ್ಯನೇ ಇಲ್ಲ. ನೀವು ಶ್ರಾವಕರಿದ್ದೀರಿ, ಶ್ರಾವಕ ಧರ್ಮವನ್ನು ಪಾಲನೆ ಮಾಡೋರಂತ ಭವ್ಯಾತ್ಮರಿದ್ದೀರಿ. ಅಂತ ಭವ್ಯಾತ್ಮರಾದವರು ಸಾಧನ ಅವಶ್ಯ ಇರಬೇಕು. ಕೇವಲ ಬನ್ನಿಕೊಪ್ಪದವರು ಅಷ್ಟೇ ಅಲ್ಲ, ಎಲ್ಲಾ ಶ್ರಾವಕರಿಗೂ ಇರಬೇಕು. ಎಲ್ಲರೂ ಸಹ ತಮ್ಮ ಮನೆಗೆ ಒಂದು ವೇಳೆ ಅತಿಥಿಗಳು ಬಂದರೆ, ನಿಮ್ಮ ಆರಾಧ್ಯ ಗುರುಗಳಾದವರು ಒಂದು ವೇಳೆ ನಿಮ್ಮ ದ್ವಾರದಲ್ಲಿ ಬಂದ್ರೆ ಅವರನ್ನ ಅತಿಥಿ ಸತ್ಕಾರವನ್ನ ಮಾಡ್ತಕ್ಕಂತ, ಗೌರವವನ್ನು ಕೊಡ್ತಕ್ಕಂತ ನಿಮ್ಮಲ್ಲಿ ಸಾಧನಗಳಿರ್ಬೇಕು. ಅವಾಗ ಕೇಳಕ್ ಹೋಗರೇನ? ಅವಾಗ ಅವ್ರನ್ನ ಸತ್ಕಾರವನ್ನ ಮಾಡ್ಲಿಕ್ಕೆ ಗೊತ್ತಿರ್ಬೇಕಲ್ಲ ಹ್ಯಾಂತಿ ಹೇಳಬೇಕಂತೇಳಿ. ಪಕ್ಕದ ಮನೆ ಯಾಕೆ ಕೇಳ್ಕೊ ಬರಕ್ ಹೋಗೋದು, ಇಲ್ಲದೆ ಪಕ್ಕದ ಮನೆಯವ್ರು ಕರ್ಕೊಂಡು ಬರೋದು ಹೆದರಿ. ನೀವು ಹೆದ್ರೆ ಮುಂದೆ ಸೇರಿದ್ರಿ, ಹೆದರಬೇಡ್ರಿ. ನೀವು ಧೈರ್ಯವನ್ನು ಧಾರಣೆ ಮಾಡ್ರಿ, ತಿಳ್ಕೊಂಡ್ರಿ ಎಲ್ಲರೂ ಸಹ. ಹಾಗೆ ಇವತ್ತು ಹೋದಾಗ ಒಂದು ಮನೆ ಕೊಟ್ಟಿದ್ರು, ಉಚ್ಚಾಸನವನ್ನು ಕೊಟ್ಟಿದ್ರು. ಉಚ್ಚಾಸನ ಹೇಗಿತ್ತಪ್ಪ ಅಂದ್ರೆ, ನಾವು ಒಂದು ಕಾಲಿಟ್ಟು ಸರಿ ನಿಂತ್ಕೊಂಡ್ಬಿಡ್ರಿ ಅಷ್ಟೇ. ಏನ್ ಹೇಳ್ರಿ?
9-10 ಇಂಚ್ ಐತಿ. ನಮ್ಮ ಕಾಲು ಇಟ್ಬಿಟ್ರೆ ಅದ್ರ ಮೇಲೆ ಕರೆಕ್ಟಾಗಿ ನಿಲ್ತದೆ ಅಷ್ಟೇ. ಒಂದು ಕಾಲು ಹಾಗೆ 10 ಇಂಚ್ ಆಗಲ್ಲ, 1/4 ಇಂಚ್ ಉದ್ದ. ಅದ್ರ ಮೇಲೆ ಹ್ಯಾಂಗ್ ಕೂತ್ಕೋಬೇಕ್ರಿ? ಮಹಾರಾಜ ಹೆಂಗ್ ಕೂತ್ಕೋಬೇಕ? ನಿಂತ್ಕೊಂಡಿವಿ, ಹೇಳಿದ್ರು 2 ಜೋಡಿಸಿದ್ರು, ಅದಕ್ಕೆ 2 ಜೋಡಿಸಿರ್ಬೋದು, ಇನ್ನೊಂದು ಹತ್ತೆ ಮುಂದೊಂದು ಹತ್ತೆ ಕೂತ್ಕೊಂಡು. ಹಾಗೆ ಹಿಂದೆ ಮುಂದೆ ಆಗಿ ಮುನಿ ಮಹಾರಾಜರು ಅಂಜಲಿಯನ್ನು ಬಿಟ್ಟು ನೆಲವನ್ನು ಸ್ಪರ್ಶ ಮಾಡಿದ್ರೆ ಅಥವಾ ಮೊಣಕಾಲಿನ ಕೆಳಗಡೆ ಸ್ಪರ್ಶವನ್ನು ಮಾಡಿದ್ರೆ ಅಂತರಾಯ ಆಗ್ತದೆ. ತಿಳ್ಕೋಬೇಕು ನೀವು ಇದನ್ನು. ಒಂದು ವೇಳೆ ಕಾಲಿಗೆ ಜಾತ ಹೋದ್ರು, ನೀವು ಕೂತ್ಕೊಂಡಿದ್ದಾಗ ನೆಲಕ್ಕೆ ಟಚ್ ಮಾಡಿದ್ರು, ಸರಿ ಅಲ್ಲ. ಅವರು ವೃತ್ತರು ಇರ್ತಾರೆ, ಜವಾನ್ರು ಇರ್ತಾರೆ, ನಾವಂತೂ ಸಂಭಾಳಿಸ್ತೀವಿ ಬಿಡ್ರಿ. ನೀವು ಒಂದೆಡೆ ಜಾಗದ ಮೇಲೆ ಕುತ್ಕೊಂಡು ಆಹಾರ ಮಾಡಿ ಬರ್ತೀವಿ. ನಮ್ಮ ಮೂರ್ತಿ ಗರ್ಭ ಸೈಡ್ ಮಣಿಗೆ ಮಾಡಿ ಬಂದ್ವಿ ನಾವು. ಆದ್ರೆ ಇವತ್ತು ನಾವು ಮಾಡಿ ಎಕ್ಸಿಬಿಟ್ ಮಾಡ್ತಾ ಇದ್ವಿ, ಕಲಿಸ್ಬೇಕಂತ ಹೇಳಿ ನಿಮ್ಗೆ. ನೀವು ಕಲೀಲಿಕ್ಕೆ ಬೇಕಿದೆ, ಇಲ್ಲ ಅಂತ ಹೇಳಿದ್ರೆ ನಾವು ಬಿಡಂಗಿಲ್ಲ, ಇಲ್ಲ ಅಂದ್ರೆ ನಾವು ಬರಂಗಿಲ್ಲ. ಬಿಡ್ರಿ, ನೀವು ಸ್ಕೂಲಿಗೆ ಬರಂಗಿಲ್ಲ ಅಂದ್ರೆ ನಾವೇನು ನಿಮ್ಗೆ ಸಿಟ್ಟು ಮಾಡ್ಕೊಳಂಗಿಲ್ಲ. ಕೆಲವರು ಹಾಗೆ ಈ ಮಹಾರಾಜರು ಹಿಂಗೆಲ್ಲ ಅಷ್ಟಕ್ಕೆ ಎದ್ರೆ ನಾವು ಆಹಾರ ಮಾಡಂಗಿಲ್ಲ, ಆಹಾರ ಕೊಡಂಗಿಲ್ಲ. ಕೊಡಬೇಡ್ರಪ್ಪ, ಯಾರಿಗೆ ಕೊಡ್ರಿ ಅಂತ ಹೇಳ್ತೀವಿ ನಾವು. ನಿಮ್ ಚೌಕ ಹತ್ತಿರ ಏನಾಗಿಲ್ಲ, ನಾವು ಆಹಾರ ಕೊಡ್ರಿ ಏನಾಗಿಲ್ಲ. ನಿಮ್ ಕರ್ತವ್ಯ ಪಾಲನೆ ಮಾಡಬೇಕು, ಭಾವ ಇದ್ರೆ ಮಾಡ್ರಿ. ನೀವು ಊಟ ಮಾಡ್ತಾ ಇದ್ರಿ, ಶ್ರಾವಕರಾದವರು ತಮಗಾಗಿ ಆಹಾರ ಮಾಡ್ಕೋಬೇಕು, ಸಾಧುಗಳಿಗೆ ಕೊಡ್ಬೇಕು ಅನ್ನುವಂತ ಭಾವ ಇದ್ರೆ ಮಾಡ್ರಿ ನೀವು. ಅಂದ್ರೆ ಆಚಾರ್ಯ ಭಗವಂತರು ಹೇಳ್ತಾರೆ, वस्तु में आप में कोई अंतर नहीं है, सत्पात्र को दान नहीं देते, जिनेंद्र भगवान को पूजन नहीं करते. ಅಂದ್ರೆ ಪಶುಗಳಲ್ಲಿ ನಿಮ್ಮಲ್ಲಿ ಏನು ಅಂತರ ಇಲ್ಲ ಅಂತ ಹೇಳ್ತಾರೆ. ಸೀತಾ ಮತ್ತು ರಾಮ ವನವಾಸದಲ್ಲಿರೋ ಪ್ರತಿದಿನ ದ್ವಾರ ಪ್ರತೀಕ್ಷೆ ಮಾಡ್ತಿದ್ರು, ಸತ್ಪಾತ್ರಕ್ಕೆ ಆಹಾರ ಕೊಟ್ಟು ಅವರ ಆಹಾರವನ್ನು ಮಾಡ್ತಿದ್ರು. ಆಹಾರ ಸಿಕ್ತಂತ ಹೇಳಿದ್ರೆ ದಾನವನ್ನು ಮಾಡ್ತಿದ್ರು. ಹಾಗೆ ಸಿದ್ಧರಾಗಿದ್ರೆ 3 ಕಡಿಮೆ 9 ಕೋಟಿ ಅಂದ್ರೆ ಮುನಿ ಮಹಾರಾಜರು ಎಲ್ಲೆಲ್ಲಿ ಇದ್ದಾರೆ ಅವರೆಲ್ಲರಿಗೂ ಸಹ ಏನಾಗಲಿ ನಿರಂತರ ಆಹಾರ ಭಾವನೆ ಮಾಡ್ಕೊಂಡು ಆಹಾರ ಮಾಡ್ತಿದ್ರು. ನೀವು ಸಹ ಕೊಡ್ಬೇಕಂತ ಭಾವ ಮಾಡಿದ್ರಿ, ಸಿಗಲಿಲ್ಲ. ಆದ್ರೆ ಮುನಿಗಳಿಗೆ ಎಲ್ಲಾರು ಆಗ್ಲಿ, ಎಲ್ಲಾ ಮುನಿಗಳಿಗೆ, ವ್ರತಿಗಳಿಗೆ, ಮಹಾವ್ರತಿಗಳಿಗೆ, ಅಣುವ್ರತಿಗಳಿಗೆ, ಮೋಕ್ಷ ಮಾರ್ಗವಿರತಕ್ಕಂತ ರತ್ನತ್ರಯ ಧಾರಿಗಳಿಗೆ ನಿರಂತರ ಆಹಾರ ಆಗಲಿ ಅನ್ನುವಂತ ಭಾವ ಮಾಡಿದ್ರೆ ಅಂದ್ರೆ ಕೊಟ್ಟಷ್ಟೇ ಪುಣ್ಯ ಆಗ್ತದೆ. ಆದ್ರೆ ಒಂದು ವೇಳೆ ನೀವು ಕೊಡ್ಬೇಕಂತ ಭಾವ ಇಟ್ಕೊಂಡು ಮಾಡಿದ್ರಿ, ನೀವೇನು ಸ್ವಾರ್ಥ ಇಟ್ಕೊಂಡು ಒಂದ್ ದಿವಸ ನಮ್ಮ ಮುನಿ ಮಹಾರಾಜ ನಮ್ಮನೆ ಚರಣ ಸ್ಪರ್ಶವಾಗಿ ಹೊಸ ಮನ ಮಾಡಿದ್ವಿ, ಒಂದಿನ ಆಹಾರ ಆಗ್ಬೇಕಷ್ಟೇ ಅನ್ನುವಂತ ಭಾವ ಇಟ್ಕೊಂಡು ಒಂದಿನ ಆಗ್ಲಿಲ್ಲ, 2 ದಿನ ಆಗ್ಲಿಲ್ಲ, ಅದೇ ದಿನ ಭಯಂಕರ ಸಿಟ್ಟು ಬಂತು. ನೀವು ಮಾಡಿದ್ದೆಲ್ಲ ಮುಂಚಿಯನ್ನು ಹಳೆ ತೊಳಲಾಗ ನೀವೆಲ್ಲ ಪುರುಷಾರ್ಥ ಮಾಡಿದ ವ್ಯರ್ಥ ಆಗಿ ಹೋಯ್ತು. ಪುರ ಸಿಟ್ಟು ಮಾಡಬಾರ್ದು, ದ್ವೇಷ ಮಾಡಬಾರ್ದು ಮುನಿಗಳ ಕಡೆಗೆ. ಮುನಿಗಳು ಪಕ್ಷಪಾತವನ್ನು ಮಾಡೋಲ್ಲ, ಪಕ್ಷಪಾತ ಮಾಡೋರು ಗುರುಗಳೇ ಅಲ್ಲ. ಹಾಗೆ ಅವರು ಎಲ್ಲರಿಗೂ ಸಮಾನವಾಗಿ ಇರ್ತಾರೆ. ಆದ್ರೆ ಅವರಿಗೆ ವಿಧಿಗಳಲ್ಲಾಗ್ಲಿ, ನವದಾ ಭಕ್ತಿಯಲ್ಲಾಗ್ಲಿ ಮತ್ತು 7 ಗುಣಗಳಲ್ಲಾಗ್ಲಿ 32 ಅಂತರಾಯ 46 ದೋಷದಲ್ಲಿ ಸಂಯುಕ್ತ ಮಾಡ್ಕೊಳ್ಳಂಗಿಲ್ಲ. ಅದರಲ್ಲಿ ಎಲ್ಲರಿಗೂ ಸಹ ನೋಡ್ರಿ, ನವದಾ ಭಕ್ತಿಯಿಂದ ಯಾರೇ ಒಂದು ತಟ್ಟಿ ಬಿಡಾದಲ್ಲಿ ಕೊಟ್ಟರು ಮಹಾರಾಜ ಆಹಾರ ಮಾಡ್ತಾರೆ. ಮತ್ತು ನೀರೇ ಕೊಡ್ಲಿ, ಗಂಜಿನೇ ಕೊಡ್ಲಿ ಗ್ರಹಣ ಮಾಡ್ತಾರೆ. ಎಲ್ಲ ಪಕ್ವಾನ ಬೇಕಂತಿಲ್ಲ, ನಿಮ್ ಶಕ್ತಿ ಏನಿದೆ ಅದನ್ನ ಕೊಡ್ರಿ, ನಡೀತಿದೆ. ಆದ್ರೆ ಭಕ್ತಿಯನ್ನು ಕಡಿಮೆ ಮಾಡಬೇಡಿ, ಭಕ್ತಿಯಲ್ಲಿ ಅಂಧಭಕ್ತಿಯನ್ನು ಮಾಡಬೇಡಿ ಭವ್ಯಾತ್ಮರಿಗೆ. ಹಾಗಾಗಿ ಎಲ್ಲರೂ ಸ್ವಲ್ಪ ತಿಳ್ಕೋಬೇಕು. ನಾವು ಅವರನ್ನ ಇಟ್ಕೊಂಡಿವಿ ನೋಡಕ್ಕಾಗಿ ಸುಮಾರು ಹೊತ್ತಾಯ್ತು. ಹಾಗೆ ನೋಡ್ರಿ, ನಿನ್ನೆ ಉಪವಾಸ ಇತ್ತು, ಆದ್ರೂ ತಲೆ ಚಕ್ರ ಬರ್ತಾ ಇತ್ತು ನಮ್ಗೆ, ನಾವ್ ಹೇಳಂಗಿಲ್ಲ. ನಿನ್ನೆ ಅವ್ರ ಮನೆಗೆ ಹೋಗಿದ್ವಲ್ಲ, ಹೋಗುವಾಗ ಗೊತ್ತಾಗ್ತದೆ. ಅದ್ರ ಮುಂದಿನ ಫಸ್ಟ್ ಹೋಗ್ದಲ್ಲಿ ಹೋದಾಗ ಮುಂದಿನ ಹೋಗುವಾಗಲೇ ನಮ್ಗೆ ಸೂಚನೆ ಗೊತ್ತಾಯ್ತು ಮಧ್ಯದಲ್ಲಿ ಅಂತರಾಯ ಆಗುತ್ತಿದೆ. ಈಗ ಹೇಳ್ತೀನಿ ಕೇಳಿ. ಆದ್ರೂ ಹೋದ್ವಿ, ಯಾಕಂತ ಹೇಳಿದ್ರೆ ಆ ಮನುಷ್ಯ ಸಿಟ್ಟು ಮಾಡ್ಕೊಂತ ಗೊತ್ತಿತ್ತು ನಮ್ಗೆ. ಮುಂದಿನ ಮನೆಗೆ ಹೋದಾಗ ಅಂತರಾಯ ಆಗ್ತದೆ, ಸೂಚನೆ ಗೊತ್ತಾಗ್ತದೆ ನಮ್ಗೆ. ಅಂತರಾಯ ಆಗೋದು ಏನೇನು ಸೂಚನೆಗಳು ಆಗ್ತವೆ ಅನ್ನೋದ ಸಂಕೇತಗಳು ಗೊತ್ತಾಗಿ ಬಿಡ್ತದೆ ಕೆಲವು. ಆದ್ರೆ ನಾವು ಮುದ್ದಾಂ ಹೋದ್ವಿ, ಮುಂದಿನ ಹಿಂದಿನ ಮನೆಯಲ್ಲಿ ಪ್ರಧಾನ ನಿಂತ್ಕೊಂಡಿದ್ರಲ್ಲ. ಆದ್ರೆ ನೋಡಿ, ನೀವು ದೋಷವನ್ನು ಮಾಡಿದಾಗ ಆ ರೀತಿ ಭಾವನೆಗಳನ್ನು ಮಾಡಬಾರದು. ಭಾವನೆಗಳೇನು ಪರಿಶುದ್ಧವಾಗಿರ್ಬೇಕು. ಯಾವುದೇ ರೀತಿಯಾದಂತ ನಿಮ್ಮಲ್ಲಿ ಏನಿರಬಾರದು, ಸಂತುಷ್ಟರಾಗಿರ್ಬೇಕು, ಅಸಂತುಷ್ಟರಾಗಬಾರದು.
ಹಾಗಾಗಿ ಯಾರು ಇವತ್ತು ಚಕ್ರ ಬರ್ತಾ ಇದ್ರು ನಾವು ಕಲಿಸ್ಬೇಕು ಅಂತ ಹೇಳ್ತಾ ಇದ್ವಿ. ಮನೆ ಮಾಲೀಕರಿಗೆ ನಿಂತ್ಕೊಡ್ರಿ ಅದ್ರ ಮೇಲೆ ಅಂತ ನಿಲ್ಸಿದ್ವಿ, ಕುತ್ಕೊಳ್ರಿ ಅಂದ್ವಿ ಅದ್ರ ಮೇಲೆ ಮನೆ ಮೇಲೆ. ಓಕೆ, ಕುತ್ಕೊಳ್ಳೋಕೆಲ್ಲ ಆಗ್ತದೆ ಅವ್ರ ಕಡೆ ಅದ್ರ ಮೇಲೆ ಕುತ್ಕೋಬೇಕಲ್ಲ, ನೆಲಕ್ಕೆ ಸ್ಪರ್ಶ ಮಾಡಿದ್ರೆ ಕುತ್ಕೋಬೇಕಲ್ಲ, ಕಾಲು ಎಲ್ಲವನ್ನ ಎಲ್ಲ ಒಳಗೆ ಮೇಲೆ ಇಟ್ಕೊಂಡು ಒಂದಡಿ 10 ಇಂಚಿನ ಹ್ಯಾಂಗ್ ಕುತ್ಕೋಬೇಕು. ಅದಕ್ಕಾಗಿ ಈ ವಿಷಯ ಅವ್ರಿಗಾಗಿ ಹೇಳ್ತಾ ಇಲ್ಲ, ಎಲ್ಲರಿಗೂ ಹೇಳ್ತಾ ಇದ್ವಿ ಇದನ್ನು. ಯಾಕಂದ್ರೆ ವಿಷಯ ಹೇಳಿದ್ರೆ ಗೊತ್ತಾಗೋಲ್ಲ ನಿಮ್ಗೆ. ಎಲ್ಲರ ಮನೆಯಲ್ಲೂ 2 ಮಣೆ ಇರಬೇಕು. ಮಣೆ ಹೇಗಿರ್ಬೇಕು? ವ್ಯವಸ್ಥಿತವಾಗಿ ಜಾಯಿಂಟ್ ಅನ್ನು ಹಾಕಿರ್ಬೇಕನ್ನ. ಒಂದ್ ಪಳಿ ಕೆಳಗೆ ಒಂದ್ ಪಳಿ ಮೇಲೆ ಹೋಗುವುದು ಆಗ್ಬಾರ್ದು. ಒಳ್ಳೆ ಆಚಾರ್ಯ ಕಡೆಯಿಂದ ಚೆನ್ನಾಗಿ ಮಾಡಿಸಿಟ್ಕೊಡಿ. ಸೋಫಾ ಸೆಟ್ ಚೆನ್ನಾಗಿ ತರ್ತೀರಿ, ಹೆಂಗಾರು ಕಮ್ಮಿ ರೇಟ್ ತರ್ತೀರೇನ? ನಿಮ್ ಕುಂಡಿ ಸಿಕ್ಕ ಬೆಳ ತರ್ತೀರೇನ? ಅದ್ರಲ್ಲಿ ಮತ್ ಮಹಾರಾಜ ಚರ್ಮ ಸಿಕ್ಕ ಬೆಳೆದಿದ್ದಾಗ ಪ್ರಾಣ ಸಂಕಟ ಆಗಿತ್ತು ಅವ್ರಿಗೆ. ಅದಕ್ಕೆ ಹೇಳಿದ್ದಾರೆ, ದೋಷ ಅಂತ ಹೇಳಿದ್ದಾರೆ ಶ್ರಾವಕರಿಗೆ. ಆಸನ ಚಿಕ್ಕದು ಕೊಡಬಾರದು, ಸ್ವಚ್ಛ ಇರಬೇಕು. ಉಚ್ಚಾಸನ ಅಂತ ಹೇಳಿದಾಗ ಆಸನನು ಬಹಳ ಏನಾಗಿರ್ಬೇಕು? ಶ್ರೇಷ್ಠವಾದ ಆಸನ ಇರಬೇಕು ಮತ್ತು ಚೆನ್ನಾಗಿ ಜಾಯಿಂಟ್ ಹಾಕಿರಬೇಕು. ಚಿಕ್ಕದು ಇರಬಾರ್ದು, ಬಹಳ ದೊಡ್ಡದು ಇರಬಾರ್ದು. ಅಳತೆ ಹೇಳ್ತೀವಿ, 2 ಅಡಿ ಅಗಲ ಬರ್ಕೊಳ್ರಿ, 2 ಅಡಿ ಉದ್ದ. ಎಷ್ಟು ಹೇಳ್ರಿ? 2 ಅಡಿ ಅಗಲ, 2 ಅಡಿ ಉದ್ದ. ಈ ಅಳತೆಯಲ್ಲಿ 2 ಮಣೆ ಎಲ್ಲರೂ ಮಾಡಿಸಿಟ್ಕೊಡ್ರಿ ಎಲ್ಲರ ಮನೆಯಲ್ಲಿ. ಇದಕ್ಕೇನು ಬಡತನ ಬರಂಗಿಲ್ಲ. ನಿಮ್ಮ ಗೃಹಲಕ್ಷ್ಮಿಯರು ಉಪಯೋಗ ಮಾಡಿ, ನೀವು ಮಾಡಿಟ್ಕೊಡ್ರಿ, ಪುರುಷರು ಮಾಡಿಲ್ಲ ಅಂತ. ಹಾಗೆ ಎಲ್ಲರ ಮನೆ ಇರಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಸಹ. ಎಲ್ಲಿ ಸಿಗ್ತದ ಯಾವುದೇ ಕಟ್ಟಿಗೆಯನ್ನು ಮಾಡ್ರಿ, ಸಾಗಣೆ ಕಟ್ಟಿಗೆ ಆಗ್ಬೇಕಂತಿಲ್ಲ, ಯಾವುದೇ ಕಟ್ಟಿಗೆ ಆದ್ರೂ ನಡೀತದೆ. ಪ್ರಶಸ್ತವಾಗಿರ್ಬೇಕು, ಚೆನ್ನಾಗಿರ್ಬೇಕು. ಹಾಗೆ ಉಚ್ಚ ಆಸನ. ಗುರುಗಳು ಬರ್ತಾ ಇದ್ದಾರೆ, ನಿಮ್ಮ ಕುಲಗುರುಗಳು ಪಂಚ ಪರಮೇಶ್ವರಿಗಳಲ್ಲಿ ಒಬ್ಬರು ಬರ್ತಾ ಇದ್ದಾರೆ. ಅಂತವರು ಕುತ್ಕೊಳ್ಳಿಕ್ಕೆ ಒಂದು ಉಚ್ಚವಾದ ಆಸನ ನೀಡ್ಲಿಕ್ಕೆ ಆಗೋಲ್ಲ ಅಂದ್ರೆ ಇದು ದೋಷ ಅಂತ ಹೇಳಿದ್ದಾರೆ. ಸಣ್ಣ ಆಸನ ಇಡುವಂಥದ್ದು ಅಥವಾ ಆಸನದಲ್ಲಿ ದೋಷ ಇರುವಂತದ್ದು, ಕಾಲು ಕೈ ಸಿಕ್ಕ ಬಿಡುವಂಥದ್ದು ಅಥವಾ ಚರ್ಮ ಸಿಕ್ಕ ಬಿಡುವಂಥದ್ದು, ಇಂಥದನ್ನ ಇಡಬಾರದು. ಉಚ್ಚಾಸನ ಇದು ನವದಾ ಭಕ್ತಿಯಲ್ಲಿ ಒಂದು ಭಕ್ತಿ ಇದೆ. ಇದು ಇನ್ನೊಂದಿದೆ, ಏನಂತ ಹೇಳಿದ್ರೆ ಪೂಜೆ ಇದೆ. ಅಷ್ಟದ್ರವ್ಯದಿಂದ ಪೂಜೆ ಮಾಡುವುದು. ಅಷ್ಟದ್ರವ್ಯದಿಂದ ಪೂಜೆ ಮಾಡುವಾಗ 8 ದ್ರವ್ಯ 8 ಪಾತ್ರೆ ಇರ್ಬೇಕು ಅವಶ್ಯವಾಗಿ. ಆ ದ್ರವ್ಯನು ಸಹ ಪ್ರಶಸ್ತವಾಗಿರ್ಬೇಕು, ಇಟ್ಕೋಬೇಕು ಎಲ್ಲರ ಮನೆಯಲ್ಲೂ. ಹಾಗೆ ನೋಡಿದ್ವಿ ಅಲ್ಲಿ ನಿನ್ನೆ ಮನೆಯೆಲ್ಲ ಹೇಳಿದ್ವಿ ನೋಡ್ರಿ, ಯಾರ ಮನೆಯಲ್ಲಿ ಪೂಜೆ ಪಾತ್ರೆ ಇರಂಗಿಲ್ಲ, ಯಾರು ಪೂಜೆ ಪಾತ್ರೆಯನ್ನು ತಗೊಳ್ಳಲ್ಲ, ಅವರು ಇರಂಗಿಲ್ಲ, ಅವ್ರ ಮನೆಯಲ್ಲಿ ಪ್ರಧಾನ ಆದ್ರೆ ವಾಪಸ್ ಬರ್ತೀವಿ ಅಂತ ಹೇಳಿದ್ವಿ. ಕೇಳಿದ್ರಿಲ್ಲ ನೀವೆಲ್ಲ? ಕೇಳಿಸ್ಕೊಂಡಿರಲಿಲ್ಲ? ಗೊತ್ತೇ ಇಲ್ಲ ಮಹಾರಾಜ್ರೆ, ನಮ್ಗೆ ಗೊತ್ತೇ ಇಲ್ಲ ಮಹಾರಾಜ್ರೆ. ಇದು ಯಾವ ಬಾಯ್ಪಾಠ ಚಂದ ಮಾಡಿ ಇಟ್ಕೊಂಡಿರ್ತೀನಿ. ಏನ್ ಹೇಳಿದ್ರಿಂದ ಗೊತ್ತಿಲ್ಲ ಅನ್ನೋದು. 2 ಸಲ ಹೇಳಿದ್ರು ಕೇಳಂಗಿಲ್ಲ. ಹಾಗೆ ಒಂದು ಗ್ಲಾಸ್ ಮೇಲೆ ಒಂದು ಪ್ಲೇಟ್ ಇಟ್ಟು ಬಿಡ್ತಿತ್ತು. ಒಂದ್ ದೊಡ್ಡದು ಒಂದ್ ಸಣ್ಣದು, ಅದಕ್ಕೆ ಒಂದಕ್ಕೊಂದು ತಾಳಿಲ್ಲ ಮೇಲಿಲ್ಲ, ಒಂದಕ್ಕೊಂದು ಹೊಂದಾಣಿಕೆನೇ ಇಲ್ಲ. ನೀವೆಲ್ಲ ಸಂಸಾರದಾಗೆಲ್ಲ ಒಂದಕ್ಕೊಂದು ಹೊಂದಿಸ್ತಿರಿಲ್ಲ. ಸಾಡಿ ತಗೊಂಡ್ರೆ ಮ್ಯಾಚಿಂಗ್ ಕುಪ್ಸಾರ ಹೊಂದಿಸ್ತಿಲ್ಲ, ಮ್ಯಾಚಿಂಗ್ ಎಂತ ಹೇಳ್ಬೇಕ? ಪ್ಯಾಂಟ್ ತಗೊಂಡ್ರೆ ಶರ್ಟ್ ಮ್ಯಾಚಿಂಗ್ ಇರ್ಬೇಕದ. ನಾವು ವಿಹಾರ ಮಾಡ್ಕೊಂಡು ಬರ್ತಿದ್ದಾಗ ಒಂದು ನೆನಪಿಗೆ ಬರ್ತಿದ್ವಿ. ಒಬ್ಬಳು ಬಾಲಿಕಾ ಅಂದ್ರೆ ದೊಡ್ಡವಳು ಕಾಲೇಜ್ ಹುಡುಗಿ ಪುನಃ ಮಾತಾಡ್ತಿದ್ದ. ಅಂದ್ರ ಯಾರೋ ಆಕಿ ದೋಸ್ತಿ ಡ್ರೆಸ್ ತಗೊಂಡು ಅಂತ, ಆ ಡ್ರೆಸ್ ಒಂದಕ್ಕೊಂದು ಹೊಂದಿಕೆನೇ ಇಲ್ಲ ಅಂತ. ಇದಂತ ಹುಚ್ಚಿದಳಿಕೆ, ಮ್ಯಾಲಿಂದ ಒಂದು ರೀತಿ ಕೆಳಗಿಂದ ಒಂದು ರೀತಿ, ಇಷ್ಟು ರೊಕ್ಕ ಕೊಟ್ಟು ತಗೊಂಡ ಆಕಿ, ಹೊಂದಾಣಿಕೆ ಏನಿಲ್ಲ, ಮ್ಯಾಚಿಂಗೇ ಇಲ್ಲ. ಅದು ಗಂಟೆ ಗಂಟ್ಲಿ ಕೊರಿತಿದ್ದ. ನಾವು ಅರ್ಧ ಕಿಲೋಮೀಟರ್ ಕೊಡ್ದಂಗೆ ಕೇಳ್ತಿತ್ತು ಆಕಿ ಮಾತು. ಎಷ್ಟು ಮ್ಯಾಚಿಂಗ್ ಹೊಂಟಿರಿ ಎಲ್ಲಾ ಕಡೆಗೆ ನೀವು. ಒಂದಕ್ಕೊಂದು ಮ್ಯಾಚಿಂಗ್ ಬೇಕಂತ ಹೇಳಿ, ಹೌದಲ್ಲ? ಆದ್ರ ಇಲ್ಲಿ ಯಾಕೆ ನೀವು ಮ್ಯಾಚಿಂಗ್ ಆಗ ಇಟ್ಕೊಳಂಗಿಲ್ಲ? ನಡೀತಿದ್ದ ಅಲ್ಲಿದೊಂದು ಬಟ್ಲ, ಇಲ್ಲಿದೊಂದು ತಾಟ, ಇಲ್ಲಿದೊಂದು ಚಮಚ, ಇಲ್ಲಿದೊಂದು ಬೆಟ್ಲ ಎಲ್ಲ ಸೇರಿಸಿ ಒಟ್ಟು ಮಾಡಿ ಒಂದಕ್ಕೊಂದು ಕೆಳಗೆ ಹೋಗ್ತಾ ಇರ್ತದ. ಒಂದಿಗೆ ಹೋಗಿ ಸ್ಟೋನ್ ಇರಂಗಿಲ್ಲ, ಪಾತ್ರೆ ಇರಂಗಿಲ್ಲ, ಎಲ್ಲರೂ ಹಾಕೋದು ಇಲ್ಲದ ಎಲ್ಲ ಒಂದ್ರಾಗೆ ಇಟ್ಕೊಂಡ್ರು. ನಾವು ಒಂದ್ ಮನೆಗೆ ಹೋಗಿದ್ವಿ, ಒಂದ್ರಾಗೆ ದ್ರವ್ಯ ಹಾಕೋದು ಹೋದ್ರಾಗ, ಪೂಜೆ ಮಾಡೋದು ಹೋದ್ರಾಗ, ಸ್ಥಾಪನೆ ಹೋದ್ರಾಗ ಎಲ್ಲ ಅದ್ರಾಗ ಎಲ್ಲ ಒಂದ್ರಾಗ
ಸುಮ್ಮನೆ ಮಾಡ್ಬೇಕ ಮಹಾರಾಜರ ನೀವೆಲ್ಲ ಮಾತಾಡ್ಬಾರ್ದು. ನಾವೇನ್ ಮಾಡ್ತೀವಿ ಅಷ್ಟು ಮಾಡ್ತಾರೆ ಹಂಗ ನೋಡ್ರಿ. ನಾವು ಸುಮ್ಮನೆ ಹೋಗ ಮಹಾರಾಜರಲ್ಲ, ಏನೆಲ್ಲ ಹೇಳ್ರಿ, ಸುಮ್ಮನೆ ಹೋಗೋದಲ್ಲ, ಇದ್ದಂಗೆ ಹೇಳ. ಏನ್ ಹೇಳ್ರಿ? ಹಾಗಾಗಿ ನೀವೆಲ್ಲರೂ ಸಹ ಎದ್ದು ಬಂದು ಎಲ್ಲಿ ಮೇಲೆ ಒದೆಯೋದಂತೂ ಅಲ್ಲ, ಹಂಗಾಗಿ ಹೇಳ್ತಾ ಇದೀವಿ. ಏನ್ ಹೇಳ್ತಾ ಇದ್ದೀವಿ ತಿಳ್ಕೊಳ್ರಿ ಎಲ್ಲರೂ ಸಹ. ಅದಕ್ಕೆ ಪೂಜೆ ಪಾತ್ರೆ ಇರಬೇಕು, 8 ದ್ರವ್ಯಗಳಿರ್ಬೇಕು, 8 ಪಾತ್ರೆಗಳನ್ನ ಒಂದಕ್ಕೊಂದ್ ಸೆಟ್ ಇರಬೇಕು. ಇಲ್ಲಿ ಕೆಲವರು ಶಿಬಿರದಲ್ಲಿ ವಿಧಾನದಲ್ಲಿ ಎಲ್ಲೋ ತಗೊಂಡಿದ್ದಾರೆ, ಅಥವಾ ಶಿವಶಕ್ತಿ ವಿಧಾನದಲ್ಲಿ ಅದ್ರಲ್ಲಿ ಒಂದಿಲ್ಲ ಬಯಕೆ ಕೇಳ್ತಾರೆ, ಜೋಡಿ ಎಲ್ಲ ಇಲ್ಲ ಹೋಯ್ತಂತ. ಒಂದಿದ್ರೆ ಒಂದು ತಾಟಿ ಇದ್ರೆ ಸ್ಟೋನ್ ಇಲ್ಲ, ಸ್ಟೋನ್ ಇದ್ರೆ ಚಮಚಿದ್ರೆ ಎಲ್ಲ ಬಟ್ಲಿಲ್ಲ, ಕಳ್ಸಿಲ್ಲ. ನೀವು ನೋಡ್ರಿ, ನೀವೆಲ್ಲ ಮ್ಯಾಚಿಂಗ್ ಡ್ರೆಸ್ ಎಲ್ಲ ಒಂದೊಂದ್ ಕಡೆ ಇಡ್ತೀರಿ, ಅದನ್ನೆಲ್ಲ ಎಲ್ಲಿ ಇಡ್ತೀರಿ? ಇಲ್ಲಿ ಗಡಿಯಾರ ಎಲ್ಲ ಹೋಗಿದ್ದೀರಿ. ಅದಕ್ಕೆ ಸೆಲ್ ಹೋಗಿದೆ ಮರದಿ ತರಕ್ ಹೋಗಿದೆ. ಹಾ, ನಾವು ಕಾಣ್ಬೇಕಲ್ಲ. ಎಷ್ಟಾಯ್ತು ಗಂಟೆ ಎಷ್ಟು? 4:45. ಹಾ, ಕೇಳ್ರಿ. ಮತ್ತು ಮ್ಯಾಚಿಂಗ್ ಎಲ್ಲ ಒಂದೊಂದ್ ಕಡೆ ಇಡ್ತೀರ ನೀವೆಲ್ಲ ಮದ್ದಿಗೆ ಹೋದಾಗ ಸೀರೆ ಒಂದ್ ಕಡೆ, ಸೀರೆಗಳು ಒಂದ್ ಕಡೆ, ಹೋಗ್ಲಿ ಮೇಲ್ಗಡೆ ಕ್ಲಿಪ್ ಸಮೇತ ಅಲ್ಲೇ ಬಿಟ್ಟು ಮಾಡಿ ಇಟ್ಟಿರ್ತೀರಿ. ಮ್ಯಾಚಿಂಗ್ ಅದ, ಅದಕ್ಕಾಗೋ ಮ್ಯಾಚಿಂಗ್ ಅದ. ಏನ್ ಹೇಳ್ರಿ? ಇದು ಶಿಕ್ಷಣ ಬರ್ತಿತ್ತಲ್ಲ, ಏನಂತೀರ ಅದಕ್ಕ? ಅದು ಅದ್ರ ಜೊತೆಲೇ ಇರುತ್ತೆ, ಬೇರೆ ಕಲರ್ ಇರಂಗಿಲ್ಲದ. ಬಳೆ ಅದೆಲ್ಲ ಇಷ್ಟೆಲ್ಲ ಉಸಾರಿ ಮಾಡ್ತೀರಿ. ಆ ಪೂಜೆ ಪಾತ್ರೆ ಸೆಟ್ ಎಲ್ಲ ಒಟ್ಟಿಗೆ ಇಡ್ಬೇಕಂತ ಗುರ್ತೈತೆ ನಿಮ್ಗ? ಇದು ನಡೀತೈತಿ ಹಂಗಾದ್ರು. ಯಾಕಂದ್ರ ಇವು ಮಹಾರಾಜರು ಏನು ಹೇಳಂಗಿಲ್ಲ. ಎಲ್ಲ ಮಹಾರಾಜರು ಹಿಂಗೆ ನಡ್ಕೊಂಡು ಹೋಗ್ಯಾರಲ್ಲ, ಇವ್ರು ಹಂಗೆ ಬಂದಾರ, ಹಿಂಗೆ ನಡ್ಸ್ಕೊಂಡು ಹೋಗ್ತಾರ. ಹೌದಲ್ಲ? ಹಂಗೆ ನಡ್ತಾರಲ್ಲ, ತಿಳ್ಕೊಂಡಿರ. ಹಂಗೆ ಕೆಲವ್ರು ಹೇಳಕತ್ತರು, ನಾವು ಎಲ್ಲರೂ ದ್ವಾರ ಪ್ರತೀಕ್ಷೆ ಮಾಡ್ಬೇಕಂತ ನೋಡಿದ್ವಿ. ಅಯ್ಯಪ್ಪ, ಈ ಮಹಾರಾಜ ಇವ್ರಂತೂ ಭಾರಿ ಬಿಗಿದಾರ. ಹಂಗೆ ಕುಂದಕ್ಕೊಂದು ಮಹಾರಾಜದಿಂದ ಬಿಗಿ ಆಯ್ತು. ಅವ್ರಿಗಿಂತ ಬಿಗಿ ಆದ್ರಪ್ಪ ಇವ್ರು, ಬೇಡಪ್ಪ ಅಂತ ಎಲ್ಲ ಕುತ್ಕೊಂಡು ಕಟ್ಟಿ ಮಾತಾಡ್ತಲ್ಲ ಕಟ್ಟೆಯಲ್ಲಿ. ಕೇಳಿಸ್ತಾ ಇರುತ್ತೆ ನೋಡ್ರಿ, ಮಹಾರಾಜರು ಬಹಳ ಸೂಕ್ಷ್ಮ ಇರ್ತಾರ. ನೀವೆಲ್ಲ ಎಲ್ಲಿ ಮಾತಾಡ್ರಿ, ಎಲ್ಲಿ ಕೇಳ್ರಿ, ಎಲ್ಲಾ ಏನ್ ಮಾಡ್ತೇವೆ ಹೇಳ್ರಿ, ಕೇಳ ಬರ್ತಿತ್ತದ. ಹಿಂದಾರು ಮಾತಾಡ್ರಿ, ಮುಂದಾರು ಮಾತಾಡ್ರಿ, ರೆಕಾರ್ಡ್ ಆಗ್ತಾ ಇರುತ್ತೆ. ಹಿಂದ್ಗಡೆಗೆ ಮಾತಾಡಿದ್ರು ಸಹ ಕೆಲವೊಂದು ವಿಚಾರಗಳು ಓದ್ತಾವ, ಕೆಲವು ಹೇಳಂಗಿಲ್ಲ. ಈಗ ಬೇಕಾದಷ್ಟೇ ಹೇಳ್ತೇವೆ. ಇವು ಬೇಕಾಗಿತ್ತು, ನೀವು ಉಪಯೋಗ ಆಗೋದೈತಿ, ಅದಕ್ಕೆ ಹೇಳಕತ್ತೀವಿ. ಮತ್ತೆ ನಮ್ಮ ವಿಷಯ ಎಲ್ಲ ಅಂದ್ರ ಅಂತ ವಿಚಾರಗಳನ್ನ ನಾವು ಏನ್ ಮಾಡಂಗಿಲ್ಲ, ಲಕ್ಷ ತಗೊಳಂಗಿಲ್ಲ. ಅದಕ್ಕಾಗಿ ಭಯ ಪಡಬೇಡ್ರಿ, ಭಕ್ತಿಯನ್ನು ಮಾಡ್ರಿ. ಮತ್ತೆ ಎಲ್ಲರೂ ತಿಳ್ಕೊಳ್ರಿ. ಎಲ್ಲರೂ ಸಹ ನವದಾ ಭಕ್ತಿಯನ್ನ ಮತ್ತು ಮನೆಯಲ್ಲಿ ಎಲ್ಲಾ ಸಾಧನೆಗಳನ್ನ ಪ್ರತಿಯೊಬ್ರು ಸಹ ಹಾಗೆ ಅಜ್ಜ ಬಂದಾರ, ಹೆಂಗೋ ಸುತ್ಕೊಂಡ್ ಬಂದಾರ, ಮ್ಯಾಲೆ ಬಂದ ಕೆಳಗ್ ಬಂದ ಟುವಲ್ ನಾನು ಹೇಳಿ 4 ದಿವಸ ಹೇಳಾಕತ್ತೀವಿ. ನೋಡ್ರಿ, ಹಿಂಗ್ ಸುತ್ಕೊಂಡ್ರೆ ಹಾಕೊಳಂಗಿಲ್ಲ ನಾವು. ಈ ಧೋತಿ ಹಾಕೊಳ್ಬೇಕಜ್ಜ, ಮತ್ತ ಕಾಟನ್ ಧೋತಿ ಹಾಕೋಬೇಕು, ಅವಸ್ಥಿತ ಕಟ್ಕೋಬೇಕಂತೆ. ಹಂಗೆ ಇದೊಂದು ನಡೀತೈತಿ, ಮ್ಯಾಲೋ ನಡೀತೈತಿ ಅಂತ ನಾವ್ ಹೇಳೋದು ಕೇಳಂಗಿಲ್ಲ. ಅವ್ರು ಹೇಳೋದ್ ಕೇಳ್ಬೇಕು. ನಾವು ಏನ್ ಮಾಡ್ಬೇಕು ಹೇಳ್ರಿ? ಅವ್ರು ಹೇಳೋದ್ ಕೇಳಿಸ್ಕೋಬೇಕ. ಹಾಗೆ ಹೇಳಿದ್ವಿ ಕೇಳಂಗಿಲ್ಲ. ನೋಡ್ರಿ ರಜಾ ನಡೆಯಂಗೆ ಇಲ್ಲಿದ್ದಾವ. ಮತ್ತ ಧೋತಿ ದುಪ್ಪಟ್ಟ ಹಾಕೊಳ್ಳೇಬೇಕು ಅಂತ ಹೇಳಿದಾಗ ಅಜ್ಜ ಏನ್ ಮಾಡಿನ, ಹೋಗಿ ಪಕ್ಕದ ಮನೆಗೆ ಹೋಗಿ ಯಾರೋ ಒಬ್ರು ಹಾಕಿಟ್ಕೊಂಡ್ರೆ ಧೋತಿ, ಈಗ ಅದನ್ನ ತಗೋಬರ್ತೀನಿ, ಉಟ್ಕೊಂಡ್ರೆ ನಡೀತೈತಿ ಮಾರಾದ್ರಿಕ ಹೊಸ ಗಂಜಿ ಐತಿ. ಪುಣ್ಯಾತ್ಮ ಇದ ಗಂಜಿ ತೆಗಿಬೇಕ, ಮಡಿ ಆಗಂಗಿಲ್ಲದ. ಗಂಜಿ ತೆಗೆದು ಹೊಲದ ಹಾಕೋಬೇಕಾ? ಇವತ್ತು ಈಗ ಹೆಂಗ ಆಗದದು? ಹಾಗಾದ್ರೆ ನಾಳೆ ತಗೊಂತೀನಿ ಅಂದ. ನಾಳೆನೇ ಆಹಾರ ಕೊಡ್ಬೋದಲ್ಲ ಅಜ್ಜ ಅಂತೀವಿ ನಾವು. ನಾಳೆ ಕೊಡ್ಬೋದಲ್ಲ ತಗೊಂಡ. ಕಡೆಗೆ ಅಜ್ಜ ಮತ್ತ ಹುಡುಗ ಬಂದ ಕಡೆ ಹುಡುಗ ಶಿಸ್ತಾಗಿ ಹೆಂಗ್ ಬಂದ ಗೊತ್ತಾ? ಅಗ್ರೆ ಕಡೆ ಬಿಗಿ ಮಾಡಿದ್ಮೇಲೆ ಎಲ್ಲಿ ಹುಡುಗ ಬಂದೇನೆ ಗೊತ್ತಿಲ್ಲ. ನೋಡ್ತೀವಿ ಯಾರ್ದೋ ಕಡೆಗೆ ಎಲ್ಲೋ ತೆಗೆದ ಹುಡುಕು ನೋಡಿ ಸಾಕಿ ತಗೊಂಡ್ ಹೊರದ್ ಹಾಕಿದ್ರಂತ ಮಣಿ. ಅಜ್ಜ ಹೋಗಿ ಉಟ್ಕೊಂಡು ಬಂದ, ಶಿಸ್ತಾಗಿ ಬಂದ. ಹಂಗೆ ಬಿಗಿ ಮಾಡದೆ ಇದ್ರ ಹಂಗೇನೆ ನಡೆಸಿ ಬಿಡೋರ. ಅದಕ್ಕೆ ಅಡ್ಡ ಸುಟ್ಕೊಂಡ್ಬಂದ್ರೆ ತಗೊಳಂಗಿಲ್ಲ. ನೋಡ್ರಿ, ಅದಕ್ಕಾಗಿ ಕಂಪಲ್ಸರಿ ಎಲ್ಲರೂ ತಗೋಬೇಕು. ಎಲ್ಲಾ ಶ್ರಾವಕರಿಗೆ ಹೇಳ್ತಾ ಇದೀವಿ. ಕೆಲವರು ಹೊಸ ಊರಿಗೆ ಹೋದಾಗ ಎಲ್ಲ ಗೊತ್ತಿರ್ತವ್ರ, ನಾವ್ ಹೇಳದ್ದು ಕೇಳಿರ್ತಾರ, ಪ್ರವಚನ ಕೇಳ್ಕೊಂಡು ಹೋಗಿರ್ತಾರ. ಅವ್ರ ಊರಿಗೆ ಹೋದಾಗ ನಮ್ಗೆ ಮರ್ತೋಗಿರ್ತಲ್ಲ. ಮಾಡಿದ್ರೆ
ನಾವು ತಗೊಳಿಲ್ರಿ ಮಾರಾದ್ರೆ, ಗೊತ್ತಿಲ್ರಿ ನಮಗೆ ಮಾರಾದ್ರೆ, ಮುಂದಿನ ಸಲ ತಗೊಂತೀವಿ, ಒಂದ್ಸಲ ಕ್ಷಮ ಮಾಡ್ರಿ ಅಂತ ಹೇಳ್ತಾರ. ಮತ್ತು 1 ದಿವಸ 2 ದಿವಸ ಹೇಳೋದು, ಆದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಬಿಡ್ತಾರ. ಮತ್ತೆ ಯಾವ ಮಹಾರಾಜರು ಬಂದ್ರೆ 1 ದಿವಸ ಇರ್ತಾರೆ, 2 ದಿವಸ ಇರ್ತಾರೆ, ವಾರಗಟ್ಲೆ ಏನು ಇರಂಗಿಲ್ಲ, ಹೌದಲ್ಲ. ಮತ್ತ ಅವ್ರು ವಿಹಾರ ಮಾಡಿಬಿಡ್ತಾರೆ, ಸಾಕು. ಮತ್ತ ಸುಮ್ಮನೆ ಈ ಡ್ರೆಸ್ ಎಲ್ಲ ಯಾಕೆ ಬೇಕು, ಸುಮ್ಮನೆ ಇವೆಲ್ಲ ಜೋಪಾನ ಮಾಡಬೇಕು ಹಿಂಗಂತೇಳಿ ಸಾಡಿ ಇಟ್ಕೊಂಡ್ರಿ ನೀವೆಲ್ಲ. ಎಷ್ಟು ಸಾಡಿ ಇದಾವ? ಒಬ್ಬೊಬ್ರು ಒಂದೊಂದು ಅಂಗಡಿ ಇರೋಷ್ಟಿದೆ ಮರಜ್ಜಿ. ಹಾ, ಅಂಗಡಿ ಇರೋದು ನೋಡ್ರಿ, ಹಾಗೆ ಅಲ್ಮಾರಿಗೆಲ್ಲ ತುಂಬಿಟ್ಕೊಂಡಿದ್ವಿ. ಅದಕ್ಕಾಗಿ ಬಂಧುಗಳೇ, ಅಲ್ಲಿ ಕಮ್ಮಿ ಮಾಡ್ರಿ, ಧರ್ಮ ಸಾಧನೆಗಳನ್ನ ಇಟ್ಕೊಳ್ರಿ. ಎಲ್ಲರೂ ಸಹ ಸಾಧನೆಗಳನ್ನ ತಗೊಳ್ರಿ, ಎಲ್ಲರೂ ಸಹ ಮತ್ತೆ ಮತ್ತೆ ಸಿಗಂಗಿಲ್ಲ ನಿಮಗೆ. ಎಲ್ಲ ತರಿಸಿ ಬೇಕಾದ ಅಂಗಡಿಗೆಲ್ಲ ಸಿಗಂಗಿಲ್ಲ. ಹಾಗಾಗಿ ಈಗ ಸಿಕ್ಕಿದೆ ಅಂತ ಹೇಳಿದ್ರಲ್ಲ, ಇಟ್ಕೊಳ್ರಿ. ಮತ್ತು ಎಲ್ಲರೂ ಭಯ ಪಡಬೇಡ್ರಿ, ತಿಳ್ಕೊಳ್ರಿ. ಎಲ್ಲರೂ ಸಹ ಪ್ರತಿಯೊಬ್ಬರಿಗೂ ಸಹ ಏನಿರ್ಬೇಕು, ಸಾಧನೆಗಳು ಬೇಕು, ಪೂಜೆ ಪಾತ್ರೆ ಇರಬೇಕು, ಡ್ರೆಸ್ ಇರಬೇಕು, ಪ್ರತಿಯೊಂದು ಸಹ ಇರಬೇಕು. ಮತ್ತು ಯಾರಿಗೂ ಸಹ ಏನ್ ಮಾಡಬಾರ್ದು, ಈರ್ಷ್ಯವನ್ನು ಮಾಡಬಾರ್ದು. ಮತ್ತೆ ಯಾರಿಗೂ ಸಹ ದಾನ ಮಾಡುವವರಿಗೆ, ಪೂಜೆ ಮಾಡುವವರಿಗೆ ಅವರಿಗೆ ನಾನು ಕೊಟ್ಟ ಮೇಲೆ ನೀವು ಕೊಡ್ಬೋದಂತೆ ಅಂತೇಳಿ ಯಾರಿಗೂ ಸಹ ಏನ್ ಮಾಡಬಾರ್ದು, ಅಡ್ಡಿ ಮಾಡಬಾರ್ದು. ಅವರಿಗೆ ಕೊಡುವವರಿಗೆ ಕೊಡಬಾರದು ಅಂತೇಳಿ ತಡೆಯಬಾರದು. ಇದರಿಂದ ಬಹಳ ದೊಡ್ಡ ಪಾಪ ಆಗ್ತದೆ. ಕೊಡುವುದಕ್ಕೆ ಎಲ್ಲಾ ಶ್ರಾವಕರು ಸ್ವತಂತ್ರ ಇದ್ದಾರೆ. ಅವರಿಗೆ ಯಾರು ಸಹ ಬೇರೆಯವರಿಗೆ ನಮ್ಮಲ್ಲಾಗ್ಲಿ ಆದ್ಮೇಲೆ ನೀವು ಕೊಡ್ಬೋದಂತೆ. ಇಲ್ಲ ಅಂದ್ರ ನಾವು 2-3 ದಿನ ಮಾಡಿ ವೇಸ್ಟ್ ಆಗ್ಬಿಡ್ತಿತ್ತಲ್ಲ. ಮಹಾರಾಜರು ಒಂದೇ ಆಹಾರ ಮಾಡ್ತಾರೆ, 1 ಮಲ್ಲ ಆಗುತ್ತೆ, 3-4-5 ಮನೆಯಲ್ಲಾದ್ರ ಸುಮ್ಮನೆ ವೇಸ್ಟ್ ಅಲ್ಲ. ಹಾಗೆ ವಿಚಾರ ಮಾಡ್ತಾರೆ. ಹಾಗೆ ನೋಡಿ, ಇಷ್ಟು ಕಂಜೂಸಿ ಮಾಡಬಾರ್ದು. ಇನ್ನು ಮಹಾರಾಜ ಸಿಗದಾಗಿದ್ರೆ ವೃತ್ತಿಗಳಿರ್ತಾರೆ, ಪ್ರತಿಮಾಧಾರಿಗಳಿರ್ತಾರೆ, ಬ್ರಹ್ಮಚಾರಿಗಳಿರ್ತಾರೆ. ಹಾಗೆ ನೋಡ್ರಿ, ನಮ್ಮ ಸಣ್ಣ ಶಾಂತುಭಯ್ಯ ಹೋದಲ್ಲಿ, ಶಾಂತುಭಯ್ಯ ಬಾಲ ಬ್ರಹ್ಮಚಾರಿ, ಇವನ್ನೆಲ್ಲ ಕರ್ಕೊಂಡು ಹೋಗಿ ಏನು ಮಾಡಬೇಕು, ಹಾಗೆ ಆಹಾರ ದಾನವನ್ನ ಮಾಡಬೇಕು. ಆಮಂತ್ರಣ ಕೊಟ್ಟು ಬರ್ತಾರೋ, ಏನು ಪ್ರದಾನ ಮಾಡಬೇಕಾಗಿಲ್ಲ. ಅವರು ವ್ರತಿಗಳಿಗೆ, ಅಣುವ್ರತಿಗಳಿಗೆ ಅವರು ಆಮಂತ್ರಣ ಕೊಟ್ಟು ಬರ್ತಾರೆ. ಮುಂದೆ ಅವರನ್ನು ಸಹ ಅವರಿಗೆ ಆಹಾರ ದಾನ ಮಾಡಬೇಕು, ಅವರಿಗೂ ಸಹ ಸೇವಾ ಮಾಡಬೇಕು. ಅವರು ತಗೊಂಡಂತ ವ್ರತವನ್ನ ಪಾಲನೆ ಮಾಡೋದು ಅನುಕೂಲವಾಗಿ ಮಾಡಿಕೊಡ್ಬೇಕು. ಶ್ರಾವಕರ ಕರ್ತವ್ಯ. ಅಥವಾ ಬೇರೆ ಊರಿನ ಬಂದಂತ ಶ್ರಾವಕರಿದ್ದಾರೆ, ವೃತ್ತಿಗಳಿದ್ದಾರೆ, ಅಥವಾ ವಿರಸಮಯ ದೃಷ್ಟಿ ಇದ್ದಾರೆ, ಹೊರಗಡೆ ಏನು ತಗೊಳ್ಳಲ್ಲ, ಅಂತವರಿಗೂ ಸಹ ದಾನವನ್ನು ಮಾಡಬೇಕು. ಅವ್ರು ನಿಮ್ಮ ಊರಿಗೆ ಬಂದಿದ್ದಾರೆ, ನಿಮ್ಮ ಕರ್ತವ್ಯ. ಮತ್ತು ಮುಂದೆ ಹೋಗಿ ಅವರು ಸಹ ಅಣುವ್ರತ ಮಹಾವ್ರತವನ್ನ ಧಾರಣೆ ಮಾಡಬಹುದು. ಪ್ರತಿಮಾಧಾರಿಗಳಾದವರು ಆರಿಕ ಆಗೋದು, ಹಾಗೆ ಬ್ರಹ್ಮಚಾರಿಗಳಾಗಿದ್ರೆ ಒಂದು ಮುನಿಗಳಾಗ್ತಾರೆ, ಹೋಗಿ ಸಾಧನವನ್ನು ಮಾಡ್ತಾ ಇರ್ತಾರೆ. ಇವೆಲ್ಲವನ್ನ ಲಕ್ಷ್ಯ ಇಟ್ಕೋಬೇಕು. ಹಾಗೆ ನೀವು ಭಾವಿ ದೀಕ್ಷಾರ್ಥಿಗೆ ನೀವು ಆಹಾರ ಕೊಟ್ಟಂಗಾಗ್ತದೆ. ಹಾಗಾಗಿ ಏನು ಮಾಡಬೇಕು, ಎಲ್ಲರೂ ಸಹ ಕಾರ್ಯ ತಿಳ್ಕೋಬಾರ್ದು. ವೃತ್ತಿಗಳಿಗೆ ಕರ್ಕೊಂಡೋಗಿ ಏನು ಮಾಡಬೇಕು, ಆಹಾರವನ್ನ ಮಾಡಿಸ್ಬೇಕು. ಇನ್ನು ಯಾರು ಸಿಗ್ಲಿಲ್ಲ ಅಂದ್ರೆ ಅಲ್ಲೇ ಸಮಯ ದೃಷ್ಟಿಗಳಿರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಕೊಡಬೇಕು. ಇಲ್ಲಿ ಯಾರು ಸಿಗ್ಲಿಲ್ಲ ಅಂದ್ರ ನೀವಂತೂ ಊಟ ಮಾಡ್ತಿರ್ಲಿ, ವೇಷ ಆಗಂಗಿಲ್ಲ, ಊಟ ಮಾಡಂಗಿಲ್ಲ. ಉಪವಾಸ ಇದ್ದೇನ್ರಿ, ಉಪವಾಸ ಅಂತೂ ಇಲ್ಲಲ್ಲ. ಮತ್ತೆ ಅದಕ್ಕೆ ನಿಮ್ಗೆ ಹಾಗೆ ಮಾಡ್ಕೋಬೇಕು ಮತ್ತು ಕೊಡಬೇಕು. ಒಂದು ಊರಲ್ಲಿ ಸಣ್ಣ ಕಥೆ ಹೇಳ್ತೀವಿ ಕೇಳಿ. ಒಂದು ಊರಾಗ ಒಬ್ಬ ರಾಜ ಇರ್ತಾನೆ. ರಾಜ ಹಾಗೆ ಏನಪ್ಪಾ ಅಂದ್ರೆ ಉಗ್ರಸೇನ. ಯಾರಿದ್ದ? ಉಗ್ರಸೇನ ರಾಜ ಅಂದ್ರೆ ಬಹಳ ಪ್ರಚಂಡ ರಾಜ, ಬಹಳ ಪ್ರಬಲಶಾಲಿ ರಾಜ. ಹೆಸರಿಗೆ ತಕ್ಕಾಗೆ ಪ್ರತಾಪ ಇತ್ತು ಆತನ. ಹಾಗೆ ಬಹಳಷ್ಟು ಜನ ಆತನಿಗೆ ಸಾಮಂತ ರಾಜ, ಎಲ್ಲರನ್ನ ಆತನ ಜಯಿಸಿ ಆತನ ಏನಾಗಿರ್ತಾನೆ, ಮಂಡಲೀಕನಾಗಿರ್ತಾನೆ. ಅಂತ ಉಗ್ರಸೇನ ರಾಜ ಬಹಳ ಪ್ರಸಿದ್ಧಿ ಆಗಿರ್ತಾನೆ ಜಗತ್ ಸಂಸಾರದಲ್ಲಿ. ಆ ರಾಜ ಒಂದ್ ದಿವಸ ಆತನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆತನ ರಾಜ್ಯದ ಪಕ್ಕದಲ್ಲಿ ಒಬ್ಬರು ಮುನಿಗಳಿರ್ತಾರೆ. ನಿರ್ದೋಷವಾಗಿ ವ್ರತಗಳನ್ನ ಪಾಲನೆ ಮಾಡ್ತಕ್ಕಂಥ, ಬಹಳ ವಿಶುದ್ಧ ಭಾವದಲ್ಲಿ ಇರ್ತಕ್ಕಂಥ ಮುನಿಗಳು
ಮುನಿಗಳ ಕೆಲಸ ಏನ್ರಿ? ಮುನಿಗಳ ಕೆಲಸ ಅಂತ್ರಿ ಮಹಾರಾಜರೇ. ಮುನಿಗಳದ ಏನ್ ಕೆಲಸ ರೀ? ಜ್ಞಾನ ಧ್ಯಾನ ತಪ. ಮುನಿಗಳ ಕೆಲಸ ಧ್ಯಾನ, ಅಧ್ಯಯನ, ತಪ ಹಾಗೆ ಸಂಯಮವನ್ನು ಪಾಲನೆ ಮಾಡುವುದು. ಮುನಿಗಳು ಧ್ಯಾನ, ಅಧ್ಯಯನ, ತಪದಲ್ಲಿ ನಿರತರಾಗಿರ್ತಾರೆ. ಹಾಗೆ ಮುನಿಗಳು ಸಹ ಬಹಳ ತಪಸ್ವಿಗಳಾಗಿರ್ತಾರೆ. ಅವರು ಕಾಡಿನಲ್ಲೇ ಇರ್ತಾರೆ. ಚತುರ್ಥ ಕಾಲದಲ್ಲಿ ನಡೆದಿರುವಂತ ಒಂದು ತಿಂಗಳಿಗೊಮ್ಮೆ ಆಹಾರ ಮಾಡ್ತಿದ್ರು. ಏನ್ ಮಾಡ್ತಿದ್ರು? ಒಂದು ತಿಂಗಳಿಗೊಮ್ಮೆ. ಹಾಗೆ ಒಂದು ಹೊತ್ತು ಮಾಡಿದಾಗ ಏನ್ ಅನಿಸ್ತಿತ್ತು ನಿಮಗ? ಒಂದು ಹೊತ್ತು ಹೆಚ್ಚು ಕಡಿಮೆ ಆದ್ರೂ ಹೆಚ್ಚು ಕಮ್ಮಿ ಆಗ್ತಿತ್ತು. ನಮ್ದ ಏನಾಗುತ್ತೆ ಹೇಳ್ರಿ? ಒಂದು ದಿನ ಅಂದ್ರಂತೂ ಕಡಿಮೆ ಆಗ್ತಾವ. ಇನ್ನು ಒಂದಿನ ಮಾಡೋರು ಇರ್ತಾರೆ ಕೆಲವರು. ಇನ್ನು 2 ದಿನ, 3 ದಿನ, 4 ದಿನ ಸುಮಾರು ಹೆಚ್ಚು ಕಮ್ಮಿ ಆಗ್ತದೆ. ಆಗಂಗಿಲ್ಲ? ಆಗಂಗಿಲ್ಲ ಏನ್ರಿ? ಸುಲಭ ಐತಲ್ಲ? ಕಠಿಣ ಏನಿಲ್ಲ. ಆದ್ರೆ 1 ತಿಂಗಳು ಉಪವಾಸ ಮಾಡಿದ್ರೆ ಎಷ್ಟು ಕಠಿಣ ರೀ? ನನ್ನ ಘೋರ ತಪಸ್ಸೆ ಮಾಡ್ತಾ ಇರ್ತಾರೆ. ತಿಂಗಳಿಗೊಮ್ಮೆ ಆಹಾರ ಕೇಳ್ತಿದ್ರು ಮಹಾರಾಜ. ಹಾಗೆ ಕಾರಣದಿಂದ ಆಹಾರಕ್ಕೆ ಹೊರಡ್ತಾರೆ. 1 ತಿಂಗಳ ಉಪವಾಸವನ್ನ ಮಾಡಿ ರಾಜ ಮುನಿ ಮಹಾರಾಜರು ಯಾವ ದಿನ ಆಹಾರ ಹೊರಡ್ತಾರೆ ಆತನ ಲೆಕ್ಕ ಹಾಕಿಟ್ಕೊಂತಾನೆ ಮತ್ತು ಹೇಳ್ತಾನೆ, ಮುನಿಗಳ ಆಹಾರಕ್ಕೆ ಹೊರಟಾಗ ಊರಿನಲ್ಲಿ ಯಾರು ಪ್ರದಾನ ಮಾಡಬಾರದು ಅಂತ ಹೇಳ್ತಾನೆ ಆತ. ನನ್ನ ರಾಜ್ಯದಲ್ಲಿ ಯಾರು ಸಹ ಪ್ರದಾನವನ್ನು ಮಾಡಬಾರದು. ರಾಜ್ಯದ ಪಕ್ಕದಲ್ಲೇ ಕಾಡಲ್ಲಿದ್ದಾರೆ ಮುನಿಗಳಂದ್ರೆ ನನ್ನ ರಾಜ್ಯಕ್ಕೆ ಬರಲ್ಲ ಅವರ ಆಹಾರಕ್ಕೆ ಊರೊಳಗಡೆ. ಹಾಗಾಗಿ ಎಲ್ಲರಿಗೂ ಡಂಗೂರ ಆಡಿಸ್ತಾನೆ. ಮುನಿಗಳ ಪ್ರದಾನ ನಮ್ಮನೇಲೆ ಆಗ್ಬೇಕು. ಎಲ್ಲ ಆಗ್ಬೇಕು? ನಮ್ಮನೇಲೆ ಆಗ್ಬೇಕು. ಯಾರು ಪ್ರದಾನ ಮಾಡಬಾರದು ಅಂತೇಳಿ ಆತ ಊರು ತುಂಬಾ ರಾಜ ಡಂಗೂರ ಹೊಡಿತಾನ. ಮತ್ತೆ ಪ್ರಜೆಗಳೆಲ್ಲ ಭಯದಿಂದ, ರಾಜನ ಭಯದಿಂದ ಪ್ರದಾನ ಮಾಡಂಗಿಲ್ಲ. ಹಾಗೇನೆ ಊರಲ್ಲೂ ಸಹ ಊರಲ್ಲಿ ಕೆಲವರು ಕಮಿಟಿಯವರು ಅಥವಾ ದೊಡ್ಡ ವ್ಯಕ್ತಿ ಅನ್ಸ್ಕೊಳ್ಳೋರು ಇರ್ತಾರೆ. ಒಂದಿಷ್ಟು ಜನ ಏನ್ ಹೇಳ್ರಿ? ದೊಡ್ಡವರು ಅನ್ನೋರು ಏನ್ ಹೇಳ್ರಿ? ರಾಜನ ದೊಡ್ಡವರು ಇರ್ತಾರಲ್ಲ, ಹಾಗೇನೆ ದೊಡ್ಡವರು ಅನ್ನೋರು ಇರ್ತಾರೆ ಕೆಲವಷ್ಟು ಜನ. ಅವ್ರು ಏನ್ ಮಾಡ್ತಾರೆ, ಎಲ್ಲರಿಗೂ ನೀವ್ಯಾರು ಪ್ರದಾನ ಮಾಡಬಾರ್ದು, ನಾವೇ ಮಾಡೋದು. ನಾಳೆ ಏನ್ ಮಾಡೋದ್ರಿ? ನಾವೇ ಪ್ರದಾನ ಮಾಡೋದು, ನೀವ್ಯಾರು ಮಾಡಬಾರ್ದು ಅಂತೇಳಿ ಹೇಳುವವರು ಇರ್ತಾರೆ. ನಿಮ್ಮೂರಾಗೇನು ಗೊತ್ತಿಲ್ಲ, ಕೆಲವು ಊರಾಗೆಲ್ಲ ಇರ್ತಾರೆ. ಹಾಗೇನೆ ಅವ್ರ ಭಯದಿಂದ, ಯಾಕಂತ ಹೇಳಿದ್ರೆ ಸಣ್ಣ ವ್ಯಕ್ತಿಗಳು ಭಯ ಪಡಬೇಕಾಗ್ತದೆ ಎಲ್ಲದಕ್ಕೂ ಸಹ. ಅವ್ರು ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಕಿಚ್ಚಿಟ್ಬಿಡ್ತಾರ. ಏನ್ ಮಾಡ್ತಾರೆ ಅವರು? ಎಲ್ಲ ಸಿಗ್ತಾರ ಅವ ನೋಡ್ಬೇಕಂತ ಅಡಗತ್ತಿಲ್ಲ, ಕಟ್ ಮಾಡಿ ಹೋಗಿತಾನ. ಹಾಗಾಗಿ ಭಯ ಇದೆ. ನಿರ್ಬಲರಾದಂತರು, ಭಯ ಕಡಿಮೆ, ಅವ್ರ ಬಲ ಕಡಿಮೆ ಇದ್ದಂತವ್ರು ಹೆದರ್ಬೇಕಾಗ್ತದೆ. ದೊಡ್ಡವರಿಗೆ ಹೆದರ್ಕೊಂಡು ಬಕ್ಕೊಂಡು ಬಿಡ್ತಾರೆ. ಅದೇ ರೀತಿ ರಾಜಾಟಂಕರು ಹೊಡೆದ ಮೇಲೆ ಊರಿನವರೆಲ್ಲ ಆಗಿರ್ತೈತಿ. ನಮ್ಮ ಮನೆ ಮುಂದೆ ನಾವು ಪ್ರದಾನ ಮಾಡಿಕೊಡ್ಬೇಕು ಅನ್ನುವಂತ ಉಗ್ರಸೇನ ರಾಜನ ರಾಜ್ಯದಲ್ಲಿ ಲಕ್ಷಾಂತರ ಧರ್ಮಾತ್ಮ ಶ್ರಾವಕರು ಇರ್ತಾರೆ. ನಿಮ್ಮ ಮನೆ ಕೋಪದಲ್ಲಿ ಹೇಗೆ ಎಷ್ಟು ಜನ ಇದ್ದೀರಿ? 200 ಮನೆ ಇದಾವೆ. 200 ಮನೆಯಲ್ಲಿ ಒಂದಿಷ್ಟು ಜನ ಧರ್ಮಾತ್ಮರಿದ್ದಾರೆ. ಹೌದಲ್ಲ? ಇದಾರೇನೋ ಒಂದಿಷ್ಟು ಜನ. ಎಷ್ಟು ಲೆಕ್ಕಲ್ಲ ಬೇಡ, ನಮ್ ಲೆಕ್ಕ ಗೊತ್ತಿಲ್ಲ ಎಷ್ಟು ಮಂದಿ. ನಿಮ್ಮ ಮಂದಿ ಊರ ಮನೆ ಇದ್ದಷ್ಟು ಕೇಳ್ತೀರಿ. 100, 200 ಇದಾವ, 195 ಅಂತಾರೆ ಕೆಲವರು. ಎಷ್ಟರು ಹಾಗೆ ಒಂದಿಷ್ಟು ಜನ ಧರ್ಮಾತ್ಮರಂತೂ ಇದ್ದಾರೆ. ಏನ್ ಹೇಳ್ರಿ? ಮನಿ ಕೋಪದಲ್ಲಿ. ಅದೇ ರೀತಿ ಉಗ್ರಸೇನ ರಾಜ ಲಕ್ಷಾಂತರ ಜನ ಇರ್ತಾರೆ. ಆದ್ರೆ ರಾಜನ ಭಯದಿಂದ ಪ್ರದಾನ ಮಾಡಂಗಿಲ್ಲ. ಅವರು ತಮಗಾಗಿ ಶುದ್ಧವಾಗಿ ಮಾಡ್ಕೊಂಡಿದ್ರು. ನೀವೆಲ್ಲ ನಿಮ್ಗಾಗಿ ಮಾಡ್ಕೊಂಡಿರ್ತೀರಲ್ಲ, ನಿಮ್ಗಾಗಿ ಮಾಡ್ಕೊಂಡಿರ್ತೀರಿ. ಮುನಿಗಳ ಪ್ರತೀಕ್ಷೆ ಮಾಡುವಂತ, ಪ್ರತಿದಿನ ಪ್ರತೀಕ್ಷೆ ಮಾಡುವಂತ ಬನ್ನಿಕೊಪ್ಪದಲ್ಲೂ ಶ್ರಾವಕರಿದ್ದಾರೆ. ಹೌದಲ್ಲ? ಇಲ್ಲೇನ್ರಿ? ಹಾಗೇನೆ ಕೆಲವು ಊರಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮುನಿಗಳಿದ್ದ ಪ್ರದಾನ ಮಾಡ್ತಾರೆ ಯಾವಾಗಲೂ ಸಹ. ಇನ್ನು ಕೆಲವರು ಚಾತುರ್ಮಾಸದಾಗ 4 ತಿಂಗಳು ಪ್ರದಾನ ಮಾಡ್ತಾರೆ. ಮುನಿಗಳಿರ್ಲಿ ಇಲ್ಲೇ ಇರ್ಲಿ. ಒಂದು ವೇಳೆ ಮುನಿಗಳ ಊರಾಗಿದಾರಂದ್ರ
ನೀವು 2 ದಿನ ಮಾಡೋದ್ರ ನೋಡೋಣ, 1 ದಿನ ಮಾಡೋದ್ರ, 2 ದಿನ ಮಾಡೋದ್ರ, 3 ದಿನ ಮಾಡೋ ಸಾವಕರ, ಯಾವಾಗ ಮಾಡೋ ಸಾವಕರ ಗೊತ್ತಿಲ್ಲ ನಮ್ಗೆ. ಆದ್ರ ಕೆಲವು ಊರೆಲ್ಲ 15 ದಿವಸ, 20 ದಿವಸ, 10 ದಿವಸ ಬೆಳಗಾವಿ ಕಡೆ ಎಲ್ಲ ಹೋಗ್ತೀವಲ್ಲ, ಆ ಕಡೆಗೆಲ್ಲ ಅಲ್ಲೆಲ್ಲ ಕಂಟಿನ್ಯೂ ಮಾಡೋರು ಇದಾರೆ. ಯಾವಾಗಲೂ 360 ದಿವಸನೂ ಇದ್ದಾರೆ ಪಡದಾನ ಮಾಡೋದು. ತೀರ್ಥಾಳ ಆದಿ ಊರುಗಳೆಲ್ಲ ಹೋದ್ರೆ ಆ ಕಡೆಗೆ, ಹಾಗೆ ಸದಲಗ, ಹಾಗೇನೆ ಜೋಗುಳ, ಆ ಕಡೆಗೆಲ್ಲ ಹೋಗ್ಬಿಟ್ರೆ 360 ದಿನನೂ ಬಹಳ ಜನ ಶ್ರಾವಕರಿದ್ದಾರೆ ಮನೆ ದಾರ ಪ್ರತೀಕ್ಷೆ ಮಾಡುವಂಥವ್ರು. ಇನ್ನು ಕೆಲವಷ್ಟು ಜನ ಶ್ರಾವಕರಿದ್ದಾರೆ ಚಾತುರ್ಮಾಸದಲ್ಲಿ 4 ತಿಂಗಳ ಮಾಡೋರು. ಇನ್ನು ಕೆಲವು ಶ್ರಾವಕರಿದ್ದಾರೆ 4 ತಿಂಗಳ ಆಗಂಗಿಲ್ಲ ಅಂದ್ರೆ ಕಮ್ಮಿ ಅಂದ್ರೆ 1 ತಿಂಗಳ ಮಾಡೋದು, ಇಲ್ಲ ಅಂತ ಹೇಳಿದ್ರೆ 15 ದಿವಸ ಮಾಡೋದು, ಕಮ್ಮಿ ಅಂದ್ರೆ 10 ದಿವಸ, 1 ವಾರದೊಳಗಂತೂ ಇಲ್ಲ. ಕಮ್ಮಿ ಅಂದ್ರೆ 1 ದಿವಸ 2 ದಿವಸ ಮಾಡೋ ಶ್ರಾವಕರು ಬಹಳ ಕಡಿಮೆ ಸಿಗ್ತಾರೆ. 1 ದಿನ 2 ದಿನಕ್ಕೆ ಅಂಗಡಿ ಬಂದ್ ಮಾಡೋದಿಲ್ಲ. ಆ ಕಡೆಗೆಲ್ಲ ಏನ್ ಮಾಡ್ತಾರೆ ಹೇಳಿ, ಕಮ್ಮಿ ಅಂದ್ರು ವ್ಯಾಪಾರ ಆಗ್ಲಿ ಆಗದೆ ಇರ್ಲಿ ವಾರಗಟ್ಲಿ ಅಂಗಡಿ ಹಚ್ಚುತ್ತಾರೆ ಅವರು. ದಾನದ ಅಂಗಡಿ ಏನ ಹಾಗೆ ಆ ಕಡೆ MP ಕಡೆಯಲ್ಲೂ ಇದಾಗ್ತದೆ. ಬರ್ಲಿ ಇರ್ಲಿ 1 ವಾರ ಹಚ್ಚಿದ್ರು 1 ದಿವಸ ಯಾವ ಮುನಿಗಳು ಸಿಕ್ಕಲಿಲ್ಲ, ಆದ್ರೂ ಸಿಟ್ಟು ಮಾಡ್ಕೊಳಂಗಿಲ್ಲ, ಮತ್ತೆ ಹಚ್ತಾರೆ. ಮುನಿಗಳ ಆಹಾರ ಆದ್ರೂ ಹಚ್ತಾರೆ, ಆಹಾರ ಆದ್ರೂ ಹಚ್ತಾರೆ. ಈ ಆಹಾರ ಆಯ್ತು ಅಂತೇಳಿ ಕೆಲವರು ಮತ್ತೊಬ್ಬರಿಗೆ ಮೋಕ ಕೊಡ್ಬೇಕಲ್ಲ. ಇಷ್ಟು ದಾನಸೂರು ಅಂದ್ರೆ ಇವರು ಧರ್ಮದಲ್ಲಿ ಬಹಳ ದಾನಾತ್ಮರು. ಏನ್ ಹೇಳ್ರಿ, ಬೇರೆಯವ್ರ ಧರ್ಮ ಮಾಡಿ ಅಂದ್ರೆ ದಾನಸೂರು. ಬೇರೆಯವರಿಗೆ ಒಂದು ಮೋಕ ಸಿಗ್ಬೇಕಲ್ಲ, ಅವರಿಗೂ ಲಾಭ ಸಿಗ್ಬೇಕಲ್ಲ. ಅದಕ್ಕಾಗಿ ನಾವು ನಮ್ಮ ಮನೆಗೆ ಆಹಾರ ಆಯ್ತಾ ಇಲ್ಲ, ಮತ್ ನಾಳೆನೂ ನಮ್ಮ ಮನೆಗೆ ಆಗ್ಬಿಟ್ರೆ ಮತ್ತ ಅವ್ರು ಸಿಟ್ಟು ಮಾಡ್ಕೊಂತಾರ ಅಂತ ಹೇಳ್ಕೊಂಡು ಇವೇನ್ ಮಾಡಲ್ಲ, ಹೆದರ್ಕೊಂಡು ಅಂಗಡಿ ಬಂದ್ ಮಾಡಿ ಬಿಡೋರು. ಹೌದಲ್ಲ, ಆದ್ರೆ ಆ ಕಡೆ ಅವ್ರು ಹಾಗಲ್ಲ ನೋಡಿ. ಈ ಕಡೆ ಮಜ್ಜಿಗೆ ಅಂಗಡಿ ಎಲ್ಲ ಹೋಗ್ತೀವಲ್ಲ, ಎಲ್ಲ ಕಡೆಗೂ 8 ದಿವಸ ಮಾಡು ಆಹಾರ ಆಗಲಿಲ್ಲ ಕೆಲವು ಮನೆಯಲ್ಲಿ. ಅದನ್ನ ಮತ್ತೆ ತಿರ್ಗಾ ಮತ್ತೆ ಮಾಡ್ತಿದ್ರು. ಯಾವ ಮುನಿಗಳ ಆಹಾರ ಆದಾಗ ಬಿಡ್ತಿಲ್ಲ, ಆಹಾರ ಆದ್ಮೇಲೆ ಮಾಡ್ತಿದ್ರು. ಆಹಾರ ಇಬ್ರು ಮಹಾರಾಜದ ಆಹಾರ ಆದ್ಮೇಲೇನು ಕಂಟೇನ್ ಇರ್ತಿತ್ತು ಚೌಕ. ಹಾಗೆ ಮೃತಿಗಳು ಕರ್ಕೊಂಡು ಹೋಗ್ತಿದ್ರು, ಪ್ರತಿಮಾದಾರಿ ಕರ್ಕೊಂಡು ಹೋಗ್ತಿದ್ರು. ಇದು ನಿರ್ದೋಷ ಆಹಾರ. ಮುನಿಗಳ ಸಂಬಂಧ 1 ದಿವಸ 2 ದಿವಸ ಹಚ್ಚೋ ದೋಷ ಇದೆ. ಏನಿದೆ ಹೇಳ್ರಿ, ಕಂಟಿನ್ಯೂ ಆಗಿ ಮಾಡಬೇಕು. ಇದು ನಿರ್ದೋಷವಾದಂತ ಆಹಾರ ಇದೆ. ಹಾಗಿಲ್ಲ ವಿಹಾರ ಮಾಡ್ಕೊಂತ ಬರ್ತಿದ್ದಾಗ ಹಾವೇರಿಯಲ್ಲಿ 5 ಮನೆಯವರು ನಾವು ಬಡದಾನ ಮಾಡ್ತೀವಿ ಅಂತ ಭಾವ ಮಾಡಿದ್ರು. 4 ತಿಂಗಳು ನಾವು ನಮಗಾಗಿ ಶುದ್ಧ ಮಾಡ್ಕೊಂತೀವಿ, ಪ್ರತಿದಿನ ಬಡದಾನ ಮಾಡ್ತೀವಿ ಅತಿಥಿಗಳಿಗೆ ಬಂದರೆ ಅಂತ. ಅಲ್ಲೇ ಚಾತುರ್ಮಾಸ ಮಾಡಿದ್ವಿ. ನೀವು ಬಂದ್ರಿ ಬನ್ನಿ ಹೋಗಿದವರು ಕರ್ಲಿಕ್ಕೆ ಬಂದಿದ್ರಿ, ಬಹಳ ದಿನ ಒಟ್ಟಿಗೆ ಇದ್ರಿ, ಬರ್ತಾ ಇದ್ರಿ. ಹಾಗೇನೆ ನಾವು ಮಾಡ್ತಿದ್ವಿ ಮಹಾರಾಜ್ರೆ, ನಾವು 5 ಮಾಡ್ರೆ ನಾವು 10 ಮಾಡ್ತಿದ್ವಿ. ಹೌದಲ್ಲ, ಅವ್ರ ಮನೆ ಎಷ್ಟಿದಾವ್ರಿ? ಎಷ್ಟು ಮನೆ ಇದಾವ ಹಾವೇರಿಗೆ? 60 ಇಲ್ರಿ, 104 ಮನೆ ಇದಾವ. ಎಷ್ಟಿದಾವ? ಅದ್ ಲೆಕ್ಕ ಸಿಕ್ಕಿಲ್ಲ. 60-70 ಅಂತ ಇದ್ರು ಅವರು. ಸಿದ್ಧಚಕ್ರ ವಿಧಾನದ ಲೆಕ್ಕ ಎಲ್ಲ ಕೌಂಟ್ ಸಿಕ್ತ. ಎಲ್ಲರ ಮನೆಗೆ ಹೋಗಿ ಎಲ್ಲರ ಹೆಸರು ಎಲ್ಲ ಮಾಡಿ ಎಲ್ಲ ಯೋಗ ಸಂಘದವ್ರು ಮಾಡಿದ್ರು. 104 ಮನೆ ಇತ್ತು. ಎಷ್ಟು ಹೇಳ್ರಿ? 104 ಮನೆಯಲ್ಲಿ ಅವರು ಏನ್ ಮಾಡ್ತಿದ್ರು, ಅದ್ರ 5 ಮನೆಯವರಂತೂ ಯಾವಾಗಲೂ ಪ್ರದಾನಗಳನ್ನ ಮಾಡ್ತಾ ಇರ್ತಿದ್ರು. ಚಾತುರ್ಮಾಸದ ಅವಧಿಯಲ್ಲಿ ಅವರು 6, 7, 8 ಜನ, 8 ಕೆಲವು ದಿನ 8 ಚೌಕರು ಇರ್ತಿದ್ರು ಕೆಲವು ದಿವಸ. ಹಾಗೇನೆ ಪ್ರದಾನಗಳನ್ನು ಮಾಡ್ತಿದ್ರು. ಮತ್ತು ನಿಮ್ಮಲ್ಲಂತೂ 200 ಮನೆ ಇದಾವ. ಅದ್ರ ಡಬಲ್ ಅವರು ಆಗ್ತಿದ್ರು. ಬರ್ಲಿಲ್ಲ ನಾವು. ಏನ್ ಹೇಳ್ರಿ, ಮುಂದೆ ಯಾರು ಮಹಾರಾಜ ಬಂದ್ರೆ ಮಾಡ್ರಿ. ಏನ್ ಮಾಡ್ರಿ, ಮುಂದೆ ಯಾರು ಮಹಾರಾಜ ಚಾತುರ್ಮಾಸ ಸಿಕ್ಕು ಮಾಡ್ತಂದ್ರೆ ಸಿಕ್ಕಿದಂತ ಅವಕಾಶಗಳು ಕಳ್ಕೋಬೇಡ್ರಿ. ಅತಿಥಿಗಳು ಊರಾಗಿದಾರ ಅಂದ್ರ ಅತಿಥಿಗಳಿಗೆ ದಾನವನ್ನು ಮಾಡುವಂತ ಭಾವ ಇಲ್ಲದೇನೆ ಊಟವನ್ನ ಮಾಡಬೇಡ್ರಿ. ಅದಕ್ಕೆ ಹೇಳಿದ್ದಾರೆ, ಅಮೃತ ಏನಾದ್ರೂ ಮನೆಯಾಗಿದ್ರ ಅತಿಥಿಗಳು ಇದ್ದಾರೆ ಅಂದ್ರೆ ಅಮೃತ ಇದ್ರು ಒಬ್ರು ಊಟ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದು ವಿಷ ಆಗ್ತದ. ಅತಿಥಿಗಳು ಇದ್ದಾರೆ ಅಂದ್ರೆ ಅಮೃತ ಇದ್ರು ಹಂಚ್ಕೊಂಡು ಊಟ ಮಾಡ್ಬೇಕು. ಕೊಟ್ಟು ಏನ್ ಮಾಡ್ಬೇಕು, ಅದನ್ನ ಗ್ರಹಣೆಯನ್ನು ಮಾಡಬೇಕು. ಅದಕ್ಕೆ ಮುಂದೆ ಏನಾದ್ರು ಅವಕಾಶ ಸಿಕ್ತು ಅಂತ ಹೇಳಿ ಆದ್ರೆ ಯಾವುದೇ ಮಹಾರಾಜರು ಹಾಗೆ ನಾವೇನು ಹೇಳಂಗಿಲ್ಲ. ನಾವೇನು ಎಲ್ಲೂ ಚಾತುರ್ಮಾಸ ಮಾಡ್ತೀವಿ ಏನ್ ಮಾಡ್ತೀವಿ ಅಂತ ಹೇಳಂಗಿಲ್ಲ. ನಮಗ ಅನುಕೂಲ ಎಲ್ಲರೂ ಕಂಡು ಬರ್ತೈತಿ. ಎಲ್ಲೇ ವ್ರತದ ದೋಷ ಆಗಂಗಿಲ್ಲ. ಆಹಾರ ಶುದ್ಧ, ನಿಹಾರ ಶುದ್ಧ, ಆವಾಸ ಶುದ್ಧ ಅಂತ ಜಾಗದಲ್ಲಿ
ಚಾತುರ್ಮಾಸ ಮಾಡ್ತೀವಿ. ಯಾವ್ಯಾವ ನೋಡಿದ್ವಿ ಎಲ್ಲ ಶುದ್ಧವಾಗಿ. ಹಳೆ ಕಮಿಟಿಯವರು ಬಹಳ ಸಮರ್ಪಣದಿಂದ ಏನ್ ಮಾಡಿದ್ರು, ಅವರು ಎಲ್ಲ ಧರ್ಮ ಪ್ರಭಾವನೆ ಏನ್ ಮಾಡಿದ್ರು, ಅದು ದೊಡ್ಡ ಪ್ರಭಾವನೆ ಮಾಡಿದ್ರು. ನೋಡಿದ್ರಿ, ಸಿದ್ಧಚಕ್ರ ವಿಧಾನವನ್ನು ಮಾಡಿದ್ರು. ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಶ್ರದ್ಧೆಯಿಂದ ಹೇಳದೆಲ್ಲ ಅನುಶಾಸನ ಎಲ್ಲರೂ ಪಾಲನೆ ಮಾಡ್ತಿದ್ರು. ಮಹಾರಾಜರು ನೀವು ಹೆಂಗ್ ಹೇಳ್ತೀವಿ ಹಂಗ ಮಾಡ್ತೀವಿ. ಪ್ರತಿಯೊಬ್ಬರು ಸಹ ಅಂಗಡಿ ಹಾಗೆ ನೌಕರಿ ಎಲ್ಲರೂ ಬಂದ್ ಮಾಡಿಕೊಂಡು 104 ಮನೆಯವರು ಕೂತ್ಕೊಂಡಿದ್ರು ಪೂಜೆದಲ್ಲಿ. ಎಲ್ಲರೂ ಯಾರು ಒಬ್ಬರು ಮನೆಯವರು ಪೂಜೆ ಕೂತ್ಕೊಳ್ಳಿಲ್ಲ, ಜೋಡಿ ಜೋಡಿ ಮೇಲೆ ಅಂತಿಲ್ಲ. ಇತಿಹಾಸ ಇದೆ ಪ್ರತಿಯೊಬ್ಬರು ಸಹ. ಯಾಕೆಂದ್ರೆ ಮಹಾರಾಜರ ಮಾತನ್ನ, ಗುರುಗಳ ಮಾತನ್ನ ಕೇಳ್ತಿದ್ರು. ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಸಹ ದಾನ ಕೊಟ್ಟಿದ್ದಾರೆ. ಸಿದ್ಧಚಕ್ರ ವಿಧಾನಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ರು. ಅದಕ್ಕೆ ನೋಡಿದ್ರಲ್ಲ ತಾವೆಲ್ಲ ಎಷ್ಟು ಅಂತ ಹೇಳಿದ್ರೆ, ಕೆಲವು ದಿವಸ ಪೂಜೆಯಲ್ಲಿ 1400-500 ತನಕ ಪೂಜೆ ಕುತ್ಕೊಂಡು ಪೂಜೆ ಮಾಡಿರಲ್ಲ. ಒಂದೇ ರೀತಿ ಡ್ರೆಸ್, ಧೋತಿ, ದುಪ್ಪಟ್ಟ, ವೈಟ್ ಹಾಕೊಂಡ್ರೆ ಪೂರಾ ವೈಟೇ ವೈಟ್, ಪೂರ 10-12 ದಿವಸ ಅನುಶಾಸನ ಪಾಲನೆ ಮಾಡ್ತೀವಿ. ಯಾರು ಮಧ್ಯದಲ್ಲಿ ಬರ್ತಾ ಇರಲಿಲ್ಲ. ಗುರುಗಳು ಹೇಳಿದಾರೆ ಅಂತ ಹೇಳಿದ್ರೆ ಪಾಲನೆ ಮಾಡಿ ದೊಡ್ಡ ಪ್ರಭಾವ ಮಾಡಿದ್ರಲ್ಲ. ಇದಕ್ಕೆ ಕಮಿಟಿಯವರು ಸಹ ಬಹಳ, ಇವರಿಗೂ ಬಹಳ ಕೆಟ್ಟ ಪುಣ್ಯ ಪ್ರಾಪ್ತವಾಗ್ತದೆ. ಯಾವುದೇ ಕಮಿಟಿಯವರು ಧರ್ಮ ಪ್ರಭಾವನೆ ಮಾಡಬೇಕು. ಅದು ಬರ್ತಾ ಇದ್ದಾಗ ಮಹಾರಾಜರೇ ನಮ್ಮೂರಲ್ಲಿ ಧರ್ಮ ಕಮ್ಮಿ ಇದೆ, ಧರ್ಮ ಪ್ರಭಾವ ಆಗ್ಬೇಕು, ಶ್ರಾವಕರಿಗೆ ಸಂಸ್ಕಾರ ಆಗ್ಬೇಕು, ಶಿಬಿರ ಆಗ್ಬೇಕು, ನಮ್ಮಲ್ಲಿ ಚಾತುರ್ಮಾಸ ಮಾಡಬೇಕು. ಮಹಾರಾಜರಿಗೆ ಕಮಿಟಿಯವರು ಅಳತಿದ್ರು. ಚಂದ್ರನಾಥ್ ಅವರು ಹಾಗೆ ಇವರೆಲ್ಲ ನಮ್ಮ ಹತ್ರ ಬಂದು ಅಳತಿದ್ರು. ಅವರ ಭಾವನೆ ನೋಡಿ ನಮ್ಗೆ ಚಾತುರ್ಮಾಸ ಮಾಡೋ ಭಾವ ಆಯ್ತಲ್ಲ. ಈ ಭವ್ಯ ಜೀವಿಗಳು, ಎಲ್ಲಾ ಜೀವಿಗಳ ಕಲ್ಯಾಣವಾಗ್ಲಿ ಅನ್ನುವಂತ ಭಾವದೊಂದಿಗೆ ಅಂತವ್ರು ಇರಬೇಕು ಕಮಿಟಿಯಲ್ಲಿ, ಸಮಾಜದಲ್ಲಿ. ಧರ್ಮದ ಪ್ರಭಾವನೆ ಮಾಡತಕ್ಕಂತ ಎಲ್ಲಾ ಕಡೆಯಲ್ಲೂ ಸಹ ಈ ರೀತಿ ಕಮಿಟಿಯವರು, ಸಮಾಜದವರು ಇದ್ದಾಗ ಧರ್ಮದ ಪ್ರಭಾವನೆ ಆಗ್ತದೆ ಸಮರ್ಪಣೆಯಿಂದ. ಯಾವ ಕಮಿಟಿಯವರು ಅಷ್ಟೇ ಅಲ್ಲ, ಪೂರ ಸಮಾಜ ಇರತಕ್ಕಂಥ ಪ್ರತಿಯೊಬ್ಬರು ಸಹ ಮಹಾರಾಜರು ಏನ್ ಹೇಳ್ತಾರೋ ಕೇಳ್ತಿದ್ದಾರೆ. ಪ್ರತಿಯೊಂದನ್ನು ಸಹ ಪ್ರತಿಯೊಬ್ಬರು ದಾನ ಕೊಟ್ಟಿದ್ದಾರೆ. ಚಾಯ್ ವ್ಯಾಪಾರ ಮಾಡುವಂತವನು ಸಹ 25,000 50,000 ದಾನ ಕೊಟ್ಟಿದ್ದಾರೆ. ಇಷ್ಟು ಬಡವರಿಂದ ಬಡವರಾದವರು ಸಹ. ಹಾಗಿದೆಲ್ಲ ಶ್ರದ್ಧಾ ಮತ್ತು ಸಮರ್ಪಣೆಯಿಂದ ಆಗ್ತದೆ ಬಂಧುಗಳೇ. ಹಾಗೆ ರಾಜ ಹೇಳ್ದ ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ, ಶ್ರಾವಕರೆಲ್ಲರೂ ಹೆದರ್ತಾರೆ, ದ್ವಾರ ಪ್ರತೀಕ್ಷಾ ಮಾಡಂಗಿಲ್ಲ. ಲಕ್ಷಾಂತರ ಶ್ರಾವಕರು ಇರ್ತಾರೆ, ಅತಿಥಿಗಳ ಪ್ರತೀಕ್ಷೆ ಮಾಡುವಂತವರು. ಅಹೋ ಭಾಗ್ಯ, ನಮ್ಮ ಮನೆಯಲ್ಲಿ ಇವತ್ತು ಅತಿಥಿಗಳು ಬರ್ತಾ ಇದ್ದಾರೆ, ದ್ವಾರದ ಮುಂದೆ ಬರ್ತಾ ಇದ್ದಾರೆ, ಪರಮ ಸೌಭಾಗ್ಯ ಇದೆ ಅಂತ ಹೇಳ್ಕೊಂಡು ಕಾಯ್ತಾ ಇರುವವರು ಇದ್ರು ಅಲ್ಲಿ. ಎಲ್ಲಿ? ಉಗ್ರಸೇನನ ರಾಜ್ಯದಲ್ಲಿ. ಉಗ್ರಸೇನ ಡಂಗೂರವನ್ನು ಹೊಡೆಸ್ತಾನೆ, ಮನೆಗಳಿಗೆ ಯಾರು ಪ್ರದಾನ ಮಾಡಬಾರದು, ನನ್ನ ಮನೆಯಲ್ಲೇ ಪ್ರದಾನ ಆಗಬೇಕು. ಆಗ ಮುನಿಗಳ ಆಹಾರಕ್ಕೆ ಬಂದು ವಿಧಿ ಹಿಡ್ಕೊಂಡು ಬಂದ್ರು. ಹಾಗೆ ಬಂದಾಗ ಹಾಗೆ ಬಂದಿರ್ತಾರೆ. ಈ ಕಡೆ ಬಂದಾಗ ಏನಾಗುತ್ತಂದ್ರೆ, ಅದೇ ದಿವಸ ರಾಜ ಆನೆಗೆ ಮದವೇರಿರ್ತದೆ. ಅದು ತನ್ನ ಲಗಾಮದಿಂದ ತಪ್ಪಿಸ್ಕೊಂಡು ಜನಜಂಗುಲಿಗಳನ್ನ, ಗೋಪುರಗಳನ್ನ, ಮನೆಗಳನ್ನ, ತೋಟಗಳನ್ನ ಎಲ್ಲವನ್ನು ಧ್ವಂಸವನ್ನ ಮಾಡ್ತಾ ಮನ ಬಂದಾಗ ಚೇಷ್ಟೆಯನ್ನ ಮಾಡ್ತಾ ಇರ್ತದೆ. ರಾಜ ಆನೆಗೆ ಮದವೇರಿ ಜನರನ್ನ ಸಾಯಿಸ್ತಾ ಇರ್ತದೆ, ಬಹಳ ಗೊಂದಲವನ್ನು ಮಾಡ್ತಾ ಇರ್ತಾರೆ. ಅವಾಗೆಲ್ಲ ಮಂತ್ರಿಗಳು, ಸೇವಕರು, ರಾಜ ಪ್ರತಿಯೊಬ್ಬರು ಸಹ ಅಸ್ತವ್ಯಸ್ತ ಇರ್ತಾರೆ. ರಾಣಿ ಆ ಆನೆಯನ್ನ ಹತೋಟಿಗೆ ತೆಗೆದುಕೊಳ್ಳಿಕ್ಕಾಗಿ ಈ ಕಡೆ ಮುನಿಗಳು ಬರ್ತಾರೆ, ಊರೆಲ್ಲ ಸುತ್ತಾಡ್ತಾರೆ, ಯಾರು ಪ್ರದಾನ ಮಾಡಲ್ಲ. ಮುನಿ ಮಹಾರಾಜರು ವಾಪಸ್ ಹೋಗಿ ಮುನಿ ಮಹಾರಾಜರು ಅವರು ಉತ್ಕೃಷ್ಟವಾದ ತಪಸ್ಸೆ ಮಾಡ್ತಾ ಇದ್ರು. ಅಂದ್ರೆ ಮತ್ತು 1 ತಿಂಗಳು ಉಪವಾಸ ಕೂತ್ಕೊಂತಾರೆ. ಉಪವಾಸ ಮಾಡಿ 1 ತಿಂಗಳಾದ್ಮೇಲೆ 2ನೇ ತಿಂಗಳಿಗೆ ಆಹಾರ ಕೊಡ್ತಾರೆ ಮಹಾರಾಜರು. 2 ತಿಂಗಳ ಚತುರ್ಥ ಕಾಲಕತೆ ಇದೆ. ವಜ್ರಸವನ ಆಹಾರ ಸ್ನಾನ ನಿಂತು ಮುನಿಗಳಿಗೆ ಅಷ್ಟು ಶಕ್ತಿ ಇರ್ತದೆ. ಹಾಗೆ ಆಹಾರ ಬಂದಾಗ ಆಗ ರಾಜ ಅವಾಗಲೂ ಡಂಗೂರ ಹೊಡೆಸ್ತಾನೆ. ಯಾವ ಶ್ರಾವಕರು ಪ್ರದಾನ ಮಾಡಬಾರದು, ನಮ್ಮ ಮನೆಯಲ್ಲೇ ಆಹಾರ ಆಗಬೇಕು ಅಂತೇಳಿ ಎಲ್ಲರೂ ಸಹ ಭಾವ ಇರ್ತದೆ, ಗಪ್ ಇರ್ತಾರೆ. ಅವ್ರು ಪ್ರದಾನ ಮಾಡಂಗಿಲ್ಲ, ಶುದ್ಧವಾಗಿ ತಮಗ ಮಾಡ್ಕೊಂಡಿರ್ತಾರೆ, ಪ್ರದಾನ ಮಾಡಂಗಿಲ್ಲ. ಏನ್ ಮಾಡಂಗಿಲ್ಲ. ಕೆಲವರು ಹೇಳ್ತಾರೆ, ಮಹಾರಾಜರೇ
ಸುತ್ತಂತೂ ಮಾಡಿದ್ವಿ, ಪಡೆದ ಮಾಡಲಿಲ್ಲ ನಾವು. ಏನ್ ಮಾಡಿದ್ವಿ ಹೇಳ್ರಿ? ಸುತ್ತ ಮಾಡ್ಕೊಂಡಿದ್ವಿ ಮಾರಾದ್ರೆ, ನಮಗಾಗಿ ನಾವು ಸುತ್ತ ಇತ್ತು ನಮ್ದು, ಆದ್ರೆ ಪಡೆದಾನ ಒಂದು ಮಾಡಿಲ್ಲ. ಪಡೆದಾನ ಮಾಡಿದ್ರೆ ಮುನಿಗಳು ಬರ್ತಾರೇನ? ಅಲ್ರಿ, ಪಡೆದಾನ ಮಾಡಿದ್ರೆ ಬರ್ತಾರೇನ್ರಿ ಮುನಿಗಳ? ಮತ್ತ ಪಡೆದಾನ ಮಾಡ್ರಷ್ಟೇ ಬರ್ತಾರ. ನೀವು ಮಾಡಿ ಇಟ್ಕೊಂಡ್ರಿ ಅಂದ್ರೆ ಹೆಂಗ್ ಬರೋರ? ಬರಂಗಿಲ್ಲ. ಹಾಗೆ ಅವರೆಲ್ಲರೂ ಅದೇ ರೀತಿ ಭಾವನೆ ಮಾಡಿದ್ರು, ತಮಗ ಮಾಡ್ಕೊಂಡಿದ್ರು, ಅದ್ರ ಪಡೆದಾನ ಮಾಡಂಗಿಲ್ಲ. ರಾಜನ ಬೈದಿ ಮಹಾರಾಜರು ಊರೆಲ್ಲ ಸುತ್ತಾಡ್ತಾರೆ. ಆ ದಿವಸ ಏನಾಗಿರ್ತದೆ ಅಂತ ಹೇಳಿದ್ರೆ, ರಾಜಮಹಲಿಗೆ ರಾಜಕೋಶಕ್ಕೆ ಬೆಂಕಿ ಬೀಳ್ತದೆ. ಬೆಂಕಿ ಬಿದ್ದು ಉರಿತಾ ಇರ್ತದೆ. ಬೆಂಕಿ ಆರಿಸೋದ್ರಲ್ಲಿ ಅವರು ಏನಾಗಿರ್ತಾರೆ? ವ್ಯಸ್ತ ಆಗಿರ್ತಾರೆ. ಮುನಿಗಳು ಬಂದದ್ದು ಗೊತ್ತಾಗಿಲ್ಲ, ಹೋದದ್ದು ಗೊತ್ತಾಗಿಲ್ಲ. ಮುನಿ ಮಹಾರಾಜರು 2 ತಿಂಗಳು ಉಪವಾಸದಾಗ ಉಗ್ರಸೇನ ರಾಜ್ಯದ ಎಲ್ಲ ರಾಜ ಬೀದಿ ತಿರುಗಾಡಿ ಏನಾಗ್ತಾರೆ? ಮತ್ತೆ ಪುನಃ ಅವರು ಕಾಡಿಗೆ ಹೋಗ್ತಾರೆ. 2 ತಿಂಗಳು ಉಪವಾಸ ರೀ. 2 ಗಂಟೆ ಹೆಚ್ಚು ಕಡಿಮೆ ಆದ್ರ ಸ್ವಾಹ ಮಾಡೇ ಬಿಡಾರ. ನೋಡ್ರಿ, ಊರಾಗ ಮುನಿಗಳಿದ್ದಾರೆ, ಮಹಾಮತಿಗಳಿದ್ದಾರೆ. ಅಂದ್ರೆ ಮಹಾಮತಿಗಳಿಗೆ ಆಹಾರವನ್ನು ಕೊಡದೇನೆ, ಮಹಾಮತಿಗಳ ಆಹಾರ ತಯಾರಾಗದೇನೆ ಊಟ ಮಾಡಬಾರದು, ಆಹಾರವನ್ನು ಗ್ರಹಣೆಯನ್ನು ಮಾಡಬಾರದು. ಮುನಿಗಳಿಗೆ ಆಹಾರ ಆಗದೇನೆ ಕಮ್ಮಿ ಮುನಿಗಳ ಆಹಾರವಾಗಲಿ ಮಹಾಮತಿಗಳದ ಶುರುವಾಗಿರ್ಬೇಕು. ಅವಾಗ ಬಂದಾದ್ರೂ ಮಾಡ್ತಾರೆ. ಉತ್ತರ ಭಾರತದಲ್ಲೆಲ್ಲ 11 ಗಂಟೆ ತನಕ ಯಾರು ಬಾಯಿಗೆ ನೀರು ಹಾಕಂಗಿಲ್ಲ. ಕೆಲವ್ರಿಗೆ ಬಹಳಷ್ಟು ಜನ ಊಟ ನಾಷ್ಟ ಮಾಡಂಗಿಲ್ಲ. ಕಮ್ಮಿ 11-11:30 ನಂತರನೇ ಬಂದ್ಕೊಂಡು ಏನ್ ಮಾಡ್ತಾರೆ? ಊಟ ಮಾಡ್ತಾರೆ. ಒಂದ್ ವೇಳೆ ಊರ ಮುನಿಗಳಿದ್ರೆ ತಾವು ಸ್ವತಃ ಮಡಿ ಹಾಕೊಂಡು ಆಹಾರ ಕೊಡಕ್ ಹೋಗ್ತಾರೆ, ನಮ್ಮ ಮನೆ ಪದಾರ್ಥ ತಗೊಂಡು. ಯಾರು ಹೋಗಕ್ ಆಗಂಗಿಲ್ಲ, ಯಾರು ಅಶುದ್ಧಿ ಇದೆ, ಸೂತಗಿದೆ, ಇಂಥವರೆಲ್ಲ ಬಂದು ದೂರ ನಿಂತ್ಕೊಂಡು ನೋಡ್ತಾರೆ. ನೋಡದೆ ಹೋಗಂಗಿಲ್ಲ, ಅವ್ರು ಲೈನ್ ಹಚ್ಚುತ್ತಾರಲ್ಲ. ಮುನಿ ಮಹಾರಾಜರು ಆಹಾರಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಊರೇ ಎದ್ದು ಬರ್ತದೆ. ಎಲ್ಲ ಮಹಾರಾಜರು ಎಲ್ಲ ಆಹಾರ ಆಗ್ತದೆ. ಎಲ್ಲರೂ ಸಹ ಕಿಟಕಿಯಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡು ಅವ್ರ ಗ್ಲಾಸ್ ತಗೊಳ್ಳೋದು ಒಂದೆರಡು ನೋಡ್ಕೊಂಡು ಹೋಗ್ತಾರೆ. ನೋಡಿದ್ರು ಅಷ್ಟು ಪುಣ್ಯ ಆಗ್ತದೆ ಅನುಮೋದನೆ ಮಾಡಿದ್ರಿಂದ. ತೋರಿಸ್ಬೇಕು, ಬಾಲಕ ಬಾಲಿಕ ಕಳಿಸ್ಬೇಕು. ಬಾಲಕ 2 ಜನ ಬಾಲಕರು ಬಂದು ಕೇಳ್ತಾ ಇದ್ರು, ಮಹಾರಾಜರೇ ನಿಮ್ದು ಸಂಜೆ ಊಟ ಆಯ್ತಾ? ಕೇಳೋದು. ತಮ್ಮ ನಿಮ್ ಯಾವ ಊರ ಕೇಳಿದ್ರು? ಇದೇ ಊರಲ್ಲ. ಮತ್ತ ನಿಮ್ ಜೈನ್ರೆ ಹೋದೇನ? ಜೈನ್ರೆ ಹೋದ ಅಂದ್ರ ಮುನಿ ಮಹಾರಾಜ ಸಂಜೆ ಊಟ ಮಾಡ್ತಾರೆ, ಇಲ್ಲಿ ಗೊತ್ತೈತಿಲ್ಲ ನಿನಗ? ಅದ್ರಾಗ ಅಜಯನ್ ಹುಡುಗೋದಿಲ್ಲ. ಏನ್ ಗೊತ್ತಿಲ್ಲ ನಿನಗ? ಮಹಾರಾಜ್ ಒಂದೇ ಸಲ ಮಾಡ್ತಾನಂತ. ನಾವು ಯಾರ? ಅಜಯನ್. ನೋಡ್ರಿ, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕಂತ ಹೇಳಕತ್ತೀವಿ ನಾವು. ಯಾರು ಇಲ್ಲಿ ಹೆಸರು ಬೇಡ ನಮ್ಗೆ, ಕೇಳ್ರಿ. ಅಂದ್ರ ನಿಮ್ ಊರಾಗೂ ಇದ್ದಾರೆ 2 ಸಲ ಮುನಿಗಳು ಬಂದು ಹೋಗ್ಯಾರ. ಇಲ್ಲಿ ಮುನಿಗಳ ಚಾತುರ್ಮಾಸ ಆಗಿದೆ ನಿಮ್ಮ ಊರಾಗ. ಆದ್ರೆ ಬಾಲಕ ಗೊತ್ತಿಲ್ಲ ಮುನಿಗಳು 2 ಸಲ ಆಹಾರ ತಗೊಂತಾರ ಇಲ್ವ ಅಂತ ಕಲಿಸ್ಬೇಕು, ನೋಡ್ಬೇಕು. ಅಲ್ಲೆಲ್ಲ ಲೈನ್ ಹೇಳಿ ಬರ್ತಾರೆ ಮುನಿಗಳು ಹೆಂಗ ಆಹಾರ ತಗೊಂತಾರ, ಯಾವ ರೀತಿ ತಗೊಂತಾರ, ಹಾಗೆ ನೋಡ್ತಾರಲ್ಲ. ನೋಡ್ಕೊಂಡು ಹೋಗಿ ಏನ್ ಮಾಡ್ತಾರ? ಊಟ ತಿಂಡಿ ನಾಷ್ಟ ಮಾಡ್ತಾರೆ. ನಿರಂತರ ಆಹಾರ ಆಗ್ಲಿ. ನಮ್ಮಲ್ಲಂತೂ ಆಗ್ಲಿಲ್ಲ, ಎಲ್ಲಾಗಿದ್ರು ಆಗ್ಲಿ ಅಂತ ಮಾಡ್ಕೊ ಹೋಗ್ತಾರೆ. ಸಿಟ್ ಮಾಡ್ಕೊ ಹೋಗಂಗಿಲ್ಲ. ನಮ್ಮಲ್ಲಿ ಆಗ್ಲಿಲ್ಲ, ನಾವು ಬರಂಗಿಲ್ಲ, ನಾವು ಶಿಬಿರಕ್ಕೆ ಬರಂಗಿಲ್ಲ, ನೀವು ಯಾರು ಹೋಗ್ಲೇಬೇಡ್ರಿ. ಏನ್ ಮಾಡಬೇಡ್ರಿ, ನೀವು ಹೋಗ್ಬೇಡ್ರಿ. ಮುನಿಗಳ ನಮ್ಮನೆಗೆ ಆಹಾರ ಆಗಲಿಲ್ಲ, ಬರ್ಬೇಕಿತ್ತಲ್ಲ ಅವ್ರ. ಹಿಂಗೆಲ್ಲ ಸಿಟ್ ಮಾಡಬಾರ್ದು. ಏನ್ ಮಾಡಬಾರ್ದು ಹೇಳ್ರಿ? ಬೇಸರವನ್ನ ಮಾಡ್ಕೋಬಾರ್ದು, ದುಃಖಿ ಆಗಬಾರ್ದು. ಒಂದು ವೇಳೆ ಅಜ್ಞಾನದಿಂದ ಆದ್ರೂ ಸಹ ಸುಧಾರಣೆ ಮಾಡ್ಕೊಳ್ರಿ. ಏನ್ ಹೇಳ್ರಿ? ನಾವು ಗೊತ್ತೈತಿ ನಿಮ್ ಭಾವ ಉತ್ಕೃಷ್ಟ ಇದೆ, ನೀವು ಉತ್ಕೃಷ್ಟ ಭಾವ ಮಾಡ್ತೀರಿ. ಅದು ಅಂಧಭಕ್ತಿಯನ್ನ ಮಾಡಬಾರ್ದು. ಭಕ್ತಿಯನ್ನ ಇರಬೇಕು, ಅದು ಅಂಧವಾಗಬಾರ್ದು. ಭಕ್ತಿ ತಿಳ್ಕೊಂಡು ಮಾಡ್ರಿ ಭಕ್ತಿಯನ್ನು. ಇದರಿಂದ ಮುಕ್ತಿ ಪ್ರಾಪ್ತವಾಗ್ತದೆ. ಮತ್ತು ಮುನಿಗಳ ಆಹಾರವಾಗದೇನೆ ಸಾಮೂಹಿಕ ಫಂಕ್ಷನ್ ಕಾರ್ಯಕ್ರಮ ಆಗ್ತಾ ಇದ್ರೆ ಸಾಮೂಹಿಕ ಭೋಜನ ಕೊಡಬಾರದು, ನಾಷ್ಟ ಆದಿಗಳನ್ನು ಕೊಡಬಾರದು. ನಿನ್ನೆ ಮುನಿಗಳ ಆಹಾರ ಹೋಗೋದ್ರೊಳಗಾಗಿ 8ರಿಂದ ಯಾರ ನಿಮ್ ಟಿಫಿನ್ 8 ಗಂಟೆಯಿಂದ ಏನ್ ಹೇಳ್ರಿ? ಚಾವನ ಸ್ವಾಹ ಸ್ವಾಹ ಸ್ವಾಹ. ಈ ಹಾಳು ಹೊಟ್ಟಿಗೆ ಎಷ್ಟು ಹಾಕಿದ್ರು ತೃಪ್ತಿ ಆಗಂಗಿಲ್ಲ. ಎಷ್ಟು ಸಲ ಹಾಕಿದ್ರಿ ನೀವು ಅನಂತ ಕಾಲದಿಂದ ಇದಕ್ಕ? ಎಷ್ಟು ಹಾಕಿದ್ರು ಭಸ್ಮ ಮಾಡಿ ಬಿಡ್ತಿದ್ದ. ಹಾಗೆ ಅದ್ರ ಸ್ವಲ್ಪ ಸಂಯಮ ಇಟ್ಕೋಬೇಕು.
ಮುನಿ ಮಹಾರಾಜರು ಊರಾಗಿದ್ದಾರೆ, ಯಾರೇ ಮುನಿ ಮಹಾರಾಜರಲ್ಲಿ ಮಹಾವ್ರತಿಗಳಿದ್ದಾರೆ, ಆರೈಕೆಯಲ್ಲಿದ್ದಾರೆ ಅಂದ್ರೆ ಅವರ ಆಹಾರ ಆಜ್ಞೆ ತಗೋಬೇಕು. ಒಂದ್ ವೇಳೆ ನಿಮ್ಮ ಮನೆಗೆ ಅಣುವ್ರತಿಗಳ ಪ್ರತಿಮಾಧಾರಿ ಕರ್ಕೊ ಹೋಗ್ತಾ ಇದ್ದೀರಿ ಅಂದ್ರೆ ಪ್ರತಿಮಾಧಾರಿಗಳಿಗೆ ಮತ್ತೆ ಕೊಡಬೇಕು. ವ್ಯವಸ್ಥಿತ ನೋಡಿ ಶೋಧನೆ ಮಾಡಿ ಕೊಟ್ಟ ಆದ್ಮೇಲೆ ಏನು ಮಾಡ್ಬೇಕು, ಅಸೈಮಿಗಳಾದ ಗ್ರಹಣೆ ಮಾಡ್ಬೇಕು. ಅವ್ರ ಮಡಿ ಮೇಲೆ ತಗೊಳ್ಳೋರು ಇರ್ತಾರೆ, ಅಂತರ ಪಾಲನೆ ಮಾಡೋರು ಇರ್ತಾರೆ, ಒಂದೇ ಸಲ ಊಟ ಮಾಡ್ತಾರೆ, ನೀರು ಆದಿ ಒಂದೇ ಸಲ ಗ್ರಹಣೆಯನ್ನು ಮಾಡ್ತಾರೆ. ವಸ್ತ್ರದಲ್ಲಿ ಇದ್ರೂ ಸಹ ಒಂದೇ ಸಲ ಗ್ರಹಣೆ ಮಾಡ್ತಾ ಇರ್ತಾರೆ. ಪ್ರಶಸ್ತ ಮಾಡ್ಬೇಕು ಮತ್ತು ಅವರಿಗೆಲ್ಲ ನೋಡಿ ಶೋಧನೆ ಮಾಡಿ ಕೊಡಬೇಕು. ಅವ್ರು ಒಂದ್ ದಿನಕ್ಕೆ ವಿಕಲ್ಪ ಆಗಬಾರ್ದು ಅವರಿಗೆ. ಹಾಗೆ ಈ ರೀತಿ ವ್ರತಗಳನ್ನು ಪಾಲನೆ ಮಾಡೋದು ಅನುಕೂಲವಾಗಿ ಏನ್ ಮಾಡ್ಬೇಕು, ಈ ಕಡೆ ವ್ರತಿಗಳನ್ನು ಕೂರಿಸೋದು, ಎಲ್ಲ ಮಡಿ ಇದ್ದಿದ್ದವರು ಎಲ್ಲ ಬರೋದು, ಎಲ್ಲ ಕೈ ಹಾಕೋದು, ಎಲ್ಲ ಊಟ ಮಾಡೋದು, ಹಿಂಗೆಲ್ಲ ಮಾಡಬಾರ್ದು. ಏನಾಗಿದೆ, ಅಭಿನಯ ಆಗ್ತದೆ. ವೃತ್ತಿಗಳನ್ನು ಕರೆದು ಮನೆಗೆ ಅಭಿನಯ ಮಾಡ್ದಂಗೆ ನೀವೇ ಮಾಡಂಗಿಲ್ಲ. ಯಾಕೆಂದ್ರೆ ನೀವೆಲ್ಲ ಮಹಾರಾಜ ಚಾತುರ್ಮಾಸನ ಮಾಡಿಸಿದ್ರಿ, ಬ್ರಹ್ಮಚಾರಿಗಳು ಯಾವಾಗ್ಲೂ ಇರ್ತಾ ಅಂತಿದ್ರು. ಅಂದ್ರೆ ನಿಮ್ಮಲ್ಲಿ ಮಾಡ್ತೀರಿ ಅಂತ ನಾವು ಹೇಳ್ತಾ ಇಲ್ಲ, ಕೆಲವು ಕಡೆ ಆಗ್ತದೆ ಅಂತ ಹೇಳ್ತಾ ಇದ್ವಿ. ಹಾಗೆ ಸುಧಾರಣೆ ಮಾಡ್ಕೋಬೇಕು ಎಲ್ಲ. ಮತ್ತೆ ಮಹಾರಾಜ ನಮ್ಮಲ್ಲೇ ಆಗ್ತದೆ ಅಂತ ತಿಳ್ಕೊಬೇಡ ಮಕ್ಕಳಿಗೆ. ನಿಮ್ಮಲ್ಲಿ ಅಂತಲ್ಲ, ಕೆಲವು ಎಲ್ಲ ಸಾಮೂಹಿಕವಾಗಿ ಎಲ್ಲಾ ಶ್ರಾವಕರಿಗೆ ಹೇಳ್ತಾ ಇದ್ದೀವಿ, ಇಲ್ಲಿದ್ದರು ಹೊರಗಿನವರಿಗೂ. ಹಾಗಾಗಿ ಮತ್ತು ಮುನಿಗಳು ಬರ್ತಾರೆ, ಬಂದಾಗ ಊರೆಲ್ಲ ಸುತ್ತಾಡ್ತಾರೆ. ರಾಜನ ಖಜಾನೆಗೆ ಬೆಂಕಿ ಬಿದ್ದಿರ್ತದೆ, ಬೆಂಕಿ ಆರಿಸೋದ್ರಲ್ಲಿ ವ್ಯಸ್ತ ಆಗಿರ್ತಾನ. ಮುನಿ ಮಹಾರಾಜರು ಏನಾಗ್ತಾರೆ, 2 ತಿಂಗಳ ಉಪವಾಸ ಮಾಡ್ಕೊಂಡು ಬಂದಿದ್ರು, ವರದಾನ ಮಾಡೇ ಇಲ್ಲ. ಎಲ್ಲರ ಮನೆ ದ್ವಾರ ಮುಂದೆ ಹೋಗ್ತಾರೆ. ಮುನಿ ಮಹಾರಾಜರು ವಿಹಾರವನ್ನು ಮಾಡ್ತಾರೆ, ಸೀದಾ ಕಾಡಲ್ಲಿ ಹೋಗಿ ಕುತ್ಕೊಳ್ತಾರೆ. ಹಾಗೇನೆ ಅಲ್ಲಿ ಮತ್ತೆ ಹೋಗಿ ಮುನಿ ಮಹಾರಾಜ ಏನ್ ಮಾಡ್ತಾರೆ, ಮತ್ತೊಂದು ತಿಂಗಳ ಉಪವಾಸ, 3 ತಿಂಗಳು ಉಪವಾಸ ಆಗ್ತದೆ. ಹೆಂಗ್ ಇರ್ಬೇಕ್ರಿ, 3 ದಿನ ಕಳೆದ ಕಡಿನ 3 ಗಂಟೆ ಹೆಚ್ಚು ಕಮ್ಮಿ ಆದ್ರ ಜೀವ ಅನ್ನಂಗ ಆಗ್ತದೆ. ಹೌದಲ್ಲ, ತಲೆ ಸುತ್ತದು ಎಲ್ಲ ಆಗ್ತದೆ. 3 ತಿಂಗಳಾದ್ರೆ ಹೆಂಗ ಆಗ್ಬೇಕ್ರಿ, ಅದಕ್ಕೆ 3 ತಿಂಗಳು ಆಗ್ತದೆ. 3 ತಿಂಗಳು ಉಪವಾಸ ಮಾಡಿ ಮಹಾ ತಪಸ್ವಿಗಳಿರ್ತಾರೆ ಮುನಿಗಳು. ಆಹಾರಕ್ಕಾಗಿ ಬರ್ತಾರೆ. ಆಹಾರಕ್ಕಾಗಿ ಬಂದಾಗ ಈ ಕಡೆಗೆ ಏನಾಗ್ತದೆ, ಅದೇ ದಿವಸ ನೋಡಿ ರಾಜನ ಕರ್ಮದ ಉದಯ ಹೇಗೆ. ಅದಕ್ಕಾಗಿ ಯಾರಿಗೂ ಸಹ ಏನು ಮಾಡಬಾರದು, ಅಂತರಾಯಗಳನ್ನು ಮಾಡಬಾರದು, ವಿಘ್ನಗಳನ್ನು ಒಡ್ಡಬಾರದು. ಅಂತರಾಯ ಕರ್ಮ ಯಾವಾಗಾದ್ರೂ ಉದಯಕ್ಕೆ ಬರ್ತದ. ಲಾಭಂತ್ರಾಯ ದಾನಂತ್ರಾಯ ಕರ್ಮ. ಹಾಗೆ ರಾಜನಿಗೆ ದಾನಂತ್ರಾಯ ಕರ್ಮದ ಉದಯ ಇತ್ತು. ಅದೇ ದಿವಸ ಬಲಿಷ್ಠವಾದಂತಹ ಶತ್ರು ರಾಜ ಸಮಯವನ್ನು ಸಾಧಿಸ್ತಾ ಇರ್ತಾನೆ. ಅದೇ ದಿವಸ ಆತ ಮುತ್ತಿಗೆ ಹಾಕ್ತಾನೆ ಬಂದು ರಾಜ್ಯವನ್ನ. ಆಗ ರಾಜ ಯುದ್ಧದ ಸಿದ್ಧತೆಯಲ್ಲಿ ಮಂತ್ರಿಗಳಿಗೆ ಎಲ್ಲ ಆದೇಶವನ್ನ ಮಾಡೋದ್ರಲ್ಲಿ ಏನಾಗಿರ್ತಾನ ಅಂತ ವ್ಯಸ್ತವಾಗಿ ಯುದ್ಧವನ್ನು ಮಾಡ್ಲಿಕ್ಕೆ ಹೊರಡ್ತಾನ. ಮುನಿಗಳು ಆಹಾರಕ್ಕೆ ಬರ್ತಾರೆ. ರಾಜನ ಡಂಗೂರ ಇದೆ, ಯಾರು ಪ್ರದಾನ ಮಾಡಬಾರ್ದು. ಹಾಗೆ ಮುನಿ ಮಹಾರಾಜ ಊರೆಲ್ಲ ಸುತ್ತಾಡ್ತಾರೆ. ಸುತ್ತಾಡಿ ವಾಪಸ್ ಹೋಗ್ತಾ ಇರ್ತಾರೆ ಕಾಡಿನ ಕಡೆ. ಸಂಯಮವನ್ನು ಧಾರಣೆ ಮಾಡ್ತಾ ಶಾಂತ ಭಾವದಿಂದ ಹೊರಟಿದ್ರು. ಹೋದಾಗ ಹಾದಿಯಲ್ಲಿ ಏನಾಗ್ತದೆ, ತಲೆ ಸುತ್ತಿ ಬೀಳ್ತಾರೆ ಮಹಾರಾಜ. 3 ತಿಂಗಳು ಉಪವಾಸ ಏನಾಗ್ಬೇಕ್ರಿ ಸ್ಥಿತಿ, ಚತುರ್ಥ ಕಾಲಿರಲಿ ಯಾವುದೇ ಕಾಲಿರಲಿ, ಶರೀರ ಹಾಗೆ ಮಹಾರಾಜ ಕೆಳಗೆ ಬೀಳುತ್ತಾರೆ. ಶರೀರ ಪೂರ ಎಲುಬಿನ ಗೂಡ ಆಗಿರುತ್ತದೆ, ಪೂರ್ಣ ಜರ್ಜರಿತವಾಗಿರುತ್ತದೆ. ಅವಾಗ ಅವರು ಹೇಳ್ತಾರೆ, ಹಾದಿಯಲ್ಲಿ ಕೂತಂತ ಧರ್ಮಾತ್ಮರ ಸಜ್ಜನರಿಗೆ ಬಹಳ ದುಃಖಿ ಆಗ್ತದೆ. ಬಹಳ ಜನ ಇರ್ತಾರಲ್ಲ, ಹಾಗೆ ಕೆಲವರಿಗೆಲ್ಲ ಬಹಳ ದುಃಖಿ ಆಯ್ತು. ಮಹಾರಾಜರಿಗೆ ಅಂತರಾಯ ಆಯ್ತು, ಅಜೇಂದ್ರೆಲ್ಲ ದುಃಖಿ ಪಡಕತ್ತೆ. ಹಾಗೆ ಮಹಾರಾಜರಿಗೆ ಅಂತರಾಯ ಆಯ್ತು, ಆಹಾರ ಆಗಲಿಲ್ಲ, ಸಜ್ಜನರಿಗೆ ಅವಶ್ಯವೂ ಆಗ್ತದೆ. ಅದೇ ರೀತಿ ಆ ಊರಾಗಿರುವಂತಹ ಸಜ್ಜನರಿಗೆ ದುಃಖಿ ಆಗ್ತಾವ. ಮಹಾರಾಜರಿಗೆ ಆಹಾರ ಆಗಲಿಲ್ಲ, 3 ತಿಂಗಳಾಯ್ತು, ಉಪವಾಸ ಹೋಗ್ತಾ ಇದ್ದಾರೆ. ರಾಜ ಎಷ್ಟು ದುಷ್ಟಿದನೈತ, ಸ್ವತಃ ತಾನು ಆಹಾರ ಕೊಡಂಗೂ ಇಲ್ಲ, ಬೇರೆಯವರಿಗೆ ಆಹಾರ ಕೊಡಕ್ಕೆ ಬಿಡೋದು ಇಲ್ಲ. ಎಷ್ಟು ದುಷ್ಟಿದನ ರಾಜ. ಪಾಪ ಮುನಿ ಮಹಾರಾಜರು ನೋಡಿದ್ರೆ ಪಾಪ ಅನಿಸ್ತಿತಿ. ಅವರೆಲ್ಲ ಬಹಳ ದುಃಖಿಯಾಗಿ ಸಜ್ಜನರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನಾಗಿದೆ, ಎಲುಬನ್ನು ಗೂಡಾಗಿ ಹೋಗಿದೆ, ಹೆಜ್ಜೆ ಇಡ್ಲಿಕ್ಕೂ ಆಗ್ತಾ ಇಲ್ಲ, ಪಾಪ ಕೆಳಗೆ ಬಿದ್ದಿದ್ದಾರೆ ಅಂತೇಳಿ ಬಹಳ ದುಃಖಿಯಾಗಿರ್ತಾರೆ. ಹೋಗಿ ಕೆಲವರು ಎತ್ತಾ ಇರ್ತಾರೆ.
ಈ ಶಬ್ದವನ್ನು ಕೇಳಿಸ್ಕೊಂತಾರೆ ಮುನಿಗಳು. ಏನಾಗ್ತಾರೆ? ಶಬ್ದ ಕೇಳಿಸ್ಕೊಂಡು ಸಜ್ಜನರು ಮಾತಾಡುವುದನ್ನ ಅಲ್ಲಿ ತನಕ ಮುನಿ ಮಹಾರಾಜ ಶಾಂತವಾಗೇ ಇತ್ತು. ಕೇಳಿಸ್ಕೊಂಡ ತಕ್ಷಣ ಮುನಿ ಮಹಾರಾಜ ವಿಚಾರ ಮಾಡ್ತಾರೆ. ವೇದನ ಆಗ್ತಾ ಇರ್ತದಲ್ಲ, ಅವ್ರ ವೇದನ ಆಗ್ತಿದ್ದಾಗ ಮುನಿ ಮಹಾರಾಜರು, ನಾ ರಾಜನೇ ಮಾಡಿದ್ದೆ, ನಾ ರಾಜನೇ ಇದು ಮಾಡಿದ್ದೆ, ನಾನು ಏನ್ ತೊಂದರೆ ಕೊಟ್ಟಿದ್ದೆ ರಾಜ, ನಾನು ಶ್ರಾವಕರು ಆದಾನ ಕೊಡ್ತಿದ್ರು, ನಾ ರತ್ನತ್ರಯ ಪಾಲನೆ ಮಾಡ್ತಿದ್ದೆ, ನನಗೆ ಯಾಕೆ ರಾಜ 3 ತಿಂಗಳು ಡಂಗುರ ಹೊಡಿಸಿದ ಶ್ರಾವಕರ ಆಹಾರ ಕೊಡಬಾರ್ದು ಅಂತ ಹೇಳಿ, ನನಗೆ ಸ್ವತಃ ತಾನು ಕೊಡ್ಲಿಲ್ಲ, ಶ್ರಾವಕರ ಕಡೆಯಿಂದ ಆಹಾರ ಕೊಡಿಸ್ಲಿಲ್ಲ ಈಗ. ಹಾಗಾಗಿ ನಾನು ಏನ್ ಮಾಡಿದ್ದೆ ಹಾಗಾದ್ರೆ ಅಂತ ಹೇಳ್ಕೊಂಡು ಅವರು ವೇದನ ಜಾಸ್ತಿ ಆಗ್ತಾ ಆಗ್ತಾ ನಿಧಾನವನ್ನು ಕಟ್ಕೊಂತಾರೆ. ಮುನಿಗಳು ನಿಧಾನವನ್ನು ಕಟ್ಕೊಂಡು ಅವರು ಒಂದು ವೇಳೆ ನನ್ನ ತಪಸ್ಸಿನ ಪ್ರಭಾವ ಇತ್ತು ಅಂತ ಆದ್ರೆ ಮುಂದಿನ ಭಾಗದಲ್ಲಿ ಬಂದು ನಾನೇನ್ ಮಾಡ್ತೀನಿ, ತೋರಿಸ್ತೀನಿ ನಿನಗೆ ಅಂತ ನಿಧಾನ ಕಟ್ಕೊಂಡು ಹೋಗ್ತಾರೆ. ಮತ್ತು ಮುಂದಿನ ಜನ್ಮದಲ್ಲಿ ಏನಾಗ್ತಾರೆ, ಉಗ್ರಸೇನ ರಾಜನ ರಾಣಿಯ ಗರ್ಭದಲ್ಲಿ ಬರ್ತಾರೆ ಮುನಿಗಳು. ಮುನಿಗಳು ವೇದನದಿಂದ ಕೆಳಗೆ ಬಿದ್ದಿದ್ರು, ಮುನಿಗಳ ಮರಣವಾಗ್ತದೆ. ಹಾಗೆ ಮುನಿ ಮಹಾರಾಜರ ಸೀದಾ ಅದರ ಗರ್ಭದಲ್ಲಿ ಬರ್ತಾರೆ. 9 ಗರ್ಭದಲ್ಲಿ ಬರ್ತಾ ಇದ್ದಾಗಲೇ ಆಕೆಗೂ ಅಶುಭವಾದಂತ ಭಾವ ಆಗ್ತದೆ. ರಾಜನ ಎದೆಯನ್ನು ಬಗದು ರಕ್ತವನ್ನು ಕುಡಿಬೇಕು ಅನ್ನುವಂತ ಭಾವ ಆಗ್ತದೆ. ರಾಜನೊಂದಿಗೆ ವೈರತ್ವವನ್ನು ಸಾಧಿಸ್ತಾಳೆ ಅಂತ ಹೇಳಿದ್ರೆ ಗರ್ಭದಲ್ಲಿರ್ತಕ್ಕಂಥ ಮಗುವಿನ ಪ್ರಭಾವದಿಂದ. ನಂತರ 9 ತಿಂಗಳ ತುಂಬಿದ ಮೇಲೆ ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಆ ಮಗು ಜನ್ಮ ಆಗ್ತಾ ಇದ್ದಾಗಲೇ ತಂದೆ ನೋಡ್ಲಿಕ್ಕೆ ಬರ್ತಾನೆ ಶಯಗ್ರಹಕ್ಕೆ. ಬಂದು ನೋಡಿದ್ರೆ ಆ ಮಗು ಏನಾಗುತ್ತದೆ, ಮುಷ್ಟಿಯನ್ನ ಕಟ್ಟಿ ತಂದೆಯನ್ನ ನೋಡಿ ಇಷ್ಟು ವಿಕಾರವಾದ ಭಾವದೊಂದಿಗೆ ಕರಿಯಲಾದಂತ ಮುಖವನ್ನ ಮಾಡಿ ಇಷ್ಟು ಸಿಟ್ಟಿನಿಂದ ಮುಷ್ಟಿಯನ್ನು ಕಟ್ಟಿಕೊಂಡಿರ್ತದೆ ಮಗು. ಹಲ್ಲುಗಳನ್ನ ಹಾಗೆ ತುಟಿಯನ್ನ ಕಚ್ಚಿ ಕೆಂಪಾದಂತ ಕಣ್ಣುಗಳು, ಅಂದ್ರೆ ಜನ್ಮವಾಗಿರೋ ಬಾಲಕನದು ಪೂರ್ವ ಜನ್ಮದ ಸಂಸ್ಕಾರ ನೋಡಿ. ಇದನ್ನ ನೋಡಿದ ತಕ್ಷಣ ತಾಯಿ ಭಯಭೀತರಾಗ್ತಾಳೆ. ಹಾಗೆ ಉಗ್ರಸೇನ ರಾಜನು ಭಯಭೀತನಾಗ್ತಾನೆ. ಈ ಜನ್ಮವಾದಂತ ಮಗು ಇಷ್ಟು ದ್ವೇಷವನ್ನು ಮಾಡ್ತಾ ಇದೆ. ಹಾಗೆ ನಿಮಿತ್ತ ಜ್ಞಾನಿಗಳು ಕೇಳಿದಾಗ, ಈ ಮಗುವಿನ ನಿಮಗೆ ಅನಿಷ್ಟವಿದೆ, ಇದು ನಿಮಗೆ ದುಃಖವನ್ನು ಕೊಡುವಂತದ್ದಿದೆ ಅಂತ ಹೇಳ್ತಾರೆ. ಆಗ ಆ ಮಗುವನ್ನ ಒಂದು ಪೆಟ್ಟಿಗೆಯೊಳಗಿಟ್ಟು ರಾಜಪತ್ರವನ್ನೆಲ್ಲ ಬರೆದು ಅದರೊಳಗೆ ಎಲ್ಲಾ ರೀತಿ ಆಭರಣಗಳನ್ನಿಟ್ಟು ನದಿಯಲ್ಲಿ ತೇಲಿ ಬಿಡ್ತಾರೆ. ಆ ಪೆಟ್ಟಿಗೆ ಒಂದು ಅಂದ್ರೆ ಒಬ್ಬ ಮೀನುಗಾರನ ಕೈ ಸೇರ್ತದೆ. ಅದನ್ನ ಆತನು ಸಂಗ್ರಹವನ್ನು ಮಾಡಿ ಇನ್ನೊಬ್ಬರಿಗೆ ಕೊಡ್ತಾನೆ. ಅದನ್ನ ಅವರು ಜೋಪಾನವನ್ನು ಮಾಡ್ತಾರೆ. ಆ ಬಾಲಕ ದೊಡ್ಡವನಾಗ್ತಾನೆ. ದೊಡ್ಡವನಾದ್ಮೇಲೆ ಆತನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಜರಾಸಂಧನಿಗೆ ಸೇರ್ಕೊಂತಾನೆ. ಸೇರಿಕೊಂಡು ಆತ ಉಗ್ರಸೇನನ್ನ ಸೆರೆ ಹಿಡಿತಾನೆ. ಅಂದ್ರೆ ತಂದೆಯನ್ನು ನೋಡಿ, ಪೂರ್ವ ಜನ್ಮ ಸಂಸ್ಕಾರದಿಂದ ಸೆರೆ ಹಿಡಿದು ತಂದೆ ಮತ್ತು ತಾಯಿಯನ್ನ ರಾಜನ ಯಾವ ದ್ವಾರ ಇದೆ, ದ್ವಾರದ ಮೇಲೆ ಮಂಟಪವನ್ನ ಕಾರಾಗೃಹವನ್ನು ಕಟ್ಟಿಸಿ ಅದರಲ್ಲಿ ಇಡ್ತಾನೆ. ಕೊಳ ಹಾಕಿಸಿ ಬಂದು ತಂದೆ ತಾಯಿಗಳನ್ನು ಹಾಕಿ ಇಟ್ಟು ಅವರನ್ನ ಬಂಧನದಲ್ಲಿಡ್ತಾನೆ. ಮತ್ತು ಉಗ್ರಸೇನ ರಾಜ್ಯವನ್ನು ತಾನು ಆಳ್ತಾ ಇರ್ತಾನೆ. ರಾಜ್ಯಕ್ಕೆ ಬಂದಂತ ಪ್ರತಿಯೊಬ್ಬರು ನೋಡ್ಬೇಕು, ಇವರನ್ನು ನೋಡ್ಕೊಂಡು ಹೋಗ್ಬೇಕು. ಹಾಗೆ ನೋಡುವ ಹಾಗೆ ಬಹಳಷ್ಟು ವರ್ಷಗಳ ಕಾಲ ಅವರಲ್ಲಿ ಬಂಧಿಸಿ ಇಡ್ತಾನೆ. ಕೊನೆಗೆ ಉಗ್ರಸೇನನ ಮಗಳು, ಹಾಗೆ ಅದ ವಸುದೇವನ ಪತ್ನಿ ಅಂತ ಹೇಳಿದ್ರೆ ಯಾರು ಅಂದ್ರೆ ಶ್ರೀಕೃಷ್ಣನ ತಾಯಿ. ಯಾರು? ದೇವಕಿ. ದೇವಕಿಯ ಗರ್ಭದಲ್ಲಿ ಶ್ರೀಕೃಷ್ಣ ಹುಟ್ಟುತ್ತಾನೆ. ಶ್ರೀಕೃಷ್ಣ ಹುಟ್ಟಿದ ಮೇಲೆ ಆತನು ಸಹ ನನ್ನ ಬದ್ಧ ವೈರಿ ಇದ್ದಾನೆ ಅಂತೇಳಿ ಮಾವ ಆತನನ್ನ ಸಾಯಿಸಲಿಕ್ಕೆ ನೋಡ್ತಾನೆ. ಆದರೆ ಆತನ ಪೂರ್ವ ಜನ್ಮದ ತೀವ್ರವಾದಂತ ಪುಣ್ಯ ಇರ್ತದೆ, ಆತನನ್ನ ಸಾಯಿಸಲಿಕ್ಕೆ ಆಗೋಲ್ಲ. ಕೊನೆಗೆ ಆತ ಬಂದು ಏನ್ ಮಾಡ್ತಾನೆ, ಮಾವನನ್ನ ಆತನು ಹಾಗೆ ಸೋಲಿಸಿ ಅಜ್ಜನ ರಾಜ್ಯವನ್ನು ಅಜ್ಜನಿಗೆ ಕೊಡಿಸ್ತಾನ. ಯಾರು ಆತ ಗೊತ್ತಿದ್ದೀನಿ ನಿಮಗೆ? ಯಾರು? ಕಂಸ. ಅಂದ್ರೆ ಉಗ್ರಸೇನ ಪೂರ್ವದಲ್ಲಿ, ಕಂಸನಾದ ಪೂರ್ವದಲ್ಲಿ ಮುನಿಯಾಗಿದ್ರು.
ಅವರ ಉಗ್ರಸೇನ ರಾಜ ಅವರಿಗೆ ಆಹಾರ ದಾನವನ್ನು ಕೊಡದೇ ಇರುವುದರಿಂದ ನಿಧಾನವಂತ ಕಟ್ಕೊಂಡು ಬಂದು ಏನ್ ಮಾಡ್ತಾರೆ, ದುಃಖವನ್ನು ಕೊಡ್ತಾರೆ. ಅದಕ್ಕಾಗಿ ಯಾರಿಗೂ ಸಹ ಮುನಿ ಮಹಾರಾಜರು ಬಂದಿದ್ದಾರೆ ಅಂದ್ರೆ ಅಥವಾ ಯಾರಿಗೂ ಸಹ ಏನ್ ಮಾಡಬಾರ್ದು, ಪಾಳೆ ಹಾಕಬಾರ್ದು. ನಮ್ದು ಆಹಾರ ಆದ್ಮೇಲೆ ನೀವು ಮಾಡ್ರಿ ಅಥವಾ ನೀವು ಇಂತಿಷ್ಟು ಜನ ಮಾಡ್ರಿ, ಬಂದ್ ಮಾಡ್ರಿ ಅಂತೇಳಿ ಯಾರಿಗೂ ಸಹ ಹೇಳಬಾರ್ದು. ಹೇಳಿದ್ರೆ ಏನಾಗ್ತದೆ, ಪಾಪವಾಕ ಅಂತರಾಯ ಕರ್ಮದ ಬಂಧವಾಗ್ತದೆ. ಕೆಲವರು ನೇಮ್ ಇದಾವ, ಹಾಗೆ 1 ಚೌಕ 2 ಚೌಕ 2 ಸತ್ತ ಮಾಡಿ ಸಾಕಂತ 2ರಲ್ಲಿ ಆಹಾರ ಹಾಕೊಂಡು ಭಿಕ್ಷೆ ಐತಲ್ಲ ಮಹಾರಾಜ. ಇವತ್ತು ಯಾರೋ ಕೇಳಿರ್ಬೋದು, ಎಲ್ಲಿ ಹೋದ್ರು ಮಹಾರಾಜಿಗೆ 2 ಚೌಕ ಆಗುತ್ತಾ ಅಂತ. ನೋಡ್ರಿ, 2 ಚೌಕ ಅಂತಿಲ್ಲ, 1 ಚೌಕನು ಮಾಡ್ರಿ ಅಂತ ಹೇಳಂಗಿಲ್ಲ ಮಹಾರಾಜ. 2 ಚೌಕದಲ್ಲಿ ಆಗ್ಬೇಕನ್ನೋ ನೇಮ್ ಇಲ್ಲ, ತಿಳ್ಕೊಳ್ರಿ. ಹಾಗೇನೆ 2 ಚೌಕದವ್ರದ್ದು ಸಹ ದಾನಂತರ ಕರ್ಮದ ಉದಯ ಇತ್ತಂತ ಹೇಳಾದ್ರ 2 ಚೌಕದಲ್ಲೂ ಸಹ ಆಹಾರ ಆಗಂಗಿಲ್ಲ ಶ್ರಾವಕರು. ಆದ್ರೆ ಮುನಿ ಮಹಾರಾಜರು ಲಾಭಂತರ ಕರ್ಮ ಉದಯ ಇಲ್ಲ, ಆಹಾರ ಆಗ್ತಿತ್ತು. ಬೇರೆ ಚೌಕಗಳಿದ್ರೆ ಆಹಾರ ಆಗ್ತಿತ್ತು, ಆದ್ರೆ ಬೇರೆಯವರು ಯಾರು ಪ್ರದಾನ ಮಾಡಿಲ್ಲ ಅಂತ ಹೇಳಿದ್ರೆ ಮುನಿ ಮಹಾರಾಜರಿಗೆ ಏನಾಗ್ತದೆ, ಆಹಾರ ಸಿಗಂಗಿಲ್ಲ. ಬೇರೆಯವರಿಗೆ ಬೇರೆ ಎಲ್ಲ ಶ್ರಾವಕರು ಇರ್ತಾರೆ, ಪ್ರದಾನ ಮಾಡಿಲ್ಲ. 200 ಮನೆ ಇದಾವೆ, 200 ಮನೆಯಲ್ಲಿ 2 ಮನೆಯಲ್ಲಿ ಪ್ರದಾನ ಮಾಡಿದ್ರು. ಇನ್ನು ಬಾಕಿಯವರು 2 ಮನೆಯಲ್ಲಿ ಆಗಲೇ ಇಲ್ಲ, ಮಹಾರಾಜರು ಹೊರಗೆ ಬಂದ್ರು, ಆಗಲಿಲ್ಲ ಅಂತ ಇಟ್ಕೊಡು. ಮುಂದೆ ಮುನಿ ಮಹಾರಾಜರಿಗೆ ಉಪವಾಸ ಆಗ್ತದೆ. ಏನಾಗ್ತದೆ ಹೇಳಿ, ಉಪವಾಸಗಳು ಆಗ್ತದೆ. ಒಮ್ಮೆ 6 ಮನೆಗೆ ಹೋಗಿ ಆಹಾರ ಆದದ್ದಿದೆ. ಏನು ಹೇಳ್ರಿ, 6ನೇ ಮನೆಯಲ್ಲಿ ಆಹಾರ ಆದಂತದ್ದು ಇದೆ. ಹಾಗೇನೆ ಬಹಳಷ್ಟು ಜನಕ್ಕೆ ಆಗ್ತದೆ. ಆದ್ರೆ ನೀವು ಒಂದೇ ಮಾಡಿ ಆಹಾರ ಕೊಡ್ತಾ ಆದ್ರೆ ದೋಷ ಆಗ್ಲಿ ಆಗದೆ ಇರಲಿ, ಮುನಿ ಮಹಾರಾಜರು ಏನ್ ಮಾಡ್ಬೇಕು, ಸುಮ್ಮನೆ ಆಹಾರ ಮಾಡ್ಕೊಂಡು ಹೋಗುದು. ಎಷ್ಟಾರು ದೋಷ ಮಾಡ್ಲಿ, ಎಷ್ಟಾರು ತಪ್ಪಾಗ್ಲಿ, ಏನಾರು ಆಗ್ಲಿ, ಏನಾಗ್ತದೆ ಹೇಳ್ರಿ, ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ನಿರ್ದೋಷವಾಗಿ ಚರ್ಯ ಪಾಲನೆ ಮಾಡೋದಕ್ಕೆ ನಾವು ಅನುಕೂಲವಾಗಿರ್ಬೇಕು, ಅನಾನುಕೂಲವಾಗಿರ್ಬೇಕು, ಅನುಕೂಲವಾಗಿ ಹೇಗಿರ್ಬೇಕು. ಅನುಕೂಲ. ಈಗ ನೋಡ್ರಿ, ಮನೆಯಲ್ಲಿ ಏನ್ ಊಟ ಮಾಡ್ತೀರಿ ಅದನ್ನೇ ಕೊಡ್ರಿ. ನೀವು ಗಂಜಿ ಊಟ ಮಾಡ್ತೀರಿ ಅದನ್ನೇ ಕೊಡ್ರಿ. ಏನೂ ಆಗಿಲ್ಲ ಅಂದ್ರ ಶುದ್ಧವಾದ ಜಲವನ್ನೇ ಕೊಡ್ರಿ ಸಾಕು. ಒಂದಿನ ಜಲಗ್ರಹಣೆ ಮಾಡಿದ್ರೆ ಬೇಸಿಗೆ ದಿನದಲ್ಲಿ ಮುನಿಗಳಿಗೆ ಬಂದಿಸ್ತಾಳ್ರಿ, ಏನಾಗುತ್ತೆ ಹೇಳ್ರಿ, ನಡೆದು ಹೋಗ್ತದೆ. ಆದ್ರೆ ನೀವೇನೋ ಕೊಟ್ಟಿಲ್ಲ ಅಂತ ಹೇಳಾದ್ರೆ ಏನಿಲ್ಲ, ಇಲ್ಲಿ ಕ್ಷಮ ಇಲ್ಲ. ನೀವು ಶ್ರಾವಕರಾಗಿದ್ದು ಸಹ ಶ್ರಾವಕರಾಗಿದ್ದು ಸಾಧುಗಳಿಗೆ ಆಹಾರ ಕೊಡೋ ಭಾವ ಇಲ್ಲದೇನೆ ನೀವು ಕೇವಲ ಹೊಟ್ಟೆಯನ್ನು ತುಂಬಿಸ್ತಾ ಇದ್ದೀರಿ ಅಂದ್ರೆ ಆಚಾರ್ಯ ಹೇಳ್ತಾರೆ, ವಸ್ತುವೇ ಆತ್ಮೆ ಕೂವಿ ಅಂತರ ನಹಿ. ಏನ್ ಹೇಳ್ತಾರೆ, ಸಕಲ ಕೀರ್ತಿ ಆಚಾರ್ಯ ಹೇಳ್ತಾರೆ, ಪ್ರಶ್ನೋತ್ತರ ಸಾವಕಾಚಾರ್ಯ ತೆಗೆದು ನೋಡ್ರಿ. ನೀವು ಶ್ರಾವಕರಿಗಾಗಿ ಬರ್ತಾರೆ ಸಕಲ ಕೀರ್ತಿ ಆಚಾರ್ಯರು. ಪ್ರಶ್ನೋತ್ತರ ಸಾವಕಾಚಾರ್ಯ ಹೇಳ್ತಾರೆ, ಯಾರು ದಾನ ಮಾಡಲ್ಲ, ದಿನೇಂದ್ರ ಭಗವಂತರ ಅಭಿಷೇಕ ಪೂಜೆ ಮಾಡಲ್ಲ, ಆ ಮನುಷ್ಯರು 2 ಕಾಲು ಬಸು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ, ಹಾಗಾಗಿ ನೀವೆಲ್ಲ ಬಸುಗಳೆಲ್ಲ ಶ್ರಾವಕರಿದ್ದೀರಿ, ಶ್ರಾವಕ ಧರ್ಮವನ್ನು ಪಾಲನೆ ಮಾಡಬೇಕು, ಭವ್ಯಾತ್ಮರಿದ್ದೀರಿ. ಧರ್ಮವನ್ನು ಅರ್ಥ ಮಾಡ್ಕೊಳ್ರಿ. ರಾಗ ದ್ವೇಷವನ್ನ ಮಾಡದೆ ಶಕ್ತಿ ಇದ್ದಷ್ಟ ದಾನ, ಶಕ್ತಿ ಇದ್ದಷ್ಟು ತಪಸ್ಯವನ್ನ ಮಾಡಿ. ಇಂಥ ಕಥೆಗಳು ಬಹಳ ಇದಾವೆ ಶಾಸ್ತ್ರದಲ್ಲಿ, ಬಹಳಷ್ಟು ಕಥೆಗಳಿದಾವೆ, ಬಹಳಷ್ಟು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ತಮ್ಮಂತ ಭವ್ಯಾತ್ಮರ ಕಣ್ಣನ್ನ ತೆರೆಸುವುದಕ್ಕಾಗಿ ಏನ್ ಮಾಡಿದ್ದಾರೆ, ಇದೆಲ್ಲ ಕೊಟ್ಟಿದ್ದಾರೆ. ಹಾಗಾಗಲ್ಲ ಏನ್ ಮಾಡ್ರಿ, ಗ್ರಹಣೆಯನ್ನು ಮಾಡ್ರಿ, ತಿಳ್ಕೊಳ್ರಿ. ತಿಳ್ಕೊಳ್ಳೋಕಾಗಿ ಬಂದಿದ್ರಿ, ಶಿಬಿರದಲ್ಲಿ ಬಂದಿದ್ರಿ, ಎಲ್ಲರೂ ಲಾಭ ತಗೊಳ್ರಿ. ಯಾರ್ಯಾರು ಪುಸ್ತಕ ತೆಗೆದುಕೊಂಡಿದ್ರಿ ಅಂತವ್ರೆಲ್ಲರೂ ಕ್ಲಾಸ್ ಅಟೆಂಡ್ ಮಾಡಿ. ನಿಮಗೇನು ತಿಳಿದಿಲ್ಲ, ಒಂದು ಶಬ್ದ ಅರ್ಥ ತಿಳ್ಕೊಂಡು ಹೋಗ್ರಿ ಸಾಕು. ನಿಮ್ಗೆ ಅರ್ಥ ಆಗದೆ ಇದ್ರೆ ಒಂದು ಕುತ್ಕೊಂಡು ಕೇಳಿ. ಹಾಗೆ ನೋಡ್ರಿ, ಬಾಲಕರಿಗೂ ಸಹ ಸಂಸ್ಕಾರ ಕೊಡಬೇಕು. ನಿಮ್ಮಲ್ಲಿ ಬಾಲಕರು ನೋಡಿ ಇರಂಗೇ ಇಲ್ಲ, ಸಂಸ್ಕಾರಗಳು ಬಹಳ ಇದೆ ನಿಮ್ಮಲ್ಲಿ. ಏನಂತ ಹೇಳ್ರಿ, ಧರ್ಮದ ಸಂಸ್ಕಾರ ರುಚಿ ಬಹಳಷ್ಟಿದೆ. ಈ ರೀತಿ ಆಗಬಾರ್ದು. ಯಾಕಂದ್ರೆ ರುಚಿ ಜಾಗೃತಿ ಮಾಡಬೇಕು. ಇದು ಶ್ರಾವಕರ ಆದ್ಯ ಕರ್ತವ್ಯ ಇದೆ. ಒಂದು ಸಂತಾನಕ್ಕೆ ಜನ್ಮವನ್ನು ಕೊಟ್ಟಿದ್ರಿ ಅಂದ್ರೆ ಲೌಕಿಕವಾದಂತ ಶಿಕ್ಷಣಾದಿಗಳಿಗೆ ಇಷ್ಟು ಮಹತ್ವ ಕೊಡ್ತೀರಿ, ಅದಕ್ಕಿಂತ ಪರಮಾತ್ಮಿಕವಾದಂತ ಶಿಕ್ಷಣಕ್ಕೆ, ಸಂಸ್ಕಾರಕ್ಕೆ ತಾವು ಮಹತ್ವವನ್ನು ಕೊಡಬೇಕು. ಇದರಿಂದ ನಿಮ್ಮ ಕಲ್ಯಾಣದೊಂದಿಗೆ ನಿಮ್ಮ ಸಂತಾನ ಕಲ್ಯಾಣ ಆಗ್ತದೆ. ಮತ್ತು ಇಲ್ಲದೆ ಅವರು ಲೌಕಿಕ ಜೀವನದಲ್ಲೂ ಸಹ ದುಃಖಿಗಳಾಗ್ತಾರೆ, ವ್ಯಸನಿಗಳಾಗ್ತಾರೆ. ಮತ್ತು ಅವರು ಬೇರೆ ಬೇರೆ ಧರ್ಮದಲ್ಲಿರ್ತಕ್ಕಂಥ ಕನ್ಯೆ ಮತ್ತು ಹಾಗೆ ಪುರುಷರನ್ನು ಅವರಿಸಿ ಏನಾಗ್ತಾರೆ, ಧರ್ಮದ ಚ್ಯುತಿ ಮುಂದೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಧರ್ಮ ಸಂಸ್ಕಾರಗಳನ್ನು ಇಲ್ಲೇ ಇದೆ. ಹಾಗಾಗಿ ಸಂಸ್ಕಾರವನ್ನು ಕೊಡಿ, ಅವರನ್ನ
ನೀವು ಧರ್ಮಾತ್ಮರಾಗುವೊಂದಿಗೆ ನಿಮ್ಮ ಸಂತಾನವನ್ನು ಧರ್ಮಾತ್ಮರನ್ನಾಗಿ ಮಾಡಿ. ಯಾಕಂತ ಹೇಳಿದ್ರೆ 200 ಮನೆಯಿಂದ ಬಂದ್ರ 200 ಜನ ಮಕ್ಕಳಾಗ ಶಿಬಿರದಲ್ಲಿ ಇರಬೇಕಿತ್ತು ಕಮ್ಮಿ ಹೋಗ್ಲಿ. ಬಾಕಿ ಉಳಿದವರಾದ್ರೂ ಇದ್ರೆ ಅವ್ರಿಗೆ ತಿಳ್ಕೋಬೇಕು ಅನ್ನುವಂತ, ಅವ್ರಿಗೆ ತಿಳಿಸಿ ಹೇಳಬೇಕಾದವರು ಯಾರು ನಾವೇ. ಯಾರು ಹೇಳಬೇಕು? ಒಂದು 100 ಜನ ಶಿಕ್ಷಕರು ಏನು ಜ್ಞಾನವನ್ನು ಕೊಡ್ಲಿಕ್ಕೆ ಆಗೋಲ್ಲ, ಅದನ್ನು ಒಬ್ಬ ತಾಯಿ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ತಾಯಿ ಆದವಳು ಮಕ್ಕಳಿಗೆ ತಿಂದು ಹೇಳಬೇಕು, ಅವರಿಗೆ ಸಂಸ್ಕಾರ ಕೊಡಬೇಕು, ಪಾಠಶಾಲೆಗೆ ಹೋಗ್ಬೇಕು, ಕಲಿಬೇಕು, ನೀವು ತಿಳ್ಕೋಬೇಕು. ಅಲ್ಲಿ ಏನು ಕಲಿಸುವಂತ ವಿದ್ವಾಂಸರು ಕಲಿಸ್ತಾರೆ, ಕ್ಲಾಸ್ ಅನ್ನು ಅಟೆಂಡ್ ಮಾಡಬೇಕು, ಪ್ರತಿಯೊಂದು ತಿಳ್ಕೋಬೇಕು ಅನ್ನೋದನ್ನ ಮನೆಯಲ್ಲಿ ಬಂದಾಗ ಏನು ಕಲ್ತರು ಏನ್ ಮಾಡೋದನ್ನ ನೋಡ್ಬೇಕು. ಅದನ್ನು ಹೋಮ್ವರ್ಕ್ ಚೆಕ್ ಮಾಡ್ತೀರಿ, ನೀವು ಚೆಕ್ ಮಾಡ್ತೀರಿ. ಅಲ್ಲಿ ಕರ್ಸ ನಿಮ್ಮನ್ನು ಕೇಳ್ತಾರ ಅವರು ವಾರ ವಾರ ತಿಂಗಳ ಪೋಷಕರನ್ನ ಕರೆಸಿ ತಗೊಂತಾರ ನಿಮಗೆ ಚಾರ್ಜ್ ಅವ ಹೋಗಿ ಅಲ್ಲಿ ಬಹಳ ಕಾಳಜಿಯನ್ನು ಕೊಡ್ತೀರಿ. ಆದ್ರೆ ಇಲ್ಲಿ ಶಿಬಿರ ಅಂದ್ರ ಎಲ್ಲರಿಗೂ ಗೊತ್ತಾಗಬೇಕಲ್ಲ, ಮನೆಗೆ ಒಬ್ಬೊಂದು ಶಿಬಿರ ಆಯ್ತು ಅಂತ. ಅಂದ್ರೆ ಕೆಲವ್ರು ಹೇಳಕತ್ತಿರು, ಮಹಾರಾಜ್ರೆ ಅಜೇಂದ್ರೆಲ್ಲ ಹೇಳಕತ್ತಾರ, ಮಹಾರಾಜ್ರೆ ಯಾಕೆ ಹೋದ್ರು ಅಂತ ಹೇಳಿ, ಅದಕ್ಕೆ ಶಿಬಿರ ಮಾಡ್ಬೇಕು ಮಹಾರಾಜ್ರೆ ಬರ್ರಿ ಅಂತ ಎಲ್ಲರೂ ಹೇಳಕತ್ತಾರ. ಅಜೇಂದ್ರ ಎಲ್ಲ ಕೇಳಕತ್ತಾರ, ಎಲ್ಲರೂ ಅವ್ರು ಕೇಳಕತ್ತಾರ ಶಿಬಿರ ಮಾಡ್ತಾರ ಅಂದ್ರೆ ಸಾರ್ಥಕತೆ ಅಲ್ಲ. ಶಿಬಿರವನ್ನು ನಾವು ಪಡ್ಕೋಬೇಕು. ನಮ್ಮ ಸೌಭಾಗ್ಯ ಸಿಕ್ಕಿದೆ, ಗುರುಗಳ ಸಾನ್ನಿಧ್ಯ ಪ್ರಾಪ್ತವಾಗಿದೆ, ವಿದ್ವಾನ್ ಬಂದಿದ್ದಾರೆ, ಹಾಗೇನೆ ಪುಸ್ತಕಗಳು ಸಿಕ್ಕಿದ್ದಾರೆ.